ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೊಟ್ಟು ಬಂದಿರತಕ್ಕಂತಹ ಎಲ್ಲ ಜಿಜ್ಞಾಸುಗಳಿಗೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ಆಚಾರ್ಯರು ತಮ್ಮ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು ಅಂತ ಅವರಿಗೆ ಕೇಳ್ಕೊಳ್ತೀನಿ. सरस्वती पुस्तकं शङ्खचक्रे बिभ्रद्भिन्नस्फटिकज्जले पुण्डरीके निषण्णः अम्लानश्रीरमृतविशधेरंशुभिः प्लावयन् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् स्वस्त्यस्तु सतां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे कविराट्चक्रवर्तिनं स्वस्त्यस्तु सतां हरि ओम्। ಅಧ್ಯಯನದ ಮಧ್ಯಾವಧಿಯಲ್ಲಿ ಕೆಲವು ವಿಶೇಷ ವಿಷಯಗಳ ಸಂಚಿಕೆಗಳನ್ನು ಈ ವೇದಿಕೆಯ ಮೂಲಕ ತಾವು ಕೇಳಿ ಅದರ ಪ್ರಯೋಜನವನ್ನು ಪಡೀತಾ ಇದ್ದೀರಿ ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಪುರಾಣ ಕಥನ, ಪುರಾಣದ ವೈಶಿಷ್ಟ್ಯ ಅಥವಾ ಪುರಾಣದ ಅಧ್ಯಯನದ ಕ್ರಮ ಅನ್ನೋ ವಿಷಯದಲ್ಲಿ ಅದು ಹೇಳಿ ಮುಗಿಸುವಂಥದ್ದಲ್ಲ, ಯಥಾಶಕ್ತಿ ನಮಗೊಂದು ಆಸಕ್ತಿ ಹುಟ್ಟಿತು ಅಂತ ಅನ್ನೋದಕ್ಕೆ ಬೇಕಿರುವ ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಹಿರಿಯರನ್ನೆಲ್ಲ ಸ್ಮರಿಸಿ ಪುರಾಣ ಅನ್ನುವ ಶಬ್ದದ ಅರ್ಥವನ್ನ ಸ್ವತಃ ಪುರಾಣವೇ ಹಲವು ಕಡೆಗಳಲ್ಲಿ ಕೊಟ್ಟಿದೆ. ಮುಖ್ಯವಾಗಿ ಪುರಾ ಅಪಿ ನವಂ, ಹಳೆಯದಾದಷ್ಟು ಕೂಡ ಹೊಸತು ಅನ್ನಿಸುವಂತಹ ಗುಣವುಳ್ಳದು. ಯಾಕೆಂದ್ರೆ ನಮ್ಮಲ್ಲಿ ನಾವೇನಾದ್ರೂ ಒಂದು ಅಂಶವನ್ನ ಹೇಳಿಕ್ ಹೋದ್ರೆ ಅದು ಸ್ವಲ್ಪ ದಿವಸ ಆದ್ಮೇಲೆ ಪೂರ್ತಿ ಹಳೆದಾಗಿ ಔಟ್ಡೇಟೆಡ್ ಅಂತ ಆಗ್ಬಿಡುತ್ತೆ. ಅದನ್ನ ಮತ್ತೆ ಬಳಸ್ಕೊಳ್ಲಿಕ್ಕೆ ಆಗುದಿಲ್ಲ. ಕೇಳ್ತಾರೆ 1100 ತಗೊಂಡು ಎಂತ ಮಾಡ್ತೀನಿ ಅಂತ, ಮುಗೀತು ಅದ್ರ ಕತೆ. ಅದನ್ನ ಈಗ ಮತ್ತೆ ರಿಪೇರಿ ಮಾಡುವವರು ಇಲ್ಲ, ಅದರ ಕಂಪನಿಯೂ ಇಲ್ಲ, ಮುಳುಗೇ ಹೋಗಿದೆ ಅನ್ನೋ ಸ್ಥಿತಿಯಲ್ಲಿ. ಅಂತಹ ಒಂದು ಜಾಯಮಾನದ ನಡುವೆ ವ್ಯಾಸರು ಚಿರಪರಿಚಿತರಾಗಿ ಸ್ಥಿರವಾಗಿ ಎಲ್ಲಾ ಕಾಲಕ್ಕೂ ಒದಗುವಂತಹ ವಿಷಯಗಳನ್ನ ಹೇಳುವುದರಲ್ಲಿ ಅತ್ಯಂತ ನಿಸ್ಸೀಮರು ಅನ್ನೋದು ನಮಗೆ ಅವರ ಪುರಾಣದ ಹಿನ್ನೆಲೆಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಮುಖ್ಯವಾಗಿ ಪುರಾಣ ಅಂತಂದಾಗ ಎಲ್ಲರೂ ಏನ್ ಅನ್ಕೊಳ್ಳೋದು ಅಂದ್ರೆ ಇದು ಮತ್ತೆ ಮತ್ತೆ ಯಾರ್ಯಾರು ಅವ್ರವ್ರಿಗೆ ಇಷ್ಟ ಬಂದಾಗ ಬರ್ಕೊಂಡಿದ್ದು ಅಂತ. ಯಾಕಂದ್ರೆ ಉಳಿದ ದೇಶಗಳಲ್ಲೆಲ್ಲ ಅವ್ರಿಗೊಂದು ಪುರಾಣದ ಕಲ್ಪನೆ ಇಲ್ಲ. ಅವರಲ್ಲಿ ಎಪಿಕ್ಸ್ ಅಂತ ಒಂದೆರಡಿದೆ. ಅದು ಹೋಮರ್ ಇರ್ಬೋದು ಅಥವಾ ಈ ಶೇಕ್ಸ್ಪಿಯರ್ನ ಕೆಲವು ಭಾಗಗಳು ಇರಬಹುದು, ಕಥೆಗಳ ದೃಷ್ಟಿಯಿಂದ ನಾಟಕಗಳ ರೂಪದಲ್ಲಿ. ಒಟ್ಟು ಅನೇಕ ಗ್ರೀಕ್ ಕವಿಗಳ ಕೃತಿಗಳು ಅಂತ ಇವೆ. ಆದ್ರೆ ಅದು ಅವರದ್ದು ಕಾಲ್ಪನಿಕವೂ ಆಗಿರುತ್ತೆ, ಎಲ್ಲೋ ಒಂದು ಚೂರು ತಿಳ್ಕೊಳ್ಳಿಕ್ಕಿರುವಂತ ಅಂಶಗಳು ಇರ್ತವೆ. ಆದ್ರೆ ಪುರಾಣಗಳು ಅಂತ ವೇದವ್ಯಾಸರು ಕೊಟ್ಟ ಏನು ಒಂದು ಕಲ್ಪನೆ ಇದೆ, ಅದು ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಏನೂ ಅದರ ಉಪಯೋಗವೇ ಇಲ್ಲದ ಒಂದು ಅಡಗುಲಚಿ ಕಥೆ ಅಂತ ಈಗ ನಮ್ಗೆ ನಮ್ಮ ಇತಿಹಾಸದ ಪಾಠಗಳಲ್ಲಿ ಹಾಗೆ ಕೇಳಿ ಕೇಳಿ ನಮಗೂ ಅನಿಸ್ಬಿಟ್ಟಿದೆ. ನಾವಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದೇವೆ, ಹಿನ್ನೆಲೆಯನ್ನೇ ಬಿಟ್ಟು ಬಿಟ್ಟಿದ್ದೇವೆ. ನಮ್ಮ ಈ ಶಾಲೆಯ ಪಠ್ಯಗಳಲ್ಲಿ ಮೊಘಲರ ಕಥೆಗಳು ಬಂದು 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 ಪ್ರತಿ ಕ್ಲಾಸಲ್ಲೂ ಅದೇ ಪಾಠ ಕೇಳಿ ಕೇಳಿ ಸಾಕಾಗೋಗಿರುತ್ತೆ. ಆದ್ರೆ ಅವರು ಬರುವ ಮುಂಚೆ ಈ ದೇಶದ ಎಷ್ಟು ರಾಜರು 4-6 ಶತಮಾನಗಳ ಕಾಲ, ವಸುಧಾ ಅವರು ಸುಮಾರು 8ನೇ ಶತಮಾನಕ್ಕೆ ಇಲ್ಲಿ ನುಗ್ಗಿದ್ದಾರೆ. ಅವರಿಗೆ 11-12 ತನಕ ಇಲ್ಲಿ ಒಳಗೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಇತಿಹಾಸದ ಪಾಠವನ್ನು ನಾವು ಮಕ್ಕಳಿಗೆ ಹೇಳಲ್ಲ. ಆ ನಂತರ ಅದರಲ್ಲೂ ಲಲಿತಾದಿತ್ಯನ
ಮನೆತನದ ಮಂದಿ 300 ವರ್ಷ ಪಂಜಾಬಿನ ಭಾಗದಿಂದ ತಡೆದು ನಿಲ್ಲಿಸಿ ಕೊನೆಯ ಲಲಿತಾದಿತ್ಯ ಮುಗಿದ ಮೇಲೆ ಅವರಿಗೆ ಒಳ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಸುಮಾರು 5 ಪ್ರಧಾನವಾದ ಆಕ್ರಮಣಗಳನ್ನು ನಮ್ಮ ಇತಿಹಾಸಕಾರರು ಗುರುತಿಸ್ತಾರೆ. ಮೊದಲು ಪರ್ಷಿಯಾದವರು, ಆಮೇಲೆ ಅಲೆಕ್ಸಾಂಡರು, ಆಮೇಲೆ ಈ ಮೊಘಲರು, ಅದರಲ್ಲಿ ಮತ್ತೆ ಅವರಲ್ಲೇ ಕೆಲವು 2-3 ವಿಭಾಗ, ಗಜನಿ, ಗೋರಿ ಇತ್ಯಾದಿ ಒಂದು ಕಡೆಯಿಂದ ಅವರು ಖಲೀಫರ ಕಡೆಯಿಂದ ಬಂದದ್ದಾದ್ರೆ ಮತ್ತೆ ಟರ್ಕಿಯ ಕಡೆಯಿಂದ ಬಂದವರು. ಕೊನೆಗೆ ನಾವು ಕ್ರಿಶ್ಚಿಯನರು ಅಂತ ಹೇಳದೆ ಇನ್ನೊಂದು ಹೆಸರಿನಿಂದ ಹೇಳಿ ನಾವು ದಡ್ರಂತೆ ಅವರ ಹೆಸರನ್ನ ಮತ್ತೆ ಮತ್ತೆ ಹೇಳಿ ಏನಿಲ್ಲ ತೊಂದರೆ, ಅವರು ವ್ಯಾಪಾರಕ್ಕೆ ಬಂದದ್ದು ಅಂತ ಹೇಳುವ ಬ್ರಿಟಿಷರು, ಡಚ್ಚರು, ಫ್ರೆಂಚರು, ಆಮೇಲೆ ಪೋರ್ಚುಗೀಸರು. ನಿಜವಾದವರನ್ನು ಕ್ರಿಶ್ಚಿಯನ್ರು ಅಂತ ಹೇಳ್ಬೇಕು ನಾವು. ಹಾಗೆ ಹೇಳಿಬಿಟ್ರೆ ಅವ್ರ ಮೇಲೆ ಕೋಪ ಬರುತ್ತೆ ಅಂತ ಅವರನ್ನ ವಿಭಾಗ ಮಾಡಿ ದೇಶದ ಹೆಸರಲ್ಲಿ ಮುಗಿಸ್ಬಿಟ್ರು. ನಮ್ಗೆ ಅರ್ಥನೇ ಆಗಲಿಲ್ಲ ಯಾಕೆ ಚೇಂಜ್ ಮಾಡಿದ್ರೆ ಹೆಸರು ಅಂತ. ಹೀಗೆ ಏನು ನಮ್ಮ ಇತಿಹಾಸ ಇದೆ, ಇದು ಇತ್ತೀಚೆಗೆ ನಮಗೆ ತಿಳಿಯುವ ಸುಮಾರು 1200-300 ವರ್ಷದ್ದು ಮಾತ್ರ. ಆದ್ರೆ ಪುರಾಣ ಅದಕ್ಕಿಂತಲೂ ಹಿಂದಿನ, ಇನ್ನೂ ಸ್ಪಷ್ಟವಾಗಿ ಕೃಷ್ಣ ಹೇಳುವ ಮಾತಿನಲ್ಲಿ ನೋಡಿದ್ರೆ ನಮ್ಮ ಇವತ್ತಿನ ವಿಜ್ಞಾನ ಸಮಾಜದ ಪ್ರಕಾರ ಏನು ಅಂದ್ರೆ 2000 ವರ್ಷದ ಹಿಂದೆ ಜಗತ್ತೇ ಇರ್ಲಿಲ್ಲ ಅಂತ. ಅದು ಆವಾಗ 7 ದಿವಸದಲ್ಲಿ ಸೃಷ್ಟಿ ಆಯಿತು, 10 ದಿವಸದಲ್ಲಿ ಅದಕ್ಕೆ ಬೇಕಾದ ವಿವರಣೆಗಳು ಬಂತು. ಆಮೇಲೆ ಆ ಮೇಲಿನ ಒಬ್ಬ ಉದುರಿದವನು ಬಿದ್ದದ್ದನ್ನು ನಮಗೆ ಹೇಳಿದ, ಹೀಗೀಗಾಯ್ತು ಅಂತ ದೂತ ಒಬ್ಬ. ಆ ನಂತರ ಈ ಜಗತ್ತೆಲ್ಲ ನಡೆಯಿತು ಅಂತ ಹೀಗೇನೆ ನಮ್ಗೆ ಕತೆ ಹೇಳಿ ನಮ್ದು ಮ್ಯಾಕ್ಸಿಮಮ್ ಹೇಳ್ತೇವೆ. ಕ್ರಿಸ್ತ ಪೂರ್ವ ಅಂತ ಶಬ್ದವನ್ನು ಬಳಸ್ತೇವೆ. ಅದು ಬಹಳ ಹಿಂದೆ ಹೋಗ್ಲಿಕ್ಕೆ ಎಂತದೂ ಇಲ್ಲ. ಅಲ್ಲಿ ಪುಟಕ್ಕಿತ್ತರೆ ಎಂತದೂ ಸಿಗುದಿಲ್ಲ. ಸಿಕ್ಕಿದ್ರೆ ಅಶೋಕನ ಕತೆ ಸ್ವಲ್ಪ ಸಿಗುತ್ತೆ, ಅದು ಕೂಡ ಅಸ್ವಸ್ಥವಾಗಿ ಸಿಗುತ್ತೆ, ಅಪರಿಪೂರ್ಣವಾಗಿ ಸಿಗುತ್ತೆ. ಈ ಕಥೆಯನ್ನ ಭಾಗವತ ತನ್ನ 12ನೇ ಸ್ಕಂಧದಲ್ಲಿ ನವನಂದರ ಕಥೆಯ ತನಕ, ಅಂದ್ರೆ ಚಾಣಕ್ಯ, ಚಂದ್ರಗುಪ್ತ ಮೌರ್ಯ, ಆ ನಂತರ ಸ್ವಲ್ಪ ಕಥೆಯ ತನಕ ನಮಗೆ ಭಾಗವತ ಸ್ಪಷ್ಟವಾಗಿ ಎಲ್ಲಿ ತನಕ ಈ ದೇಶದಲ್ಲಿ ರಾಜ್ಯಭಾರ ನಡೆಯುತ್ತೆ ಅನ್ನೋದನ್ನ 5000 ವರ್ಷದ ಪೂರ್ವದ ವೇದವ್ಯಾಸರ ಚಿತ್ರಣದಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ನಮ್ಗೆ ಇತಿಹಾಸ ಅಂತ ಅನ್ನೋದು ಬಹಳ ಮುಖ್ಯ. ನಾವು ಮತ್ತೆ ಅದನ್ನ ಈ ಶಬ್ದವನ್ನು ಬಳಸುವಲ್ಲಿ ಸೋಲ್ತೇವೆ. ನಮ್ಮಲ್ಲಿ ಇತಿಹಾಸ ಅಂದ್ರೆ ಮಹಾಭಾರತ ಅಂತ ಒಂದು ತಲೆಯಲ್ಲಿ ಉಳಿಯತ್ತೆ. ವಸ್ತುತಃ ಇತಿಹಾಸ ಅನ್ನುವ ಅದಕ್ಕೆ ಪರ್ಯಾಯ ಪದ ನಾವು ಹಿಸ್ಟ್ರಿ ಅಂತ ಹಾಕಿದ್ರೆ ಅದು ಅಲ್ವೇ ಅಲ್ಲ. ಹಿಸ್ಟ್ರಿ ಅಂತ ಅನ್ನೋದು ಒಂದು ಭೂತದ ಒಂದು ವಿಭಾಗವನ್ನು ಮಾತ್ರ ಹೇಳುತ್ತೆ. ಇತಿಹಾಸ ಅನ್ನುವ ಶಬ್ದಕ್ಕೆ ಆಚಾರ್ಯರು ಅರ್ಥ ಹೇಳುದು, ಇತಿಹಾಸ ಈಗಲ್ಲವೇ ಇದ್ದದ್ದು, ಈಗಲ್ಲವೇ ಇರುವುದು, ಈಗಲ್ಲವೇ ಇರ್ಲಿಕ್ಕಿರುವುದು, 3 ಕಾಲವನ್ನು ಹೇಳುತ್ತದು. ಆಸ ಅನ್ನುವಂತಹ ಪದ ಸಂಸ್ಕೃತದಲ್ಲಿ ವೇದಗಳಲ್ಲಿ 3 ಕಾಲವನ್ನು ಹೇಳುತ್ತೆ ಅಂತ ವೇದವ್ಯಾಸರು ಸೂತ್ರಗಳ ವಿವರಣೆಯನ್ನು ಕೊಡುವಾಗ ಹೇಳುತ್ತಾರೆ. ಆಸ ಅನ್ನುವ ಶಬ್ದ ಇತ್ತು, ಇದೆ, ಇರುತ್ತದೆ ಅನ್ನುವ 3 ಅರ್ಥವನ್ನು ಹೇಳುತ್ತೆ ವೇದಗಳಲ್ಲಿ. ಆದ್ರಿಂದ ಇತಿಹಾಸ ಅನ್ನುವ ಶಬ್ದ 3 ಕಾಲದ ಕಥೆಯನ್ನು ಹೇಳುತ್ತೆ. ಅಂದ್ರೆ ನೀವು ಭಾಗವತವನ್ನ 5000 ವರ್ಷದ ಹಿಂದೆ ನೋಡಿದ್ದಿದ್ರೆ ಅವಾಗ ಏನ್ ಗೊತ್ತಾಗ್ತಿತ್ತು ಅಂತಂದ್ರೆ, ಇನ್ನು ಮುಂದೆ ಬುದ್ಧ ಹುಟ್ಲಿಕ್ಕಿದ್ದಾನೆ, ಕೀಕಟೇಶು ಭವಿಷ್ಯತಿ ಅಂತ ಅಲ್ಲಿ ಭವಿಷ್ಯದಾರ್ಥಕವಾದ ಶಬ್ದ ಇದೆ. ಭವಿಷ್ಯತ್ ಪುರಾಣದಲ್ಲೂ ಅಂತ ಅನೇಕ ಸಂಗತಿಗಳು ಸಿಗ್ತವೆ. ಆಮೇಲೆ ಸ್ವಲ್ಪ ಕೈವಾಡ ಆಗಿ ಏನೇನು ಆಗಿದೆ. ರವಿವಾರನ್ನ ರವೆ ಸಂಡೆ ಅಂತೆಲ್ಲ ಅಲ್ಲಿದೆ. ರವಿವಾರವನ್ನ ಸಂಡೆ ಅಂತ ಹೇಳಬಾರ್ದು. ಇದು ಯಾರೋ ಒಬ್ಬ ಆಂಗ್ಲರ ಮೇಲಿನ ಕೋಪಕ್ಕೆ ಸೇರಿಸಿದ ಪದ್ಯಗಳು. ಬುಭುಕ್ಷ ಭೂಕ ಉಚ್ಯತೆ, ಬುಭುಕ್ಷ ಅನ್ನೋದನ್ನ ಭೂಕ್ ಅನ್ನೋ ಶಬ್ದದಿಂದ ಹೇಳ್ತಾರೆ. ಅದು ಪ್ರಾದೇಶಿಕ ಶಬ್ದಗಳೇ ಹೇಳ್ಬಾರ್ದು, ಅದು ಮೈಲಿಗೆ ಅಂತೆಲ್ಲ ಏನೇನೇನೇನೋ ಆಮೇಲೆ ಸೇರ್ಕೊಂಡಿದೆ ಭವಿಷ್ಯ ಪುರಾಣದಲ್ಲಿ. ಇಂದಿರಾ ಗಾಂಧಿ ಕಥೆ ಸಮೇತ ಬಂದಿದೆ ಅದರಲ್ಲಿ. ಆದ್ರೆ ಅದು ಎಲ್ಲವೂ ಕೂಡ ಆಮೇಲೆ ಸೇರಿದ್ದು ಅಂತ ನಿಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಭವಿಷ್ಯದರ್ಥಕವಾದ ಪದಗಳನ್ನ ಹಾಕುವ ಬದಲು ಅಲ್ಲಿ ಭೂತಾರ್ಥಕವಾದ ಶಬ್ದಗಳನ್ನು ಹಾಕಿಬಿಟ್ಟಿದ್ದಾರೆ. ಬರೆಯೋನಿಗೆ ತಲೆಯಲ್ಲಿಲ್ಲ, ಅವನಿಗೆ ಕಥೆ ನಡೆದೋಗಿದೆ. ಆದ್ರೆ ಇತಿಹಾಸದ ನಿಜವಾದ ಭವಿಷ್ಯದ ಅರ್ಥಕವಾದ ವಾಕ್ಯಗಳಿದ್ರೆ ಅಲ್ಲಿ ಅದು ಭವಿಷ್ಯದ ಸೂಚಕವಾದಂತಹ ಲಕಾರಗಳಿಂದಲೇ ಕೂಡಿದ ಪದಗಳು ನಮಗೆ ಸಿಗುತ್ತೆ. ಯಾವುದು ಭವಿಷ್ಯದ ಅರ್ಥಕವೋ ಅಲ್ಲಿ ಹಾಗೆ ಇರುತ್ತೆ. ಈ ಹಂತದಲ್ಲಿ ಪುರಾಣ ಶಬ್ದವನ್ನ ನಾವು ಗಮನಿಸಿದಾಗ ಅದು ಇತಿಹಾಸ ಮತ್ತು ಪುರಾಣ ಅಂತ ಜೊತೆಯಾಗಿಯೇ ಹೇಳುವ ಶಬ್ದಗಳು. ಎರಡಕ್ಕೆ ವ್ಯತ್ಯಾಸ ಏನು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಸ್ಥೂಲವಾಗಿ ಹೇಳ್ತೇನೆ. ತುಂಬಾ ವ್ಯತ್ಯಾಸಗಳು ಹೇಳ್ಬಹುದು. ಪ್ರಧಾನವಾಗಿ ಸಾಂಕೇತಿಕವಾದ ವಿಷಯಗಳು ಜಾಸ್ತಿ ಬರುವಂತದ್ದು ಪುರಾಣದಲ್ಲಿ. ಇತಿಹಾಸದ ಕಥೆಯನ್ನೇ ಹೆಚ್ಚು ಫೋಕಸ್ ಮಾಡುವಂಥದ್ದು ಇತಿಹಾಸ ಅಂದ್ರೆ ಭಾರತ. ಅಂದ್ರೆ ಅದರಲ್ಲಿರುವ ಪಾತ್ರಗಳು, ಅದರಲ್ಲಿರುವ ವಿವರಣೆಗಳು ಅತ್ಯಂತ ಕಣ್ಣಿಗೆ ಕಂಡ ಸಂಗತಿಗಳನ್ನ ಯಥಾಸ್ಥಿತಿಯಲ್ಲಿ ಇಳಿಸಿದ್ದು. ಪುರಾಣದಲ್ಲಿ ಸ್ವಲ್ಪ ಸಾಂಕೇತಿಕವಾಗಿ ಬರುತ್ತೆ. ಅಂದ್ರೆ ಅದರ ಪ್ರಮೇಯ ಮಾತ್ರ ಮುಖ್ಯ. ಈಗ ಉದಾಹರಣೆಗೆ ಪಂಚತಂತ್ರದ ಕಥೆಯನ್ನ ನಾವು ಕೇಳುವಾಗ ಅಲ್ಲಿ ಪ್ರಾಣಿಗಳ ಮೂಲಕ ಮನುಷ್ಯನ ವ್ಯಕ್ತಿತ್ವವನ್ನು ಪರಿಚಯಿಸ್ತಾ ಹೋಗುತ್ತೆ. ಒಂದು ನರಿ ಹೊಗಳುತ್ತೆ, ಕಾಗೆ ಬಾಯಲ್ಲಿದ್ದ
ತುಂಡನ್ನು ಬಿಡುತ್ತೆ ಅನ್ನುವಲ್ಲಿ ನಮ್ಗೆ ಅದರ ಹೆಸರೇನು, ಅದು ಯಾವ ಮರದ ಕೊಂಬೆಯಲ್ಲಿ ಕೂತಿತ್ತು, ಅದು ಎಡಗಡೆ ಕೂತಿತ್ತೋ ಬಲಗಡೆ ಕೂತಿತ್ತೋ, ಯಾವ ನರಿ, ಯಾವ ಜಾತಿದ್ದು, ಅದರ ಬಾಲ ಉದ್ದ ಇತ್ತು ಚಿಕ್ಕದಿತ್ತು, ಇದು ಯಾವ್ದು ಡೀಟೇಲ್ಸ್ ಬೇಡ ನಮ್ಗೆ ಹೊಗಳಿದಾಗ ಬಾಯಿ ಬಿಡಬಾರದು ಅನ್ನುವ ಕಾನ್ಸೆಪ್ಟ್ ಮುಖ್ಯ. 5 ವರ್ಷಕ್ಕೊಮ್ಮೆ ನರಿಗಳು ಬರ್ತಾ ಇರ್ತವೆ, ನೀವೇ ದೊಡ್ಡವರು ಅಂತ ಮತ ಬಾಂಧವರೇ ಅಂತ ಕೇಳುತ್ತೆ. ಆವಾಗ ಈ ಕಾಗೆ ತನ್ನ ಬಾಯಲ್ಲಿದ್ದದನ್ನ ಅಂತ ಬಿಡುತ್ತೆ. ಹಾಗೆ ಬಿಡದೆ ಬಿಟ್ಟಿ ಭಾಗ್ಯಗಳಿಗೆ ಬಲಿಯಾಗದೆ ನೀನು ನಿನ್ನ ಕರ್ತವ್ಯದಿಂದ ಯಾರಿಗೆ ಏನ್ ಕೊಡ್ಬೇಕು ಅದನ್ನು ಕೊಡು ಅಂತ ಆಗ ಹೇಳಿದ ಪಂಚತಂತ್ರ ಕಥೆ ಇವತ್ತಿಗೂ ನಮ್ಗೆ ರಿಲೇಟಿವಿಟಿ ಅನ್ನುವ ಥಿಯರಿಯನ್ನು ಇಟ್ಟುಕೊಂಡ್ರೆ ಹೊಂದಿಕೊಂಡು ಮತ್ತೆ ಮತ್ತೆ ಅರ್ಥ ಕೊಡುತ್ತೆ. ರಿಲೆವೆಂಟ್ ಅನ್ನುವ ವಿಷಯದಲ್ಲಿ ತುಂಬಾ ಕಥೆಗಳು ನಮಗೆ ಈ ಕಾಲಕ್ಕೂ ಹೊಂದುವಂತದ್ದು. ಪುರಾಣಗಳಲ್ಲೂ ಇಂಥ ಕಥೆಗಳು ಸೇರಿಕೊಳ್ತಾರೆ, ಆದ್ರೆ ಅಷ್ಟೇ ಅಲ್ಲ, ಇತಿಹಾಸವೂ ಇದೆ ಅದರಲ್ಲಿ. ಅದನ್ನ ಸ್ವಲ್ಪ ವಿಭಾಗ ಮಾಡಿ ನೋಡುವುದಕ್ಕೆ ನಮಗೆ ಕೆಲವು ಕಥೆಗಳ, ಯಾಕಂದ್ರೆ ಅರ್ಥವಾದ ಅಂತ ಒಂದು ಶಬ್ದ ನೀವು ಕೇಳಿರ್ತೀರಿ. ಅರ್ಥವಾದ ಅಂದ್ರೆ ಆ ಕೆಲಸ ಮಾಡಬೇಕು ಅಂತ ಹೇಳುವಲ್ಲಿ ಒತ್ತು ಹೊರತು ಹಾಗೆ ಮಾಡಿದ, ಈಗ ಉದಾಹರಣೆಗೆ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಿದ್ರೆ ಮತ್ತೆ ಶ್ರಾದ್ದವೇ ಮಾಡ್ಬೇಕಾಗಿಲ್ಲ ಅಂತ ಅನ್ನೋ ತರ ಮಾತು ಬರುತ್ತೆ. ಆದ್ರೆ ಆ ಅರ್ಥ ಯಥಾವತ್ತಲ್ಲ, ಅದು ಯಥಾರ್ಥ ಅಲ್ಲ. ಯಾಕೆಂದ್ರೆ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅನ್ನೋದು ಪ್ರತಿಯೊಬ್ಬರು ಮಾಡ್ಲೇಬೇಕು ಅವನು ಬದುಕಿರುವ ತನಕ. ಇನ್ನೇನು ದೈಹಿಕವಾಗಿ ಅವನಿಗೆ ಅಸ್ವಾಸ್ಥ್ಯದಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಬೇರೆ ಯಾರ ಹತ್ರನೋ ಹೇಳಿ ಮಾಡಿಸುವುದು ಅಂತ ಒಂದು ಇದೆ, ಬಿಟ್ರೆ ಬಿಡ್ಲಿಕ್ಕಂತೂ ಇಲ್ಲ. ಇದು ನೀವು ಹೇಗೆ ಅರ್ಥ ಹೇಳ್ತೀರಿ? ಲೋಕದಲ್ಲಿ ಈಗ ರೂಢಿ ಇದೆಯಾ? ಇದೆ. ಮಧ್ಯಾಹ್ನ ಗೌಜು ಏನದು ಮಂಡಿಗೆ ಊಟ ಮಾಡಿದ್ಮೇಲೆ ಯಜಮಾನನಿಗೆ ಹೇಳ್ತೇವೆ, ಇನ್ನು 2 ದಿವಸ ಊಟ ಬೇಡ, ಅಷ್ಟು ಹಾಕಿದ್ರಿ ಅಂತ. ಅವತ್ತು ಮಧ್ಯಾಹ್ನ ಹೇಳುವಾಗ ಹಾಗೆ ಹೇಳ್ತೀವಿ, ಅಬ್ಬಾ 2 ದಿವಸದ ಒಟ್ಟಿಗೆ ಊಟ ಮಾಡಿದಾಗ ಆಯ್ತು ಅಂತ. ಆಮೇಲೆ ಸಂಜೆ ವಾಪಸ್ ಅಡಿಗೆ ಮನೆ ಹತ್ರ ಹೋಗಿ ಏನಿದೆ ಅಂತ ನಾವು ನೋಡ್ತೇವೆ. ಬೆಳಿಗ್ಗೆ ಹೇಳಿದ್ದು ಅಷ್ಟು ಊಟ ಆಗಿತ್ತು ಅಂತ ಅರ್ಥ ಬರುತ್ತೆ, 2 ದಿವಸ ಊಟ ಮಾಡಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಹಾಗೇನೆ ಇಲ್ಲೂ ಅಂತದ್ದೇ ಅನೇಕ ಅರ್ಥವಾದದ ಮಾತುಗಳು ಬರುವ. ಈಗ ಕಾಶಿ ಮರಣಾನುಮುಕ್ತಿ ಅಂತಿದೆ. ಹಾಗಾದ್ರೆ ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಕಾಶಿಯಲ್ಲಿ ಹೋಗಿ ದಬಾರ್ ಅಂತ ಹಾರುದು ಬಾವಿಗೆ, ನದಿಗೆ ಆಗುತ್ತಾ? ಇಲ್ಲ. ಅದರ ಅರ್ಥ ಏನು? ಕಾಶಿಯಲ್ಲಿ ದಿನದ ಕೊನೆಗಳನ್ನ ಕಳೆದು ಹಿರಿಯರ ಸೇವೆ ಮಾಡಿ ಆ ಜ್ಞಾನದಿಂದ ಅವನಲ್ಲಿ ಪ್ರಾಣವನ್ನು ಬಿಟ್ರೆ ಮುಂದೆ ಸದ್ಗತಿಯನ್ನ ಹೊಂದಿ ಒಳ್ಳೆಯ ಜನ್ಮ ಸಿಕ್ಕಿ ಶ್ರುತೀನಾಂ ಶ್ರೀಮತಾರ್ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ ಅಂತ ಕರ್ಮದಿಂದ ಅಂತರಂಗ ಶುದ್ಧಿಯಿಂದ ಒಳ್ಳೆಯ ಜನ್ಮದಿಂದ ಅಲ್ಲಿ ಆ ಪರಿಸರದಲ್ಲಿ ಜ್ಞಾನ ಪಡೀಲಿಕ್ಕೆ ಅವಕಾಶ ಆಗಿ ಮುಂದೆ ಅಂದ್ರೆ ಅದು ಹಂತ ಹಂತವಾಗಿ ಮೋಕ್ಷಕ್ಕೊಂದು ಮೆಟ್ಟಿಲು ಅನ್ನುವ ಕಾರಣಕ್ಕೆ ಕಾಶಿ ಮರಣಾನುಮುಕ್ತಿ ಅಂತ ಹೇಳಿದ್ದು ಹೊರತು ಕಾಶಿ ಮರಣದಿಂದ ಡೈರೆಕ್ಟ್ ಮುಕ್ತಿ ಅಂತ ಅದಕ್ಕೆ ಅರ್ಥ ಇಲ್ಲ ಅಂತ ತುಂಬಾ ವಾಕ್ಯಗಳು ಬರ್ತಾರೆ. ಈ ರಾಮೇಶ್ವರದ ಸೇತುವನ್ನು ನೋಡಿದ್ರೆ ಮತ್ತೆ ಯಾವತ್ತೂ ಅವನು ನರಕಕ್ಕೆ ಹೋಗುದಿಲ್ಲ ಅನ್ನೋ ಎಲ್ಲ ಮಾತುಗಳು ಬರ್ತಾರೆ. ಅದರ ತಾತ್ಪರ್ಯ ಏನು ಅಂದ್ರೆ ಮುಂದಿನ ಒಳ್ಳೆಯ ಹೆಜ್ಜೆಗೆ ಇವೆಲ್ಲವೂ ಕೂಡ ಪೂರಕವಾದ ಅಂಶಗಳು ಅನ್ನೋ ದೃಷ್ಟಿಯಿಂದ ಇದು ಪುರಾಣಗಳನ್ನು ಓದುವಾಗ ನಮ್ಗೆ ಇರಬೇಕಾದ ಎಚ್ಚರ. ಪುರಾಣದ ವಿಷಯದ ಮಹತ್ವವನ್ನು ಹೇಳ್ತಾ ಋಚಸ್ಸಾಮಾನ್ಯ ಚಂದಾಂಸಿ ಪುರಾಣ ಯಜುಷಾಸ್ಸಹ ಉಚ್ಚಿಷ್ಟ ಜಜ್ಞಿರೇ ಸರ್ವೇ ದೇವಾದಿರಿಶ್ರಿತಾ. ಭಗವಂತನ ನಿಶ್ವಸಿತ ಮೇತತ್ ಅಂತ ಹಯಗ್ರೀವ ರೂಪಿ ಪರಮಾತ್ಮನ ಬಾಯಿಯಿಂದ ಇದೆಲ್ಲವೂ ಕೂಡ ಹೊರಹೊಮ್ಮಿತು. ಉಚ್ಛ್ವಾಸವೂ ಕೂಡ ಅಂದ್ರೆ ಉಸಿರೂ ಕೂಡ ವೇದವನ್ನೇ ಹೇಳಿತು, ಪುರಾಣಗಳನ್ನೇ ಹೇಳಿತು, ಇತಿಹಾಸವನ್ನೇ ಹೇಳಿತು ಅಂತ ಅನ್ನುವ ಈ ಮಾತಿನ ಮೂಲಕ ಇದು ಬ್ರಾಹ್ಮಣದ ಮಾತು. ಕಲ್ಪಿಸಿದ್ದು ಅಂತ ಆಗಿದ್ರೆ ಬ್ರಾಹ್ಮಣ ಅಪೌರುಷೇಯ ಅಂದ್ರೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ವಿಭಾಗ ಮಾಡಿ ನಾವು ನೋಡಿದ್ರೆ ಋಗ್ಯಜು ಸಾಮ ಪರ್ವಗಳಿಗೂ ಸಂಹಿತೆ ಬೇರೆ, ಆರಣ್ಯಕ ಬೇರೆ, ಪುರಾಣ ಉಪನಿಷತ್ತುಗಳು ಬೇರೆ ಮತ್ತು ಬ್ರಾಹ್ಮಣಗಳು ಬೇರೆ ಬೇರೆ ಇವೆ. ಹೀಗೆ 4 ವೇದಗಳಿಗೆ 4 ವಿಭಾಗಗಳು ಮತ್ತೆ ಮತ್ತೆ ಬರ್ತಾರೆ. ಅವೆಲ್ಲವೂ ವೇದವೇ. ಕೇವಲ ಸಂಹಿತೆ ಮಾತ್ರ ವೇದ ಅಲ್ಲ, ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ತುಗಳು ಕೂಡ ವೇದವೇ. ಅಲ್ಲಿ ಈ ಪುರಾಣಗಳ ಉಲ್ಲೇಖವನ್ನ ಮಾಡುತ್ತೆ. ಅಂದ್ರೆ ಋಷಿಗಳ ದರ್ಶನ ಪುರಾಣಗಳನ್ನು ಉಲ್ಲೇಖಿಸುತ್ತೆ. ಆದ್ರೆ ಒಂದು ಇದು ಅಪೌರುಷೇಯ ವೇದದಂತೆ ಅಲ್ಲ ಪುರಾಣಗಳು ಅನ್ನೋದು. ಈಗ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಅನ್ನೋದು ಈ ಮನ್ವಂತರದಲ್ಲಿ ಅಥವಾ ಈ ಯುಗ ಚಕ್ರದಲ್ಲಿ 28ನೆಯ ಕಲಿಯುಗದಲ್ಲಿ ವೇದವ್ಯಾಸರು ನಮಗೆ ಪುರಾಣಗಳನ್ನ ರಚನೆ ಮಾಡಿಕೊಟ್ರು. ಮುಂದಿನ ಮನ್ವಂತರದಲ್ಲಿ ಅಲ್ಲ, ಯುಗ ಚಕ್ರದಲ್ಲಿ ಈಗ ನಾವು ಅಷ್ಟಾವಿಂಶತಿತಮೇ 29ನೆಯ ಯುಗ ಚಕ್ರದಲ್ಲಿ, ಒಂದು ಯುಗ ಚಕ್ರ ಅಂದ್ರೆ 43,20,000 ವರ್ಷ ಒಂದು ಯುಗ ಚಕ್ರ ಅಂದ್ರೆ. ಆಗ ಪ್ರತಿ ಸರ್ತಿ ವೇದವ್ಯಾಸರು ಬಂದು ಆ ಪುರಾಣಗಳನ್ನ ಮರು ರಚನೆ ಮಾಡಿ ನಮಗೆ ಕೊಡ್ತಾ ಹೋಗ್ತಾರೆ. ಅಂತಹ ಪುರಾಣದ ರಚನೆ ಮುಂದಿನ ಯುಗ ಚಕ್ರಕ್ಕೆ ದ್ರೌಣಿ ವ್ಯಾಸ
ಅಂದ್ರೆ ಸ್ವತಃ ಅಶ್ವತ್ಥಾಮಾಚಾರ್ಯರು ಮುಂದೆ ಮತ್ತೆ ವೇದವ್ಯಾಸರನ್ನು ಮಾರ್ಗದರ್ಶಕರನ್ನಾಗಿ ಇಟ್ಟುಕೊಂಡು, ಯಾಕೆಂದ್ರೆ ಅವರು ಚಿರಜೀವಿಗಳೇ, ಅವರು ಎಲ್ಲೂ ಹೋಗಲ್ಲ. ನಮ್ಗೆ ಮಧ್ವ ವಿಜಯದಲ್ಲಿ ಆಚಾರ್ಯರು ಅವ್ರ ಹತ್ರ ಹೋದ್ರು, ಆಶ್ರಮದಲ್ಲಿ ಭೇಟಿಯಾದ್ರು ಅಂತ ಮಾತು ಬರುತ್ತೆ. ಅದರಿಂದಾಗಿ ಅಂತಹ ವೇದವ್ಯಾಸರ ಅಡಿಯಲ್ಲಿ, ಅವರ ಶಿಷ್ಯತ್ವದ ಅಡಿಯಲ್ಲಿ ಪುರಾಣಗಳನ್ನ ಮತ್ತೆ ಮರು ರಚನೆ ಮಾಡಿ ಕೊಡ್ತಾರೆ. ಹಾಗೆ ಹಿಂದೆ 28 ಸರ್ತಿ ವೇದವ್ಯಾಸರು ಪುರಾಣಗಳನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಆದ್ರೆ 28 ಸರ್ತಿ ಅನ್ನೋದನ್ನ ಇಟ್ಟುಕೊಂಡು ಬಹಳ ಜನ ಇದು 28 ಸರ್ತಿ ಅಂದ್ರೆ ಅವ್ರು 28 ಈ ಯುಗ ಚಕ್ರಗಳಿಗೆ ಅಂತ ಇಟ್ಕೊಳ್ಳಲ್ಲ. ಲೆಕ್ಕ ಇಲ್ಲದಷ್ಟು ವೇದವ್ಯಾಸರು ಅಲ್ಲಲ್ಲಿ ಬಂದು ಬೇರೆ ಬೇರೆ ಭಾಗಗಳನ್ನ ಸೇರಿಸಿ, ಈಗ ಯಾಕೆಂದ್ರೆ ಈಗ ಆದಿಶಂಕರರು ಅಂತ ಅನ್ನುವ ಪೀಠದಲ್ಲಿ ಯಾರೆಲ್ಲ ಬರ್ತಾರೋ ಅವರೆಲ್ಲರನ್ನು ಶಂಕರರು ಅಂತಾನೆ ಕರೆಯುವುದು. ಆ ನಂತರ ಮಾಡಿದ ಎಲ್ಲಾ ಸ್ತುತಿಗಳನ್ನು ಕೂಡ ಇದು ಶಂಕರಾಚಾರ್ಯ ವಿರಚಿತ ಅಂತ ಹೇಳ್ತಾರೆ. ಕೆಲವೊಂದು ಸರ್ತಿ ಕೆಲವರು ತೀವ್ರ ಅಭಿಮಾನದಿಂದ ಆದಿಶಂಕರರು ಅಂತ ಹೇಳ್ತಾರೆ ಬಿಟ್ರೆ, ಆ ಪೀಠದಲ್ಲಿ ಬಂದವರನ್ನ ಎಲ್ಲರನ್ನೂ ಶಂಕರರು ಅಂತ ಹೇಳುವ ಹಾಗೆ ವೇದವ್ಯಾಸರು ಅನ್ನೋದನ್ನೋದು ಈ ಮಧ್ಯದಲ್ಲಿ ಬಂದವರನ್ನೆಲ್ಲ ಹೇಳ್ತಾರೆ ಅಂತ ಕಲ್ಪಿಸಿಕೊಂಡು ಇಷ್ಟು 4 ಲಕ್ಷ ಪ್ರಮಾಣದ ಪುರಾಣ ನಾನು ಉಳಿದದ್ದು ಬಿಟ್ಟಿದ್ದೇನೆ. ಈಗ ಮಹಾಭಾರತ 1 ಲಕ್ಷ, ಉಳಿದಂತೆ ಸೂತ್ರಗಳು, ಉಳಿದಂತೆ ಉಪ ಸ್ಮೃತಿಗಳು, ಉಪ ಪುರಾಣಗಳೆಲ್ಲ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಇದೆ. 4 ಲಕ್ಷ ಗ್ರಂಥವನ್ನ ಒಬ್ಬ ವ್ಯಕ್ತಿ ಬರೆಯುವುದು ಅಸಾಧ್ಯ ಅವರ ಪ್ರಕಾರ. ಯಾಕಂದ್ರೆ ಶೇಕ್ಸ್ಪಿಯರ್ ಅನ್ನ ಓದಿದವರು ಅವರೆಲ್ಲ ಗುಡ್ಡೆ ಹಾಕಿ ನೋಡಿದ್ರೆ ಎಲ್ಲ ಸೇರಿ ಮಹಾಭಾರತದ ಅರ್ಧದಷ್ಟಾಗುತ್ತೆ ಇಡೀ ಜೀವನದಲ್ಲಿ ತಗೊಂಡ್ರೆ. ಅದನ್ನ ಲೆಕ್ಕ ಹಾಕಿ ಯೋಚನೆ ಮಾಡಿದ್ರು, ಮನುಷ್ಯನ ಕೈಯಲ್ಲಿ ಇಷ್ಟು ಶಕ್ತಿ ಇಲ್ಲ ಬರೀಲಿಕ್ಕೆ. ಹಾಗಿದ್ದಾಗ ಇದು ಒಬ್ಬ ವೇದವ್ಯಾಸ ಅಲ್ಲ, ಬೇರೆ ಬೇರೆ ವೇದವ್ಯಾಸರು ಆಯಾ ಕಾಲದಲ್ಲಿ ಬಂದು ಇದನ್ನೆಲ್ಲ ತುಂಬಿಸಿದ್ದಾರೆ ಅಂತ ಇವತ್ತು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಹಾಗೆ ಓದ್ಬೇಕು, ಹಾಗೆ MA ಅಂದ್ರೆ MA ಇಲ್ಲದಿದ್ರೆ ಪಾಸ್ ಮಾಡಲ್ಲ, ಹಾಗೆ ಬರೆಯದೇ ಇದ್ರೆ. ಅದು ಮಹಾಭಾರತದ ಆದಿಪರ್ವದಲ್ಲೂ 1-2 ಮಾತು ಹಾಗೆ ಕಾಣುವ ಹಾಗೆ ಕಾಣುತ್ತೆ, ಅಂದ್ರೆ ಅವ್ರಿಗೆ ಬೇಕಾದ ಕಾಣುವಂತೆ ಇದೆ. ಆದ್ರೆ ಅದರ ಅರ್ಥವು ಹಾಗಲ್ಲ. ಪುರಾಣಗಳ ರಚನೆಯನ್ನ ಒಬ್ಬರೇ ವೇದವ್ಯಾಸರು ಮಾಡಿದ್ದು, ಈ ಮಹಾಭಾರತವನ್ನು ಸೇರಿ ನಮಗೆ ಬೇಡ, ಅಲ್ಲಿಯೇ ತನಕ ಹೋಗುದು ಬೇಡ. ನಮಗೆ ಈ ಕಾಲದ ಕಡಲ ಭಾರ್ಗವ ಅಂತ ನಾವು ಕರೆಯುವುದು ಶಿವರಾಮ ಕಾರಂತರನ್ನ. ಶಿವರಾಮ ಕಾರಂತರ ಒಂದು ಸೀರೀಸ್ ಇದೆ, 37-38 ಬುಕ್ ಇದೆ. ಒಂದ್ಸರ್ತಿ ನೀವು ಲೈಬ್ರರಿಯಲ್ಲಿ ಎಲ್ಲಿಯಾದ್ರೂ ಸಿಕ್ಕಿದ್ರೆ ನೋಡಿ. ಜೀವಮಾನದಲ್ಲಿ ಓದ್ಲಿಕ್ಕೆ ಸಾಧ್ಯ ಇಲ್ಲ ನಾವು, ಅಷ್ಟು ಕೃತಿ ಆ ಮನುಷ್ಯ ಇಡೀ ಜೀವಮಾನ ಬರೆದಿದ್ದಾರೆ. ಅಂದ್ರೆ ಆ ವ್ಯಕ್ತಿಗೆ ಏನು ನಾಲೆಜ್ ಇತ್ತು ಅದರಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿ 2% ಮಾತ್ರ ಬರಹ ಕೀಳಿಸ್ಲಿಕ್ಕೆ ಆಗುತ್ತೆ, ಎಲ್ಲವನ್ನು ಬರೀಲಿಕ್ಕೆ ಆಗುದಿಲ್ಲ. ತಲೆಯಲ್ಲಿ ಯೋಚನೆ ಬಂದದ್ರಲ್ಲಿ 100ರಲ್ಲಿ 2 ಬರಿಬಹುದು, 2 ಹೇಳಬಹುದು ಅಂತ ಇರುವುದು ನಿಜವಾಗಿ. ಹಾಗಾಗಿ ಅಂತ ಕೃತಿಯನ್ನ ನಾವು ಸಾಲುಗಳಲ್ಲಿ ಲೆಕ್ಕ ಹಾಕಿದ್ರೆ ಶಿವರಾಮ ಕಾರಂತರೇ ಅಷ್ಟು ಬರೆದಿದ್ದಾರೆ ಅಂದ್ಮೇಲೆ ವೇದವ್ಯಾಸರು ಹೋಲಿಸ್ಲಿಕ್ಕೆ ಹೋಗಿದ್ದಲ್ಲ. ಆದ್ರೆ ನಾವು ಲೋಕದಲ್ಲಿ ಇವತ್ತು ಪ್ರಸ್ತುತ ಉದಾಹರಣೆ ಸಿಗುವ ಲೆಕ್ಕದಲ್ಲೇ ಒಬ್ಬ ವ್ಯಕ್ತಿಯೇ ಅಷ್ಟು ದೀರ್ಘತಮವಾದ ಲೇಖನಗಳನ್ನ ನೀವು ಆ ಪುಸ್ತಕ ನೋಡಿದ್ರೆ ಅವ್ರು ಎಲ್ಲೂ ಸ್ಥಳ ವೇಸ್ಟ್ ಮಾಡಲ್ಲ. ಇಷ್ಟಿಷ್ಟು ಸಣ್ಣ ಅಕ್ಷರ, ಇಡೀ ಪೇಜ್ ತುಂಬ ನೀವು ಅದನ್ನ 6 ಪೇಜ್ ಮಾಡ್ಬೋದು 1 ಪೇಜಲ್ಲಿ ಇದ್ದಿದ್ದನ್ನ, ಅವರ ಬರವಣಿಗೆಯನ್ನ. ಅಂದ್ರೆ ಅವರು ಪುಸ್ತಕ ಈಗೆಲ್ಲ ನಮಗೆ ಆರಾಮಾಗಿ ಪ್ರಿಂಟಿಂಗ್ ವ್ಯವಸ್ಥೆ ಇದೆ, ಸುಲಭ ಆಗುತ್ತೆ. ಆಗ ಅವರಿಗೆ ಪೇಪರ್ ಅನ್ನು ಉಳಿಸ್ಕೊಳ್ಳಿಕ್ಕೆ, ಅವರು ಪ್ರಿಂಟಿನ ಕಾಸ್ಟ್ ಉಳಿಸ್ಲಿಕ್ಕೆ ಮತ್ತು ಅದರ ಖರ್ಚು ಜನರಿಗೆ ಭಾರ ಆಗಬಾರ್ದು ಅನ್ನೋದಕ್ಕೋಸ್ಕರ ಅತ್ಯಂತ ಸೂಕ್ಷ್ಮವಾಗಿ ಆ ಇಡೀ ಕೃತಿಗಳ ಶ್ರೇಣಿಯನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ತರದ್ದು ಇದೆ ಅಲ್ಲಿ, ಕಾವ್ಯವೂ ಇದೆ, ಪದ್ಯಗಳು ಇದೆ, ದೀರ್ಘ ಕಥೆಗಳು ಇದೆ, ಕಾದಂಬರಿಗಳಿದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಸ್ಮಯಗಳಿದೆ, ಅಂದ್ರೆ ಮಕ್ಕಳಿಗೋಸ್ಕರ ಮಾಡಿದ ಪಾಠಗಳದ್ದು ಒಂದು ಸೀರೀಸ್ ಇದೆ ಅವರದ್ದು, ತುಂಬಾ ಚೆನ್ನಾಗಿರುವಂತದ್ದು. ಇಂಥ ಎಲ್ಲಾ ಕೃತಿಗಳನ್ನು ನಾವು ಕಣ್ಣ ಮುಂದೆ ಶಿವರಾಮ ಕಾರಂತರಲ್ಲೇ ಆಗತ್ತೆ ಅಂದ್ಮೇಲೆ ತೋಹ್ಯನ್ಯಾತ್ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತವೇ, ಮಹಾಭಾರತದಂತಹ 1 ಲಕ್ಷ ಶ್ಲೋಕ ಬರೆಯುವುದು ವೇದವ್ಯಾಸರಿಗೆ ಏನು ಅಸಾಧ್ಯವಾದ ಸಂಗತಿ ಅಲ್ಲ. ಯಾಕೆಂದ್ರೆ ಅವರು ನಮಗೆ ಮಹಾಭಾರತದ ಕಥೆ ಬರೆದದ್ದು ಮಹಾಭಾರತ ರಚನೆಯಾಗುವ ಅಂದ್ರೆ ಘಟನೆ ನಡೆಯುವ 1000 ವರ್ಷದ ಹಿಂದೆ. ಘಟನೆ ನಡೆದ ಮೇಲೆ ಬರೆದದ್ದಲ್ಲ, ಅವರು ನಡೆಯುವುದಕ್ಕಿಂತ ಮುಂಚೆ ಬರೆದದ್ದವರು. ಯಾಕೆಂದ್ರೆ ಹುಟ್ಟಿದ ಕೂಡ್ಲೆ 3 ವರ್ಷದ ಹುಡುಗಾಗಿ ಎದ್ದು ನಿಂತಂತೆ ವ್ಯಾಸರು. ಪರಾಶರ ಮತ್ತೆ ಸತ್ಯವತಿಯ ಏನು ಸಂಧಾನ ಆಯ್ತು ದ್ವೀಪದಲ್ಲಿ, ಅದರಿಂದ ದ್ವೈಪಾಯನ ಅಂತ ಹೆಸರು ಬಂತು. ಅಲ್ಲೇ ಹುಟ್ಟಿದ ಕೂಡ್ಲೆ 3 ವರ್ಷದ ಹುಡುಗನಾಗಿ ಅಪ್ಪನ ಹತ್ರ ಮಾತಾಡಿ ಸ್ವಲ್ಪ ಹೊತ್ತಿಗೆ 7 ವರ್ಷದ ಅಂದ್ರೆ ಅವ್ರಿಗೆ ಯಜ್ಞೋಪವೀತ ಹಾಕುವುದಕ್ಕೆ ಬೇಕಿರುವ ವ್ಯವಸ್ಥೆ ಆಗಿ ಆಗ್ಲೇ ಎಲ್ಲ ಗ್ರಂಥಗಳನ್ನ ತಯಾರು ಮಾಡಿ ಉಪದೇಶ ಮಾಡಿ ಹೊರಟು ಹೋದ. ಅಮ್ಮ, ನಿನ್ಗೆ ಯಾವಾಗಾದ್ರೂ ನನ್ನ ನೆನಪಾದ್ರೆ ಸ್ಮರಣೆ ಮಾಡು, ಬೇಕು ಅಂತಾದ್ರೆ ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಆಗ್ಲೇ ಹೊರಟು ಹೋದ. ಅಪ್ಪ ಅಮ್ಮ ಹೋಗಿದ್ದ ಆಮೇಲೆ
ಮಗ ಹೊರಟದ್ ಮೊದಲು. ಆಗ್ಲೇ ರಚನೆ ಆಗಿ ಹೋಗಿದ್ದೀರಿ ಮಹಾಭಾರತ ಪುರಾಣಗಳು ಎಲ್ಲವೂ ಕೂಡ. ಅದರಲ್ಲಿ ಮಹಾಭಾರತ ಯಾವುದು ಭಾಗವತ ಒಂದು ಮಾತ್ರ ಸ್ವಲ್ಪ ತಡವಾಗಿ ಆಯ್ತು. ಅವರು ಹೊರಗೆ ಹೋದ ಮೇಲೆ ನಾರದರು ಒಂದ್ಸರ್ತಿ ಸಿಕ್ಕಿದ್ರು ಅನ್ನೋ ಸರಸ್ವತಿ ತೀರದ ಕಥೆ ಬರುತ್ತೆ. ಅದೊಂದು ಬಿಟ್ಟು ಉಳಿದಿದ್ದು ಎಲ್ಲ ರಚನೆ ಆಗಿ ಹೋಗಿತ್ತು. ಧೃತರಾಷ್ಟ್ರ ಹುಟ್ಟುವಾಗ ವ್ಯಾಸರಿಗೆ 600 ವರ್ಷ. ವ್ಯಾಸಃ ಷಕ್ಷತ ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್. ವ್ಯಾಸರಿಗೆ ಧೃತರಾಷ್ಟ್ರ, ಯಾಕೆಂದ್ರೆ ಧೃತರಾಷ್ಟ್ರ ಅವರ ಮಗನೇ ಅಲ್ವಾ, ಮಗ ಹುಟ್ಟುವಾಗ 600 ವರ್ಷ ಆಗಿತ್ತು. ಷಕ್ಷತ ವರ್ಷೀಯ 600 ವರ್ಷ ಆಗೋಗಿತ್ತು. ಆಮೇಲೆ ಮತ್ತೆ ಯುದ್ಧ ಆಯ್ತು, ಎಲ್ಲ ಆಯ್ತು. ನನ್ಗೆ ಇವತ್ತಿಗೂ ಅವ್ರದೇನ ವಯಸ್ಸು ಲೆಕ್ಕ ಹಾಕ್ಬೇಕಾಗಿಲ್ಲ, 5000 ವರ್ಷ ದಾಟೋಯ್ತು, ಯಾಕಂದ್ರೆ ಇನ್ನೂ ಇದ್ದಾರೆ ಅದರಿಂದಾಗಿ. ಆದ್ರೆ ಆ 600 ವರ್ಷದ ಅಂತರದಲ್ಲಿ ಪುರಾಣಗಳ ಎಡಿಷನ್ ಮಾಡೋದೇನ್ ಕಷ್ಟ ಅಲ್ಲ. ಇನ್ನೊಂದು ವಿಷಯ ತಿಳ್ಕೊಳ್ಬೇಕಾದ್ದೇನು ಅಂದ್ರೆ ಸ್ವತಃ ತಲೆಯಲ್ಲಿ ತಾವೇ ಯೋಚನೆ ಮಾಡಿ ಬರ್ದದ್ದಲ್ಲ ಇದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರ್ಬೋದು. 3 ತರದ ಭಾಷೆ ಇದೆ ಅಂತ ಹೇಳ್ತಾರೆ. ಕಂಡದ್ದು, ಇದ್ದದ್ದು, ಅರ್ಥ ಕಾಣದ್ದು, ಅಂದ್ರೆ ಹೇಳಿದ್ರು ಅರ್ಥ ಆಗದ್ದು. ದರ್ಶನ ಅಂದ್ರೆ ಕಂಡದ್ದು, ಗುಹ್ಯ ಅಂದ್ರೆ ಕಾಣದ್ದು, ಸಮಾಧಿ ಅಂದ್ರೆ ಇರುವಂಥದ್ದು, ಇದ್ದದ್ದು, ಕಂಡದ್ದು, ಕಾಣದ್ದು. ಈ 3 ತರದ ಭಾಷೆಯನ್ನ ನಾವು ಲೋಕದಲ್ಲೂ ನೋಡ್ತೇವೆ, ಲೋಕದಲ್ಲೂ ಬಳಕೆಯಲ್ಲಿದೆ. ಫೋಟೋದಲ್ಲಿ ಒಬ್ಬ ಹೀಗಂದಿರ್ತಾನೆ, ಅದು ಈ ಆಂಗಲ್ ಇಂದ ತಗೊಂಡಾಗ ಅವನೇ ಹೊಡಿಲಿಕ್ಕೆ ಇದ್ದದಂಗೆ ಕಾಣುತ್ತೆ. ಮೀಡಿಯಾದಲ್ಲಿ ಅವನು ಹೊಡೆದ ಅಂತ ತೋರಿಸ್ತಾರೆ. ಆದ್ರೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೊಡೆದಿದ್ದ ಅವನಲ್ಲ, ಅವನು ಹೊಡೆದಿದ್ದಕ್ಕೆ ಇವನು ತಡಿಲಿಕ್ಕೆ ನಿಂತದ್ದು ಅಂತ. ಮೊದಲೇನು ಕಂಡಿತು ಅದು ಕಂಡದ್ದು, ಆಮೇಲೆ ಏನ್ ಗೊತ್ತಾಯ್ತು ಅದು ಇದ್ದದ್ದು. ಇದು 2 ಭಾಷೆ ನಮ್ಮಲ್ಲೂ ಇದೆ. ಇನ್ನೊಂದು ಸುಲಭದಲ್ಲಿ ಅರ್ಥ ಆಗದಂತ ಸ್ವಲ್ಪ ತಲೆ ಖರ್ಚು ಮಾಡಿ ಅಂತ ಹೇಳುವಂಥದ್ದು ಗುಹ್ಯ. ಅದು ಅಟ್ಟಶೂಲ ಜನಪದ, ಶಿವಶೂಲ ದ್ವಿಜಾತಯ ಅಂತನ್ನುವ ತರದ ಮಾತುಗಳು. ಈಗ ಏನು ಅಂತಾನೆ ಗೊತ್ತಾಗುದಿಲ್ಲ ಅಟ್ಟಶೂಲ ಜನಪದ ಅಂದ್ರೆ. ಅಟ್ಟ ಅಂದ್ರೆ ನತ್ತಲೆಲ್ಲ ಅಟ್ಟ, ಅದು ಅಟ್ಟವೇ. ಸಂಸ್ಕೃತದಲ್ಲೂ ಅಟ್ಟಕ್ಕೆ ಅಟ್ಟ ಅಂತಾನೆ ಹೆಸರು. ಆದ್ರೆ ಇಲ್ಲಿ ಅದನ್ನು ಹೇಳಿದಲ್ಲ, ಅಟ್ಟ ಅಂದ್ರೆ ಅಟ್ಟು ಉಣ್ಣುವ ತನಕ. ಅಟ್ಟುವುದು ಅಂದ್ರೆ ಅಡಿಗೆ ಮಾಡುದು. ಅಡಿಗೆಯ ಶೂಲ ಅಂದ್ರೆ ಮಾರಾಟ. ಅಡಿಗೆಯನ್ನ ಮಾರಾಟ ಮಾಡಿ ಬದುಕುವಂತಹ ಜನ ಮುಂದೆ ಕಲಿಯುಗದಲ್ಲಿ ಬರ್ತಾರೆ ಅಂತ ಹೇಳುವ ಮಾತುಗಳು. ಶಿವಶೂಲ ದ್ವಿಜಾತಯ. ಶಿವ ಅಂದ್ರೆ ವೇದಗಳು, ಶೂಲ ಅಂದ್ರೆ ಮಾರಾಟ, ದ್ವಿಜಾತಯ ಅಂದ್ರೆ ಇವರು ಬ್ರಾಹ್ಮಣರು. ಇವರೆಲ್ಲ ವೇದ ಮಾರಿಕೊಂಡು ಬದುಕ್ತಾರೆ. ವೇದ ಪಾಠ ಮಾಡಿ ಫೀಸ್ ತಗೊಳ್ತಾರೆ, ಶಾಸ್ತ್ರ ಪಾಠ ಮಾಡಿ ಅದರಿಂದ ಸಂಪಾದನೆ ಮಾಡ್ತಾರೆ, ಅನ್ನವನ್ನ ಮಾರಿ ಜೀವನ ನಿರ್ವಹಣೆ ಮಾಡ್ತಾರೆ. ಇದೆಲ್ಲ ಕಲಿಯುಗದ ಪ್ರಭಾವ ಅಂತ ಮುಂದೆ ಆಗೋದನ್ನ ಹೇಳಲಿಕ್ಕೆ ಹೊರಟ ಮಾತುಗಳು. ಆದ್ರೆ ಅದು ಮೇಲ್ನೋಟಕ್ಕೆ ಏನು ಅರ್ಥ ಆಗಲ್ಲ. ಅದಕ್ಕೆ ಸ್ವತಃ ಕೆಲವು ಕಡೆ ವೇದವ್ಯಾಸರೇ ಅರ್ಥ ಹೇಳಿದ್ದಾರೆ, ಕೆಲವು ಕಡೆ ಬೇರೆ ಪ್ರಸಂಗದಲ್ಲಿ ಈ ಶಬ್ದಗಳನ್ನು ಗಮನಿಸಿದಾಗ ನಿಜವಾದ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಇದು ಸಮಾಧಿಯ ಗುಹ್ಯ ಭಾಷೆಯ ಒಂದು ಸ್ವರೂಪ. ಇಂತಹ 3 ಭಾಷೆಗಳಲ್ಲಿರುವಂತಹ ಪುರಾಣಗಳನ್ನ ನಾವು ಅರ್ಥೈಸಿಕೊಳ್ಳುವಾಗ ಬಹಳ ಎಚ್ಚರ ಇರಬೇಕು. ಒಂದು ಮಾತಿದೆ, ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂತ. ಬೇಗ ನರಕಕ್ಕೆ ಹೋಗ್ಬೇಕು, 2 ಕೆಲಸ ಮಾಡ್ಬೇಕಂತೆ. ನರಕಾಯ ಮತಿಶ್ಚೇತೆ ಪೌರೋಹಿತ್ಯಂ ಸಮಾಚಾರ. ನಿಂಗೆ ಬೇಗ ನರಕಕ್ಕೆ ಹೋಗ್ಬೇಕು ಅಂದ್ರೆ ಪೌರೋಹಿತ್ಯ ಮಾಡಿಸು, ಇನ್ನೂ ಬೇಗ ಹೋಗ್ಬೇಕು ಅಂದ್ರೆ ಪುರಾಣ ಹೇಳು ಅಂತ. ಅದರ ಅರ್ಥ ಏನು? ಪುರಾಣ ಹೇಳಬಾರ್ದು, ಪೌರೋಹಿತ್ಯಕ್ಕೆ ಹೋಗ್ಬಾರ್ದು ಅಂತ ಅರ್ಥ ಅಲ್ಲ. ಕತ್ತಿ ಅಲುಗಿನ ಹಾಗಿನ ದಾರಿ ಅದು. ಬಹಳ ಜಾಗ್ರತೆಯಿಂದ ನಡೆಸಬೇಕು. ಅದು ವ್ಯವಹಾರ ಅಂತ ಮಾಡಬಾರ್ದು ಯಾವತ್ತೂ ಕೂಡ. ಯಾಕೆಂದ್ರೆ ಒಬ್ಬ ಪುರಾಣವನ್ನ ಹೇಳುವವನು ಇಲ್ಲಿ ಏನ್ ಹೇಳ್ತಾನೋ ಅದನ್ನ ಕೇಳುವವರು ಅಷ್ಟು ಜನ ಆ ರೀತಿಯ ಉಪಾಸನೆ ಮಾಡ್ತಾರೆ. ಆ ರೀತಿ ಅವರ ಅರಿವಿನ ಮಟ್ಟ ಬೆಳೆದು ಅವ್ರು 10 ಜನಕ್ಕೆ ಅದೇ ತಪ್ಪು ಹೇಳ್ತಾರೆ. ಆ ತಪ್ಪು ಹೇಳಿದ್ರಿಂದ ಹೋಗ್ತಾ ಹೋಗ್ತಾ ತಪ್ಪು ದೊಡ್ಡದಾಗ್ತಾ ಹೋಗುತ್ತೆ. ಅದರ ರೆಕ್ಕೆ ಪುಕ್ಕೆ ಎಲ್ಲ ಬೆಳೆದು ಏನು ನಿಜವಾದ ಸುದ್ದಿ ಇದೆ ಅದೇ ಹೋಗಿಬಿಡುತ್ತೆ, ಅಳಸಿಯೇ ಹೋಗ್ಬಿಡುತ್ತೆ. ಅಲ್ಲೆಲ್ಲೋ ಕಾರಿಗೆ ಅಡ್ಡ ಬಂದ ಅಂತಿದ್ದದ್ದು ಪೇಪರ್ ಅಲ್ಲಿ ಸತ್ತೋದ ಅಂತ ಬರುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಅದು ಕತೆ ಹೇಗೆ ಬೆಳೆಯುತ್ತೆ ಅಂತ ನಮ್ಗೆ ಊಹೆಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇದೆರಡು ದಾರಿ ಬಹಳ ಅಪಾಯಕಾರಿ ಅನ್ನುವ ದೃಷ್ಟಿಯಿಂದ ಹೇಳುವಂಥದ್ದು. ಹಾಗೆ ಪುರಾಣಗಳನ್ನು ಅಧ್ಯಯನ ಮಾಡುವಾಗ ಒಂದು ಭಾಷೆಯ ಬಗ್ಗೆ ಗೊತ್ತಿರಬೇಕು. ಇನ್ನು ರೀತೀನಾಂ ಶತಮೇವಚ, ಅಲ್ಲಿ 7 ವಿಧವಾದ ರೀತಿಗಳಿವೆ ಅಂತ ಒಂದು ಕಡೆ ಇದೆ. ಪ್ರಖಸ, ಉಕ್ಷಣ ಇತ್ಯಾದಿಗಳೆಲ್ಲ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ. ಕಥೆ ಪೂರ್ತಿ ಒಂದೇ ಕಡೆ ಹೇಳುವುದಿಲ್ಲ. ನಿಮ್ಗೆ ಅದು ಒಂದು ಗೊತ್ತಿರಬೇಕು. ನಿಮ್ಗೆ ಸುಲಭದಲ್ಲಿ ಅರ್ಥ ಆಗ್ಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಉಳಿದವರು ಕಂಡಂತೆ ಅಂತ ನೀವೊಂದು ಸಿನಿಮಾ ನೋಡಿದ್ರೆ ಇದು ಪುರಾಣಕ್ಕೆ ಚೆನ್ನಾಗಿ ಹೊಂದುವ ದೃಷ್ಟಾಂತ. ಒಂದು ಪ್ರಧಾನ ಕಥೆ ಏನಿರುತ್ತೆ ಅದು ಬೇರೆ ಬೇರೆ ಅವ್ರು ನೋಡಿರ್ತಾರೆ. ಒಂದು ಕಡೆ ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಬಂದೆ ಅಂದ್ರೆ ಇದು ಎಡಿಟಿಂಗ್. ಪುರಾಣ ಅನ್ನುವುದು
ವ್ಯಾಸರ ಸ್ವಂತ ವಾಕ್ಯಗಳ ಅಂದ್ರೆ ಅಭಿಪ್ರಾಯ ಅಲ್ಲ ಅದು. ದುರ್ಯೋಧನ ಏನ್ ಕಂಡ ಅದನ್ನು ದುರ್ಯೋಧನನ ಮನಸ್ಸಿನಲ್ಲಿ ಇದ್ದ ಭಾವನೆಗಳಿನ್ನೇ ಅಲ್ಲಿ ಇಂಪ್ರಿಂಟ್ ಮಾಡ್ತಾರೆ. ನಮ್ಮ ಮನಸ್ಸಿನದ್ದು ಹೇಳುವುದಿಲ್ಲ ಅವರು. ದುರ್ಯೋಧನನ ಯಾಕೆಂದ್ರೆ ದುರ್ಯೋಧನಿಗೆ ಕೃಷ್ಣ ಅವನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಕಂಡ ಮಾತಾಡಿದ್ರೆ ಅದನ್ನು ಹಾಗೆ ಎಡಿಟ್ ಮಾಡ್ತಾರೆ. ವಸ್ತುತಃ ಅದು ತಪ್ಪಿರ್ಬೋದು, ಆದ್ರೆ ಪುರಾಣ ಆ ತಪ್ಪನ್ನು ಕರೆಕ್ಷನ್ ಮಾಡುದಿಲ್ಲ. ಯಾಕೆಂದ್ರೆ ಅದು ಅವನ ಭಾಷೆ, ಅವನ ಭಾವ, ಅದನ್ನು ಹಾಗೆ ಉಳಿಸುತ್ತೆ. ಯಾರ್ಯಾರು ಅವರವರ ವಿದ್ಯಾಮಟ್ಟದಲ್ಲಿ ಹೇಗೆ ಹೇಗೆ ಜಗತ್ತನ್ನು ಕಾಣ್ತಾರೆ, ದೇವರನ್ನ ಕಾಣ್ತಾರೆ, ಕಥೆಯನ್ನು ಕಾಣ್ತಾರೆ, ಅದನ್ನು ಹಾಗೇ ಇದು ಸರಿಯಾದ ಪತ್ರಕರ್ತನ ಕರ್ತವ್ಯ. ಎಲ್ಲೂ ತನ್ನ ಬುದ್ಧಿವಂತಿಕೆಯನ್ನು ಪ್ರವೇಶಗೊಳಿಸದೆ ಅಲ್ಲಿ ಇದ್ದ ವಿಷಯವನ್ನು ಹಾಗೆ ಉಳಿಸುವುದು ಅಂತ ಏನಿದೆ, ಇದು ನಮಗೆ ಮೊದಲೇ ಗೊತ್ತಿದ್ರೆ ಆವಾಗ ಇದು ಯಾರ ಮಾತು ಅಂತ ಗೊತ್ತಾ. ನಿಮ್ಗೊಂದು ಉದಾಹರಣೆ ಕೊಡ್ತೇನೆ, ಈ ವ್ಯತ್ಯಾಸವನ್ನ ಗುರುತಿಸದೆ ಹೋದ್ರೆ ಎಂತಹ ಅಪಾಯ ಇದೆ ಅಂತ. ಮಹಾಭಾರತದಲ್ಲೂ ಪರೀಕ್ಷಿತ್ ರಾಜನ ಕಥೆ ಬರುತ್ತೆ, ಭಾಗವತದಲ್ಲೂ ಪರೀಕ್ಷಿತ್ ರಾಜನ ಕಥೆ ಬರುತ್ತೆ. ಮಹಾಭಾರತದ ಪರೀಕ್ಷಿತ್ ರಾಜನ ಕಥೆಯಲ್ಲಿ ಆ ಪ್ರಸಂಗ ಬಂದಾಗ, ಶಾಪದ ಪ್ರಸಂಗ ಬಂದಾಗ, ಅವನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಈ ಗರುಡ ಮಂತ್ರವನ್ನ ತಿಳಿದವರು, ಗರುಡ ರೇಖೆ ಇರುವವರು ಮತ್ತು ರಕ್ಷೋಘ್ನ ಮಂತ್ರಗಳನ್ನು ಚೆನ್ನಾಗಿ ಜಪಿಸಬಲ್ಲವರು, ಇವರನ್ನೆಲ್ಲ ಅವನ ಅರಮನೆಯ ವಲಯದಲ್ಲಿ ಅವನು ಎಲ್ಲಿ ಆ ಪ್ರಾಯೋಪವೇಶಕ್ಕೆ ಕೂತ್ಕೊಳ್ತಾನಲ್ವಾ, ಅದರ ಇಡೀ ಹೊರ ಜಾಗದಲ್ಲಿ ಸೆಟ್ ಮಾಡಿರ್ತಾರೆ. ಸಿಕ್ಕಾಪಟ್ಟೆ ಅವನಿಗೆ ಎಲ್ಲಿ ನೋಡಿದ್ರು ಸರ್ಪ ಸರ್ಪ ಅಂದ್ರೆ ಪರೀಕ್ಷಿತ್ ಅಂದ್ರೆ ಅವನ ಹೆಸರು ಒಂದರ್ಥದಲ್ಲಿ ಸುತ್ತಲೂ ಪರೀಕ್ಷೆ ಮಾಡ್ಕೊಂಡು ಹೆಜ್ಜೆ ಇಡ್ತದೆ, ಎಲ್ಲಿಯಾದ್ರೂ ಸರ್ಪ ಇದೆಯೋ ಎಲ್ಲಿಯಾದ್ರೂ ಸರ್ಪ ಇದೆಯೋ ಅಂತ ಭಯಗ್ರಸ್ತನಾದ, ನಾನು ಬಹಳ ಸ್ವಲ್ಪ ಹೇಳಿದ್ದೇನೆ, ಭಯಗ್ರಸ್ತನಾದ ಪರೀಕ್ಷಿತನ ಚಿತ್ರಣ ನನಗೆ ಮಹಾಭಾರತದಲ್ಲಿ ಇದೆ. ಆದ್ರೆ ನೀವು ಭಾಗವತಕ್ಕೆ ಬಂದ್ರೆ ಪೂರ್ತಿ ವಿರುದ್ಧವಾಗಿದೆ. ಪರೀಕ್ಷಿತ್ ರಾಜ ಸಾವನ್ನ ಸ್ವಾಗತಿಸ್ತಾನೆ. ನನಗೆ 7 ದಿವಸ ಗ್ಯಾರಂಟಿ ಆಯ್ತಲ್ವ ಬದುಕ್ತೇನೆ ಅಂತ, ಉಳಿದವರಿಗೆ 7 ಸೆಕೆಂಡ್ ಇದು ಗ್ಯಾರಂಟಿ ಇಲ್ಲ, ಯಾವಾಗ ಎದೆ ನಿಂತು ಹೋಗುತ್ತೆ ಗೊತ್ತಿಲ್ಲ. ಆದ್ರೆ ನನಗೆ ಕನ್ಫರ್ಮ್ ಆಯ್ತು 7 ದಿವಸ ನಾನು ಬದುಕ್ತೇನೆ. ಅದಕ್ಕೋಸ್ಕರ ನಾನು ಮಾಡಿದ ತಪ್ಪಿಗೆ ನಾನೇನ್ ಶಿಕ್ಷೆ ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಋಷಿಯ ಬಾಯಿಂದಲೇ ನನಗೆ 7 ದಿವಸದಲ್ಲಿ ತಕ್ಷಕನ ಕಡಿತದಿಂದ ಸಾವು ಅಂತ ಏನು ಎಚ್ಚರ ಬಂತು, ಅದು ನನಗೆ ಅವರ ಮಾತಿನಿಂದ ಬಂದ ಶಿಕ್ಷೆ. ಆದ್ರಿಂದ ಅದನ್ನ ನೋಡಿ, ಕಂಸನಿಗೆ ಸಾವಿನ ಸುದ್ದಿ ಬಂತು, ತಂಗಿಯನ್ನೇ ಕೊಲ್ಲಿಕ್ ಹೊರಟ. ಅದೇ ಪರೀಕ್ಷಿತ್ ರಾಜನಿಗೆ ಸಾವಿನ ಸುದ್ದಿ ಬಂತು, ಕೂಡ್ಲೆ ಶರಣಾಗಿ ಪ್ರಾಯೋಪವೇಶಕ್ಕೆ ಕೂತು ಎಲ್ಲ ಋಷಿಮುನಿಗಳು ಬಂದವರನ್ನ ಪಾದ ಸ್ಪರ್ಶ ಮಾಡಿ ಅವರಿಗೆ ಆತಿಥ್ಯ ಮಾಡಿ ಆಗಲೇ ಹುಡುಕಿಕೊಂಡು ಬಂದ ಶುಕಾಚಾರ್ಯನಿಂದ ಉಪದೇಶ ಪಡೆದ ಅಂತ ನಮಗೆ ಭಾಗವತದಲ್ಲಿ ಅವನ ಪರಮ ಭಾಗವತ ಧರ್ಮ ಗೊತ್ತಾಗುತ್ತೆ. ಹಾಗಾದ್ರೆ ಯಾವುದು ಸರಿ? ಭಾರತದಲ್ಲಿ ಹೇಳಿದ ಪರೀಕ್ಷಿತ್ ರಾಜ ಕರೆಕ್ಟೋ, ಭಾಗವತದಲ್ಲಿ ಹೇಳಿದ ಪರೀಕ್ಷಿತ್ ರಾಜ ಕರೆಕ್ಟೋ? ನೀವು ಇನ್ನೊಂದ್ಸತಿ ಈ ಮಾತನ್ನು ನೆನ್ಪಿಟ್ಕೊಂಡು ಓದಿ, ಅಂದ್ರೆ 2 ದೃಷ್ಟಿಯನ್ನು ಇಟ್ಕೊಂಡು ಓದಿ. ನಿಮ್ಗೆ ಅಲ್ಲಿ ಮಹಾಭಾರತದಲ್ಲಿ ಓದುವಾಗ ಕಾಣುದು ಅದು ಜನರ ದೃಷ್ಟಿ. ವಸ್ತುತಃ ಪರೀಕ್ಷಿತ್ ರಾಜ ಯಾವ ಪ್ರಿಪರೇಷನ್ ಮಾಡ್ಕೊಳ್ಳಿಲ್ಲ, ಸಾಯಬಾರ್ದು, ನಾನು ಉಳಿಬೇಕು ಅಂತ ಅನ್ನೋದಕ್ಕೆ ಏನು ಪ್ರಿಪರೇಷನ್ ಮಾಡಲಿಲ್ಲ. ಆದ್ರೆ ಅವನ ಮಕ್ಕಳು ಮತ್ತೆ ಅವನ ಮಂತ್ರಿಗಳೆಲ್ಲ ಇಂತಹ ರಾಜನನ್ನ ಕಳ್ಕೊಳ್ಬಾರ್ದು ಅಂತ ಅವ್ರು ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ಅದು ಜನರಿಗೆ ಹೇಗೆ ಕಾಣುತ್ತೆ ಅಂದ್ರೆ, ರಾಜ ತಾನು ಸಾಯಬಾರ್ದು ಅಂತ ಏನೆಲ್ಲ ಮಾಡಿಟ್ಕೊಂಡಿದ್ದಾನೆ, ಇಂಥವನ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ವಿ ಅಂತ ಅನ್ನುವ ಹಾಗೆ ಅವನು ಹೆದರಿದ ಚಿತ್ರಣದ ಅವ್ರ ಮನಸ್ಸಲ್ಲಿ ಪರೀಕ್ಷಿತ್ ರಾಜ ಹೆದರಿದ್ದಾನೆ ಅಂತ ಅನ್ನೋದನ್ನ ವ್ಯಾಸರು ಮಹಾಭಾರತದಲ್ಲಿ ಜನರ ಮಾತಾಗಿ ಹಾಗೆ ಉಳಿಸಿದ್ದಾರಲ್ಲಿ. ಆದ್ರೆ ಇಲ್ಲಿ ಪರೀಕ್ಷಿತ್ ರಾಜನದ್ದೇ ಭಾವನೆ ಇದೆ. ಯಾಕೆಂದ್ರೆ ಅವನೇ ಶೃಂಗಿ ಹತ್ರ, ಶಮೀಕನ ಹತ್ರ ಹೋದದ್ದು, ಕುತ್ತಿಗೆಗೆ ಸರ್ಪವನ್ನ ಹಾಕಿದ್ದು ಅವನೇ ತಲೆ, ಅವನು ಆ ಆಶ್ರಮದಿಂದ ಹೊರಗೆ ಹೆಜ್ಜೆ ಇಡುವಾಗ ತಲೆ ಚಚ್ಕೊಳ್ತಾನೆ, ಇನ್ನು ಮುಂದೆ ನಾನು ರಾಜ್ಯ ಪದವಿಯಲ್ಲಿ ಇರುವುದು ಸರಿಯಲ್ಲ. ಒಬ್ಬ ತಪಸ್ವಿಯಾಗಿ ಆಶ್ರಮದಲ್ಲಿ ಕೂತು ತಪಸ್ ಮಾಡ್ತಾ ಇದ್ದಾನೆ, ಸಮಾಧಿಯಲ್ಲಿದ್ದಾನೆ ಅಂತ ಅರಿಯುವಷ್ಟು ನನಗೆ ತಿಳುವಳಿಕೆ ಬರಲಿಲ್ಲ ಅಂದ್ರೆ ಇನ್ನು ಈ ಸಿಂಹಾಸನದಲ್ಲಿ ಕೂತು ಉಪಯೋಗ ಇಲ್ಲ ಅಂತ ತನಗೆ ತಾನೇ ಆ ಶಾಪ ಬರುವ ಮುಂಚೆಯೇ ಪಶ್ಚಾತ್ತಾಪ ಪಟ್ಟುಕೊಂಡು ಬಂದ ಮಾತಿದೆ ಭಾಗವತದಲ್ಲಿ. ಅದು ಅವನದ್ದೇ ಮನಸ್ಸಿನಲ್ಲಿ ಬಂದ ಭಾವನೆ, ಅದು ಸತ್ಯ. ಆದ್ರೆ ಇಲ್ಲಿ ಜನರು ಕಂಡ ಸತ್ಯ ಜನರಿಗೆ ಹಾಗೆ ಕಾಣಿಸ್ತು. ಯಾರಿಗೂ ಅವರ ಬ್ಯಾಗ್ ಎಲ್ಲ ತೆಗೆದು ಚೆಕ್ ಮಾಡ್ತಿದ್ರು, ಎಲ್ಲಿಯಾದ್ರೂ ಹಾಗಿಟ್ಕೊಂಡು ಬಂದಿದಾರ ಅಂತ. ಪ್ರತಿಯೊಬ್ಬನನ್ನು ಅಲ್ಲಿ ಒಳಗೆ ಬಿಡುವಾಗ ಚೆಕ್ ಮಾಡ್ತಿದ್ರು. ಯಾಕೆಂದ್ರೆ ಅವರಿಗೆ ತನ್ನ ರಾಜನ ಉಳಿಸ್ಕೊಳ್ಬೇಕು ಅನ್ನುವ ನಾಕಾಬಂದಿ ಹಾಕಿದ್ದಾರೆ. ಅದು ಜನರಿಗೆ ಹೇಗೆ ಕಾಣುತ್ತೆ ಅಂದ್ರೆ, ರಾಜ ಏನು ಸಾವಿಗಿಷ್ಟು ಹೆದರ್ತಾನೆ, ಭಾರಿ ಅವನು ಕಲಿ ನಿಗ್ರಹ ಮಾಡಿದವ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಹೇಳಿದ್ರೆ ನಮ್ಮನ್ನು ಒಬ್ಬರನ್ನು ಒಳಗ್ ಬಿಡ್ತಾ ಇಲ್ಲ ಅನ್ನುವ ಈ ಮಾತು, ಇದು ಜನರ ಕಣ್ಣಿನಲ್ಲಿ ಕಂಡದ್ದನ್ನ ಭಾರತ ಹೇಳಿದೆ. ಪರೀಕ್ಷಿತ್ ರಾಜನ ಕಣ್ಣಲ್ಲಿ ಏನಾಯ್ತು ಅನ್ನೋ ನಿಜ ಸಂಗತಿಯನ್ನು ಭಾಗವತ ಹೇಳಿದೆ. ಈ ಎಚ್ಚರ ನಮ್ಗೆ ಓದುವಾಗಿದ್ರೆ ಆಗ ನಾವು ಸ್ವಲ್ಪ ಜಾಗ್ರತೆಯಿಂದ ವಿಷಯವನ್ನು ಸರಿಯಾಗಿ ಅರ್ಥೈಸ್ಕೊ. ಈಗ ನೋಡಿ, ನಾನು ಆ ಉದಾಹರಣೆ ಕೊಟ್ಟದ್ದು ಉಳಿದವರು ಕಂಡಂತೆ ಅನ್ನುವ ಕಥೆಯಲ್ಲಿ ಪ್ರಧಾನವಾದ ಕಥೆ ಏನ್ ನಡೀತಾ ಇರುತ್ತೆ, ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಹೇಳ್ತಿರ್ತಾರೆ, ಆದ್ರೆ ಯಾವುದು ಪೂರ್ಣ ಸತ್ಯ. ನಿಮ್ಗೆ ಇದಕ್ಕಿಂತಲೂ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ತುಂಬಾ ಹಳೆಯ ಕಥೆ, ಒಂದು ಆನೆಯನ್ನ ಕುರುಡರು ಮುಟ್ಟಿ ನೋಡಿದ್ದು. ಒಬ್ಬ ನೋಡ್ತಾನೆ ಆನೆ ಅಂದ್ರೆ ಕಂಬದ ಆಗಿದೆ ಅಂತ, ಯಾಕೆಂದ್ರೆ ಅವನು ಕಾಲ್ ಮುಟ್ಟಿ ನೋಡಿರ್ತಾನೆ.
ಒಬ್ಬ ಹೇಳ್ತಾನೆ ಇದು ಹಾವಿನ ಹಾಗಿದೆ ಅಂತ ಅವನು ಬಾಲ ಮುಟ್ಟಿರ್ತಾನೆ. ಒಬ್ಬ ಹೇಳ್ತಾನೆ ಹೆಬ್ಬಾವಿನ ಹಾಗಿದೆ ಅಂತ ಅವನು ಸೊಂಡು ಮುಟ್ಟಿರ್ತಾನೆ. ಒಬ್ಬ ಹೇಳ್ತಾನೆ ಇದು ಯಾವ್ದು ಆಯುಧದಾಗಿದೆ ಅಂತ ಅವನು ದಾಡೆ ಮುಟ್ಟಿರ್ತಾನೆ. ಒಬ್ಬ ಗೋಡೆ ಆಗಿದೆ ಅಂತ ಅವನು ಹೊಟ್ಟೆ ಮುಟ್ಟಿರ್ತಾನೆ. ಎಲ್ಲರೂ ಮುಟ್ಟಿದ್ ಸತ್ಯವೇ, ಆದ್ರೆ ಸಮಗ್ರತೆ ಇಲ್ಲ ಅದರಲ್ಲಿ. ಹಾಗೇನೆ ಪುರಾಣಗಳ ಅಧ್ಯಯನದಲ್ಲೂ ಕೂಡ ಸಮಗ್ರತೆ ಬರಬೇಕು ಅಂದ್ರೆ ನಾವು ಸ್ವಲ್ಪ ಎಚ್ಚರದಲ್ಲಿರ್ಬೇಕು. ಇದು ಯಾರ ಮಾತು? ಋಷಿಗಳ ಮಾತು ಅಥವಾ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಾತು? ಅದರ ಹಿನ್ನೆಲೆಯಲ್ಲಿ ಏನಿದೆ ಇದು ಗೊತ್ತಾದ್ರೆ ಮಾತ್ರ. ಈಗ ಭಾಗವತದಲ್ಲಿ ಆಚಾರ್ಯ ನಮಗೆ ಈ ವರಾಹನ ಕಥೆಯನ್ನು ಹೇಳುವಾಗ ಒಂದು ಕಡೆ ಕೆನ್ನೆಗೆ ಹೊಡೆದು ಕೊಂದ ಅಂತಿದೆ, ಇನ್ನೊಂದು ಕಡೆಗೆ ಎದೆಗೆ ತಿವಿದು ಕೊಂದ ಅಂತಿದೆ. ಏನ್ರಿ ಸರಿ ಹೇಳಿ? ಅದಕ್ಕೆ ಕೊನೆಗೆ ಪುರಾಣಕಾರರು ಹೇಳಿದ್ರು ಸತ್ತ ಅಲ್ವಾ ಅಷ್ಟೇ ಮುಖ್ಯ, ಹೇಗೆ ಸತ್ರೆ ನಿಮ್ಗೇನು ಅಂದ್ರು. ಆದ್ರೆ ಮಧ್ವಾಚಾರ್ಯರಿಗೆ ಹಾಗೆ ಅನಿಸ್ಲಿಲ್ಲ. ಅವ್ರು ಯೋಚನೆ ಮಾಡಿದ್ರು ಎರಡು ಕಡೆ ಎರಡು ತರ ಹೇಳಿದ್ದಾರೆ ಅಂದ್ರೆ ಇದಕ್ಕೆ ಹಿನ್ನೆಲೆ ಏನೋ ಇದೆ. ವೇದವ್ಯಾಸರೇ ಬೇರೆ ಕಡೆ ಹೇಳಿದ್ದಾರೆ, ವರಾಹ ಪುರಾಣದಲ್ಲಿ ಅದರ ವಿವರಣೆ ಕೊಟ್ಟಿದ್ದಾರೆ. ಆದಿಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಅವನು ಭೂಮಿ ತಾನಾಗಿಯೇ ಕಳಚಿ ಬಿದ್ದದ್ದನ್ನ ವರಾಹ ರೂಪದಿಂದ ಭೂಮಿಯ ಪ್ರಾರ್ಥನೆಗೆ ಒಲಿದು ಮೇಲೆ ಇಡ್ಲಿಕ್ಕೆ ಬಂದಾಗ ಹಿರಣ್ಯಾಕ್ಷ ಬರ್ತಾನೆ, ಆದಿ ಹಿರಣ್ಯಾಕ್ಷ. ಆಗ ಅವನನ್ನ ಪೂರ್ಣ ಪ್ರಮಾಣದಲ್ಲಿ ವರಾಹದಂತೆ ಇದ್ದಂತಹ ಭಗವಂತ ದಾಡೆಯಿಂದ ತಿಳಿದುಕೊಳ್ತಾನೆ. ಆಮೇಲೆ ಈ ವಿಷಯವೊಮ್ಮೆ ಗೊತ್ತಾಯ್ತಲ್ಲ, ಭೂಮಿ ತನ್ನ ಕಕ್ಷೆಯಿಂದ ಕಳಚಿ ಬಿಡ್ಲಿಕ್ಕೆ ಬಹಳ ಶಕ್ತಿ ಬೇಕಿಲ್ಲ, ಟೆಕ್ನಿಕ್ ಬೇಕು ಅಂತ. ಇದನ್ನ ನ್ಯೂಟನ್ ಕೂಡ ಹೇಳ್ತಾನೆ, ನನಗೆ ಭೂಮಿಯಿಂದ ಇಷ್ಟು ದೂರಕ್ಕೆ ಒಂದು ಸೀಟ್ ಹಾಕೊಡಿ, ಅಲ್ಲಿಂದ ಇಷ್ಟು ದೊಡ್ಡದ ಸ್ಕೇಲ್ ಕೊಡಿ, ಅದು ಈ ಕಾರ್ನರ್ ಅಲ್ಲಿ ಬರುವಾಗ ನನ್ನ ಜಾಗದಲ್ಲಿ ಕರೆಕ್ಟ್ ಸಮಯ ನಿಗದಿ ಮಾಡಿ ಅಲ್ಲಿಡಿ, ನಾನು ಭೂಮಿಯನ್ನು ಬೀಳಿಸ್ತೇನೆ ಅಂತ ಅವ್ರು ಲೆಕ್ಕಾಚಾರ ಕೊಟ್ಟಿದ್ದಾನೆ ಹೇಗೆ ಬೀಳಿಸಬಹುದು ಅಂತ. ಅಂದ್ರೆ ಈ ಅಂಶದಲ್ಲಿ ಆದಿಹಿರಣ್ಯಾಕ್ಷನಿಗೆ ಏನು ಆದ್ರೆ ಅವನು ಅಲ್ಲಿ ಸತ್ರು ಯಾವ ಜೀವವು ಸಾಯಲ್ಲಲ್ವ. ಅವನು ಮತ್ತೆ ಶಾಪಗ್ರಸ್ತನಾದ ವಿಜಯನಲ್ಲಿ ಸೇರಿಕೊಂಡು ಎರಡನೇ ಬಾರಿ ಅವನಿಗೆ ಗೊತ್ತಾಗಿತ್ತು ಕಕ್ಷೆಯಿಂದ ಕಳಚಿ ಬೀಳುವುದು ಏನು ಅಸಾಧ್ಯ ಸಂಗತಿ ಅಲ್ಲ. ಈಗ ನಾವು ತುಂಬಾ ಕರ್ವಿದ ಜಾಗದಲ್ಲಿ ತುಂಬಾ ವೇಗವಾಗಿ ಹೋಗ್ತಾ ಇದ್ರೆ ಒಂದ್ ಸಣ್ಣ ಕಲ್ಲು ಸಿಕ್ಕಿದ್ರೆ ಸಾಕು ಬೀಳ್ಲಿಕ್ಕೆ, ತಪ್ಪಿಸ್ಕೊಳ್ಲಿಕ್ಕೆ. ಅಂದ್ರೆ ಗಾಡಿಯಿಂದ ನಮ್ಮ ಸ್ಥಿತಿಯನ್ನ ತಪ್ಪಿಸಿಕೊಳ್ಳಿಕ್ಕೆ. ಹಾಗೆ ಕಕ್ಷೆಯ ಸ್ಥಿತಿಯನ್ನ ತಪ್ಪಿಸ್ಲಿಕ್ಕೆ ಒಂದು ಸಣ್ಣ ಎಡೆ ಸಾಕಿತ್ತು ಅವನಿಗೆ. ಅವನು ಅದನ್ನ ಮಾಡಿದ. ಯಾರು? ಎರಡನೇ ಬಾರಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪುವಿನ ಸಹೋದರನಾಗಿ ಮಾಡಿದ. ಆಗ ಮತ್ತೆ ಭಗವಂತ ವರಾಹ ರೂಪನಾಗಿ ಬಂದ, ಎರಡನೇ ಬಾರಿ ವರಾಹ ರೂಪದಲ್ಲಿ ಕಾಣಿಸಿಕೊಂಡ. ಆಗ ಶಂಖ ಚಕ್ರ ಗದಾಧರ ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಹ್ಯೋ ಗಭೀರೋ ಗಹನೋ ಗುಪ್ತ ಚಕ್ರ ಗದಾಧರ. ಅದು ವರಾಹನ ಕಥೆಯನ್ನು ಹೇಳುವ ಸಾಲುಗಳವೆಲ್ಲ. ಆ ಗುಪ್ತ ಚಕ್ರ ಗದಾಧರ, ಕೈಯಲ್ಲಿ ತೋಳಿನಲ್ಲಿ ಆಯುಧಗಳಿವೆ, ಮುಖ ಮಾತ್ರ ವರಾಹ. ನೀವು ಈ ದೇವಸ್ಥಾನಗಳಲ್ಲೆಲ್ಲ ನೋಡಿದ್ರೆ ಅದರ ಚಿತ್ರ ಮುಖ ಮಾತ್ರ ವರಾಹ ಇರುತ್ತೆ. ಆದ್ರೆ ಆದಿ ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ಬಂದದ್ದು ಪೂರ್ಣ ವರಾಹ. ನಂತರ ಬಂದದ್ದು ನರ ಮತ್ತು ವರಾಹ ಅನ್ನುವ ರೂಪದಲ್ಲಿ ಬಂದ ರೂಪ. ಅದು ಎರಡನೇ ಬಾರಿ ಅವನು ಗದೆಯಿಂದ ಹೊಡೆದುಕೊಂಡ, ಕೆನ್ನೆಗೆ ಬಿತ್ತು, ಸತ್ತ. ಮೊದಲನೇ ಬಾರಿ ತಿಳಿದುಕೊಂಡ, ಎರಡನೇ ಬಾರಿ ಹೊಡೆದುಕೊಂಡ. ಇದು ಎರಡನ್ನೂ ಸರಿಯಾಗಿ ನಮ್ಗೆ ಎಚ್ಚರಿಕೆ ಕೊಟ್ಟವರು ಆಚಾರ್ಯರು, ಮಧ್ವಾಚಾರ್ಯರು. ಬೇರೆಯವರೆಲ್ಲ ಅಲ್ಲಿ, ಯಾಕೆಂದ್ರೆ ಆ ಹಿಂದಿನ ದಿವಸದ ಉಪನ್ಯಾಸ ಕೇಳಿದವರಿಗೆ ಹಿಂದಿನ ದಿವಸ ಹೇಗೆ ಕೊಂದ ಅಂದ ವಿಷಯ ಮರ್ತು ಹೋಗಿರುತ್ತೆ. ಎರಡನೇ ದಿವಸ ಹೇಳಿದಾಗ ಆರಾಮಾಗಿರ್ತಾರೆ, ಅದರಿಂದ ಅವ್ರ ಕಥೆ ನಡೆದೋಗುತ್ತೆ. ನಿನ್ನೆಗೆ ಇವತ್ತಿಗೆ ನಾಳೆಗೆ ಅಂತ ಈ ಧೈರ್ಯದಲ್ಲಿ ಇದ್ರೆ ಆಚಾರ್ಯರಿಗೆ ಹಾಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲಲ್ಲ. ಅದಕ್ಕೋಸ್ಕರ ಅವರು ಪುರಾಣಾಂತರದಲ್ಲಿ ವರಾಹದ 2 ಬಾರಿಯ ಪ್ರವೇಶವನ್ನ, ಆಶ್ಚರ್ಯ ಅಂದ್ರೆ ಇದನ್ನ ವರ್ಲ್ಡ್ ಸ್ಕಾಲಿಷನ್ ಅಂತ ಒಂದು ಪುಸ್ತಕ, ಇದನ್ನ ನಾನು ಸ್ವತಃ ನೋಡಿದ್ದಲ್ಲ, ಗೋವಿಂದಾಚಾರ್ಯರು ಹೇಳಿದ್ರಿಂದ ನಂಗೆ ಆಮೇಲೆ ನೋಡ್ಲಿಕ್ಕೆ ಸಿಕ್ತು. ಅವನು ಒಬ್ಬ ಸೈಂಟಿಸ್ಟ್, ವರ್ಲ್ಡ್ ಕಾಲಿಷನ್ಸ್ ಆಫ್ ವರ್ಲ್ಡ್, ಸಾರಿ. ಆ ಪುಸ್ತಕದಲ್ಲಿ ರಷ್ಯನ್ ಸೈಂಟಿಸ್ಟು ವೆಲಿಕೋವ್ಸ್ಕಿ ಅಂತ ಅವನ ಹೆಸರು. ಅವನು ಈ ಭೂಮಿಯ ಕಕ್ಷೆಯಲ್ಲಿ ಅದರ ವೇಗವನ್ನು ಗುರುತಿಸಿದಾಗ 2 ಬಾರಿ ತನ್ನ ಸ್ಥಾನ ಪಲ್ಲಟವಾಗಿದೆ ಅನ್ನೋದು ಗಣಿತದ ಪ್ರಕಾರ ನಮಗೆ ಗೊತ್ತಾಗುತ್ತೆ ಅಂತ ಅವನು ಉಲ್ಲೇಖ ಮಾಡಿದ್ದಾನೆ. ಮಾಡಿ ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾನೆ, ಲೆಕ್ಕಾಚಾರ ಕೊಟ್ಟು ಇಷ್ಟು ದೂರದಿಂದ ಇಷ್ಟು ದೂರಕ್ಕೆ ಈ ಕ್ರಮದಲ್ಲಿ ಭೂಮಿ ಇಲ್ಲಿ ಇರಬೇಕಿತ್ತು, ಇಲ್ಲಿಲ್ಲದೆ ಹಿಂದೆ ಉಳಿದಿದೆ ಅಂದ್ರೆ ಎಲ್ಲೋ ಅದರ ದಾರಿ ತಪ್ಪಿದೆ ಈ ವಿಷಯದಲ್ಲಿ. ಯಾಕೆಂದ್ರೆ ಹಿಂದಿದ್ದೆಲ್ಲ ಕೆಲವೆಲ್ಲ ನಮಗೆ ನಕ್ಷತ್ರಗಳು ಆಕಾಶದಲ್ಲಿ ಇರುವ ಪಾಯಿಂಟ್ ಅನ್ನು ತೋರಿಸಿದ್ರೆ ಅದು ಇಷ್ಟು ವರ್ಷ ಆದ್ಮೇಲೆ ಇನ್ನೊಂದ್ ಕಡೆ ತೋರಿಸಿದ್ರೆ ಅದರ ಮಧ್ಯೆ ಎಷ್ಟು ವರ್ಷ ಆಗಿದೆ ಅಂತ ಲೆಕ್ಕ ಹಾಕ್ಲಿಕ್ಕಾಗುತ್ತೆ. ಇದೆಲ್ಲ ಗಣಿತದಲ್ಲಿ, ಖಗೋಳ ಶಾಸ್ತ್ರದಲ್ಲಿ ಬರುವ ಸಂಗತಿಗಳು. ಅಂದ್ರೆ ಆ ಲೆಕ್ಕ ನೋಡಿದಾಗ ಭೂಮಿ ಇಷ್ಟು ಹಿಂದೆ ಇರಬೇಕಿತ್ತು ಅಥವಾ ಮುಂದೆ ಇರಬೇಕಿತ್ತು, ಆದ್ರೆ ಹಿಂದೆ ಉಳಿದಿದೆ ಅನ್ನೋದಕ್ಕೆ ಅವನು ಕೊಟ್ಟ ಕಾರಣ. ಕೊನೆಗೆ ಅವನು ಹೇಳ್ತಾನೆ, ಇದನ್ನ ಭಾರತದ ಋಷಿಗಳು ಈ ವಿಷಯದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಒಂದು ಉಲ್ಲೇಖ ಮಾಡ್ತಾರೆ, ನಾವು ಆ ವಿಷಯದಲ್ಲಿ ಯಾಕೆ ಬಿತ್ತು, ಯಾಕೆ ವಾಪಸ್ ಕಕ್ಷೆಯಲ್ಲಿ ಸೇರ್ತು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅವನು ಅಲ್ಲಿಗೆ ನಿಲ್ಲಿಸ್ತಾನೆ.
ಅಂದ್ರೆ ಈ ಅಂಶ ನಾನು ಯಾಕೆ ಹೇಳಿದೆ ಅಂದ್ರೆ, ಸುಮ್ನೆ ನಮ್ಮಲ್ಲಿ ಒಂದು ಕಥೆ, ನಾನು ಪುರಾಣ ಯಾಕೆ ಅದು ಕೇವಲ ಅಡಗುಲಚ್ಚಿ ಕಥೆ ಅಲ್ಲ, ಅದು ಐತಿಹಾಸಿಕ ಎವಿಡೆನ್ಸು ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳು ನಮಗೆ ಪುರಾಣಗಳಲ್ಲಿ ಸಿಗ್ತವೆ. ಅದರಿಂದಾಗಿ ಅದು ಖಗೋಳದ ವಿಷಯದಲ್ಲಾಯ್ತು, ಭೂಮಿಯಲ್ಲಿ ಆಳಿದ ರಾಜರ ಪಟ್ಟಿ, ನಿಮಗೆ 9ನೇ ಸ್ಕಂದ ಭಾಗವತದಲ್ಲಿ ಸೂರ್ಯವಂಶದ ಇತಿಹಾಸದ ರಾಜರ ಪಟ್ಟಿ ಬರುತ್ತೆ, ಹೇಳಿ ಮುಗಿಸ್ಲಿಕ್ಕಾಗಲ್ಲ, ಅಷ್ಟು ರಾಜರ ಹೆಸರು ಬರುತ್ತೆ. ಅದು ಪ್ರತಿ ಮನ್ವಂತರದಲ್ಲೂ ಬ್ರಹ್ಮನಿಗೆ ಪ್ರಜಾಪತಿಗಳು ಅಂತ 9 ಜನ ಯಾರು ಬರ್ತಾರೋ ಅವರಿಂದ ಆ ಪರಂಪರೆ ಬೆಳೀತಾ ಹೋಗುತ್ತೆ ಪ್ರತಿ ಮನ್ವಂತರದಲ್ಲೂ. ಅಂದ್ರೆ ಕಾಲದ ಬಗ್ಗೆ ಗೊತ್ತಿರಬೇಕು, ಅದು ಪುರಾಣ ನಮಗೆ ಹೇಳುತ್ತೆ. 43,20,000 ವರ್ಷ ಅಂತಂದೆ ಒಂದು ಯುಗ ಚಕ್ರ. ಅಂತದ್ 71 ಸರ್ತಿ ತಿರುಗಿದ್ರೆ ಒಂದು ಮನ್ವಂತರ. ಆ ಮನ್ವಂತರ 14 ಸರ್ತಿ ತಿರುಗಿದ್ರೆ ಚತುರ್ಮುಖನ ಒಂದು ದಿನ. ಅವನಿಗೂ ಹಗಲು ರಾತ್ರಿ ಇದೆ ಅಂತಂದಾಗ ಇಡೀ ಹಗಲು ರಾತ್ರಿ ಸೇರಿದ್ರೆ ಅದನ್ನ ರಾತ್ರಿ ಯುಗ ಸಹಸ್ರಾಂತ ದೇಹೋ ರಾತ್ರಿವಿದೋ ಜನಾ ಅಂತ ಕೃಷ್ಣ 8ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಈ ಅಹಸ್ಸು ಮತ್ತು ರಾತ್ರಿ ಅನ್ನೋದರ ಲೆಕ್ಕಾಚಾರ ಹೇಳುವಾಗ ಒಂದು 14 ಮನ್ವಂತರಗಳು ಕಳೆಯುವುದು ಅಂದ್ರೆ 1,000 ಯುಗ ಚಕ್ರ. ರಾತ್ರಿ ಯುಗ ಸಹಸ್ರಾಂತ. ಯುಗ ಸಹಸ್ರ ಅಂದ್ರೆ 43,20,000 ಇಂಟು 1000 ಅಂದ್ರೆ 432 ಕೋಟಿ ವರ್ಷ. ಈ 432 ಕೋಟಿ ವರ್ಷ ಹಗಲು. ಆಗ ಭೂಮಿ ಒಮ್ಮೆ ನಾಶ ಆಗುತ್ತೆ ಸೃಷ್ಟಿಯ ಚಕ್ರದಲ್ಲಿ. ಅಂದ್ರೆ 54 ವರ್ಷ ಬ್ರಾಹ್ಮ ಮುಹೂರ್ತ. ಆಮೇಲೆ ಮುಂದಿನ 432 ಕೋಟಿ ವರ್ಷ ಸೃಷ್ಟಿ ಮತ್ತು ಸ್ಥಿತಿ ಲಯಗಳ ಎಲ್ಲ ಒಟ್ಟು ಮೇಲನ. ಕೊನೆಯ 54 ವರ್ಷ ಮತ್ತೆ ಪ್ರಳಯ, ಮತ್ತೆ ರಾತ್ರಿ, ಸೃಷ್ಟಿ ಇಲ್ಲ, ಪೂರ್ತಿ ಖಾಲಿ ಇರುತ್ತೆ. ಅಂದ್ರೆ 432 ಕೋಟಿ ವರ್ಷ ಹಿಂದಿನದ್ದು ಅಂದ್ರೆ ರಾತ್ರಿ, ಅದು ಚತುರ್ಮುಖನ ವಿಶ್ರಾಂತಿಯ ಸಮಯ. ಇದು ಇಡೀ ಅವನು ಪಾಪ ಪುಣ್ಯಾತ್ಮ 100 ವರ್ಷ ಬದುಕ್ತಾನೆ. ಶತಂಜೀವೇಮ ಶರದ ಸವೀರಾ ಅಂತ ಅವನು ಶತಮಾನಂ ಭವತಿ ಶತಾಯು ಪುರುಷ ಅಂತ ಆ ಪುರುಷನನ್ನೇ ಹೇಳಿದ್ದು. ಅವನು 100 ವರ್ಷ ಬದುಕ್ತಾನೆ. ಅಂದ್ರೆ 360 ಇಂಟು 100, 432 ಇಂಟು 2 800 ಇಂಟು 360, 864 ಕೋಟಿ ವರ್ಷ. 360 ಇಂಟು 100 ಅಂದ್ರೆ 31,104,000 ಕೋಟಿ ವರ್ಷ ಇಡೀ ಬ್ರಹ್ಮಾಂಡದ ಆಯುಷ್ಯ. ಇದು ಪರಮಾತ್ಮನಿಗೆ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳಿದ್ದು ಕಣ್ಣು ಮುಚ್ಚಿ ತೆಗೆಯುವ ಕಾಲ ಅಷ್ಟೇ. ಇದು ಪುರಾಣ ನಮಗೆ ಕೊಡುವ ಕಾಲದ ಮಹತ್ವ. ಅಂದ್ರೆ ಕಾಲ ನಮ್ದೇನು ಅಂದ್ರೆ, ಅಯ್ಯೋ ಭೂಮಿಯಲ್ಲಿ ಭಾರ ಜಾಸ್ತಿ ಆಯ್ತು, ರಾಕ್ಷಸರು ಬಂದ್ಬಿಟ್ರು, ಅನ್ಯಾಯ ಆಗ್ತಾ ಇದೆ, ಇನ್ನು ಹೇಗ್ ಬದುಕುದು, ಜನಸೈಡ್ಗಳಾಗ್ತಾ ಇದೆ, ಎಕ್ಸೈಡ್ಗಳಾಗ್ತಾ ಇದೆ, ಅದಾಗ್ತಾ ಇದೆ. ಭೂಮಿ ಇಂಥದ್ದು ಸಾವಿರಾರು ವರ್ಷಗಳಿಂದ ನೋಡಿ ಅದು ಹಿಂದೆ ವಾಪಸ್ ಬಂದಿದೆ. ಅವರಿಗೆ ಕಾಮನ್ ಇದು, ಋಷಿಗಳಿಗೆ ನೋಡ್ತಾ ಇರ್ತಾರೆ, ಅವ್ಯವಸ್ಥೆ ಆಗುತ್ತೆ, ಇನ್ನು ಸ್ವಲ್ಪ ದಿವಸ ಸರಿ ಹೋಗುತ್ತೆ. ರೋಗ ತುಂಬಾ ಉಲ್ಬಣ ಆದಾಗ ದೇಹಕ್ಕೆ ತುಂಬಾ ಆಯಾಸ ಜಾಸ್ತಿ ಆಗುತ್ತೆ. ಆಗ ಅದು ಒಳಗಿನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವುದಕ್ಕೇನೆ ಅಂತಹ ಹೆಚ್ಚಿನ ಶರೀರದ ವಿಕೃತಿಯನ್ನ ಕಾಣುತ್ತೆ. ಆದ್ರೆ ಒಳಗಿನಿಂದ ಅದು ಶಕ್ತಿ ಹೋರಾಟಕ್ಕೆ ಗಟ್ಟಿ ಆದಾಗ ಅಷ್ಟನ್ನು ನಾಶ ಮಾಡಿ ಮತ್ತೆ ಯಥಾಸ್ಥಿತಿ ಮೊದಲಿನಂತೆ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ, ಮತ್ತೆ ನಾನು ಹುಟ್ಟಿ ಬರ್ತೇನೆ. ಅವನೇ ಹುಟ್ಟಿ ಬರಬೇಕಾಗಿಲ್ಲ, ಯಾರೋ ಒಬ್ಬ ಯುಗ ಪುರುಷನನ್ನ ಆ ಕಾಲದಲ್ಲಿ ಭಗವಂತ ಇರಿಸ್ತಾನೆ. ತ್ರಿಯುಗ ಭೂತಿ ಆದ್ರಿಂದ ಅವನು ತ್ರೇತ ದ್ವಾಪರ ಕೃತದಲ್ಲಿ ಮಾತ್ರ ಕಾಣಿಸಿಕೊಳ್ತಾನೆ, ಕಲಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಕಲಿಯುಗದಲ್ಲಿ ಬೇರೆ ಹಿರಿಯರನ್ನ ಯಾರೋ ಒಬ್ಬರನ್ನ, ಅಂದ್ರೆ ಆಚಾರ್ಯರು ಅವರ ಜೀವನ ಚರಿತ್ರೆಯಲ್ಲಿ ಮುಂದೆ ದುರ್ಗೆ ಬರ್ತಾಳೆ ಅಂತ ಪಯಸ್ವಿನಿ ತಟದಲ್ಲಿ ನಮಸ್ಕಾರ ಮಾಡಿದ್ರು ಅಂತ ಮಾತಿದೆ. ಅದು ಇನ್ನೂ ಆಗ್ಬೇಕಾದಷ್ಟೇ. ಅದು ಪಯಸ್ವಿನಿ ಇರುವುದು ಕೇರಳದಲ್ಲೇ, ಪಾಲ್ ಘಾಟ್ ಅಂತ ಪಾಲ್ ನದಿ ಅಂತ ಕರೀತಾರೆ ಅವರು. ಅಂದ್ರೆ ಅಲ್ಲೇ ಎಲ್ಲೋ ದುರ್ಗೆಯ ಅವತಾರ ಇದೆ. ಹಾಗಾಗಿ ಎಲ್ಲಿ ತುಂಬಾ ಜಾಸ್ತಿ ಅಧರ್ಮದ ಪ್ರಕ್ರಿಯೆ ನಡೆಯುತ್ತೋ ಅಲ್ಲಿ ಭಗವಂತನ ಆದೇಶವನ್ನ ಹೊತ್ತ ಹಿರಿಯರು ಅವತರಿಸಿ ಬರ್ತಾರೆ ಅನ್ನುವ ಭವಿಷ್ಯದ ಸೂಚನೆಯನ್ನೂ ಕೂಡ ನಮ್ಗೆ ಪುರಾ ಅಭಿನವಂ, ಅದು ಹಳೇದಾದ್ರೂ ಹೊಸ ಸಂಗತಿಯನ್ನು ಜೊತೆಗೆ ಹೇಳ್ತಾನೆ ಇರುತ್ತೆ. ಇನ್ನು ವಿಜ್ಞಾನದ ದೃಷ್ಟಿ, ಸಮಾಜದ ದೃಷ್ಟಿ, ಸಮಾಜದ ಬಗ್ಗೆಯೂ ಹಾಗೆ. ನಾವಿವತ್ತು ಸಮಾಜ ಅಂದ್ರೆ ಇವತ್ತು ನಾವೇನು ಅನ್ಕೊಂಡು ಚರಂಡಿ ಎಲ್ಲ ನಾವೇ ಫಸ್ಟ್ ಟೈಮ್ ಕಟ್ಟಿದ್ದು ಅಂತ. ಪುರಾಣ ಪೃಥು ಮಹಾರಾಜನ ಕಥೆಯನ್ನು ಹೇಳುವಾಗ ಈ 2 ರಸ್ತೆಯ ಬದಿಗಳಲ್ಲಿ ಚರಂಡಿ ಮತ್ತು ಮರಗಳ ನೆಡುವಿಕೆಯನ್ನು ಅವನು ಶುರು ಮಾಡಿದ್ದು ಅಂತಿದೆ. ಪೃಥ್ವಿ ಪೂರ್ಣ ಪ್ರಮಾಣದ ನಾಗರಿಕತೆಯ ತೊಟ್ಟಿಲಾಗಿದ್ದು ಪೃಥುವಿನ ಕಾಲದಲ್ಲಿ, ಆದ್ರಿಂದಾಗೆ ಪೃಥ್ವಿ ಅಂತ ಹೆಸರು ಬಂತು ಅಂತ ಅದನ್ನು ಉಲ್ಲೇಖ ಮಾಡುತ್ತೆ. ಒಂದು ರಾಷ್ಟ್ರ ಅಂತ ಬಂದಾಗ, ಒಂದು ರಾಜ್ಯ ಅಂತ ಬಂದಾಗ 5 ವಿಭಾಗ ಮಾಡಬೇಕು ಅಂತ ಹೇಳುತ್ತೆ ಪೃಥುವಿನ ನಿರ್ದೇಶನದಂತೆ. ವಸತಿ, ಕೃಷಿ, ಉದ್ಯಾನ, ಗೋಮಾಳ ಮತ್ತು ವನ. ಕೃಷಿ ವಸತಿ ಅಂದ್ರೆ ನಾವು ಇರ್ಲಿಕ್ಕಿರುವ ಜಾಗ, ಅದು 5ನೇ 1 ಭಾಗ ಇರ್ಬೇಕಷ್ಟೇ. ನಾವು ವಾಸ ಮಾಡುವ ಜಾಗ 5ನೇ 1 ಭಾಗ. ಇನ್ನು 5ನೇ 1 ಭಾಗ
ಕೃಷಿ ಅಂದ್ರೆ ನಾವು ಊಟ ಮಾಡ್ಲಿಕ್ಕೆ ಬೆಳೆಗಳನ್ನ ಬೆಳೆಯುವ ಜಾಗ, ಅಂದ್ರೆ ಧಾನ್ಯಗಳನ್ನ ಬೆಳೆಯುವ ಜಾಗ. ಮೂರನೇದು ಉದ್ಯಾನ. ಉದ್ಯಾನ ಅಂತಂದ್ರೆ ಹಣ್ಣು ಹಂಪಲು ಹೂವು ಇಂಥದ್ದು. ಇದು ಕೃಷಿಗಿಂತ ಬೇರೆ. ಇದು ಅಂದ್ರೆ ಇದು ಪರಿಸರದ ದೃಷ್ಟಿಯಿಂದ ರಕ್ಷಣೆಗೂ ಬೇಕಾದದ್ದು ಅಂತ, ಮತ್ತೆ ನಮ್ಮ ಪೂಜೆ ಪುರಸ್ಕಾರ ಇತ್ಯಾದಿಗಳಿಗೆ ಬೇಕಿರುವ ಹೂ ಹಣ್ಣು ಇತ್ಯಾದಿಗಳಿಗೆ. ಮೂರನೇದು ಗೋಮಾಳ. ಇದು ಮಸ್ಟ್ ಅಂಡ್ ಶುಡ್, ಬೇಕೇ ಬೇಕಿದು ಅಂತ. ಯಾಕೆಂದ್ರೆ ನಾವು ಕೃಷಿ ಉಳಿಬೇಕು ಅಂದ್ರೆ ಗೋಮಾಳ ಇರ್ಲೇಬೇಕು. ಈ ಗೋಮಾಳ ಇದ್ರೆ ಮಾತ್ರ ಕೃಷಿಗೆ ಬೇಕಿರುವ ಗೊಬ್ಬರ, ಕೃಷಿಗೆ ಬೇಕಿರುವಂತಹ ಹಸುಗಳಿಗೆ ಉಳುಮೆಗೆ ಬೇಕಾದಂತಹ ಆಹಾರ, ಮೇವು ಇತ್ಯಾದಿಗಳು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಕೃಷಿಯ ಜೊತೆಗೆ ಗೋಮಾಳ. ಕೊನೆಯದ್ದು ಮನುಷ್ಯನ ಸ್ಪರ್ಶವೇ ಇಲ್ಲದ, ಮನುಷ್ಯನಿಗೆ ಪ್ರವೇಶವೇ ಇಲ್ಲದ ವನ. ಆದ್ರೆ ಅದು ವನ ಶಬ್ದಕ್ಕೆ ತುಂಬಾ ಸ್ವಾರಸ್ಯ. ವನ ಅಂದ್ರೆ ವನ ಸಂಭಕ್ತವು ಅಂತ ಧಾತು, ತುಂಬಾ ಪ್ರೀತಿಸ್ಬೇಕಾದ್ದು ಅಂತ ಅರ್ಥ. ವನ ಅಂದ್ರೆ ದೇವರ ಹೆಸರು ಅದು, ತದ್ವನ ಮಿತ್ಯುಪಾಸೀತ. ಅವನನ್ನು ವನ ಅಂತ ತಿಳ್ಕೊಳ್ಬೇಕು ಅಂತ. ವನ ಅಂದ್ರೆ ನಾವು ತುಂಬಾ ಗೌರವಿಸಿ, ಈಗ ದೇವರು ಅದು ಬಹಳ ಎತ್ತರದಲ್ಲಿದೆ, ಅದನ್ನು ಹಿಡಿಲಿಕ್ಕೆ ಸಿಗುದಿಲ್ಲ, ಆದ್ರೆ ಅದರ ಮೇಲೆ ನಾವು ಹೆಚ್ಚು ಗೌರವ ತಾಳ್ಲೇಬೇಕು. ಹೇಗೋ ಹಾಗೆ ವನ ಒಳಗೆ ಹೋಗಬಾರ್ದು, ಆದ್ರೆ ಅದನ್ನ ಚೆನ್ನಾಗಿ ಉಳಿಸಿ ಅದರ ಹೊರಗಿನಿಂದ ಯಾವುದೇ ತರದ ಅಟ್ಯಾಕ್ ಆಗದಂತೆ, ಪ್ರಾಣಿಗಳಿಗೆ, ಕಾಡು ಪ್ರಾಣಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇದೆ. ಆದ್ರೆ ಅದು ಈಗ ಏನಾಗಿದೆ ಅಂದ್ರೆ ಇಲ್ಲೆಲ್ಲ ಉದ್ಯಾನವನ ಅಂತ ಬೋರ್ಡ್ ಹಾಕಿರ್ತಾರೆ. ನಾನು ತಮಾಷೆಗೆ ಹೇಳುದುಂಟು, ಅದು ಉದ್ಘಾಟನೆ ಆಗೋ ದಿವಸ ಉದ್ಯಾನ ಆಗಿತ್ತು, ಆಮೇಲೆ ಮೇಂಟೆನೆನ್ಸ್ ಇಲ್ಲದೆ ವನ ಆಗುತ್ತೆ. ನಮ್ಮ ಪ್ರವೇಶ ಇಲ್ಲದೆ, ನೋಡ್ಕೊಳ್ಳಿಕ್ಕೆ ಸರಿ ವ್ಯಕ್ತಿ ಜವಾಬ್ದಾರಿ ತೆಗೆದುಕೊಳ್ಳದೆ ಹೇಗೇಗೋ ಕಾಡು ಪೊದೆ ತರ ಬೆಳೆದಿರುತ್ತೆ, ಅಲ್ಲಿ ವನ ಆಗುತ್ತೆ ಅಂತ ಸರಿ ಇಟ್ಟಿದ್ದಾರೆ ಹೆಸರು ಉದ್ಯಾನವನ ಅಂತ. ಅದರದ್ದು ಎರಡು ಒಂದೇ ಶಬ್ದ ಅಲ್ಲ ಅದು, ಉದ್ಯಾನ ಬೇರೆ ವನ ಬೇರೆ. ಈ ಅಂಶವನ್ನ ನಮ್ಗೆ ಪುರಾಣ ಹೇಳುವಂತದ್ದು ಒಂದು ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳುವುದಕ್ಕೆ. ಭಾಷಾಶಾಸ್ತ್ರ ಅದೊಂದು ಅದ್ಭುತ ಪ್ರಪಂಚ. ನೀವು ಪುರಾಣದೊಳಗೆ ಪ್ರವೇಶ ಮಾಡಿದ್ರೆ ನಿಮಗೆ ಚೆನ್ನಾಗಿ ಸಂಸ್ಕೃತದ ಸಂಭಾಷಣೆಗೆ ಬೇಕಿರುವ ಸಾಲುಗಳು ಸಿಗಬೇಕು ಅಂದ್ರೆ ಪುರಾಣದ ಸಂವಾದಗಳನ್ನು ಓದ್ಬೇಕು. ಅದು ನೀವು ಪದ್ಯದಲ್ಲೇ ಸಂವಾದ ಮಾಡ್ಬೋದು. ಈಗ ನಾವು ಎರಡು ವಾಕ್ಯ ಆಡುವಾಗಲೇ ಅದರಲ್ಲಿ 100 ವ್ಯಾಕರಣದ ದೋಷಗಳು ಅಂತ ನಾವು ಅನ್ಕೋತೀವಿ. ಆದ್ರೆ ಪುರಾಣ ಓದುವಾಗ ಅದರ ಲಾಭ ಏನು ಅಂದ್ರೆ ನಾವು ಅದರಲ್ಲಿ ಇದ್ದಂತೆಯೇ ಆ ವಾಕ್ಯವನ್ನ, ಸಂವಾದದ ಮಾತುಗಳು. ಈ ಕತೆ ಹೇಳುವಾಗ ಸ್ವಲ್ಪ ಬೇರೆ ತರ ಆಗುತ್ತೆ. ಅಲ್ಲಿ ಪರಸ್ಪರ, ಈಗ ಯಮಯಮಿಯ ಸಂವಾದ, ಉರ್ವಶಿ ಮತ್ತು ಪುರೂರವನ ಸಂವಾದ, ಪುರಾಣಗಳಲ್ಲಿ ತುಂಬಾ ಸಂವಾದಗಳು ಬರ್ತವೆ. ಅದು ಇಷ್ಟಿಷ್ಟೇ ಚಿಕ್ಕ 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 ವಾಕ್ಯಗಳ ತರ ಇರುತ್ತೆ. ಅದನ್ನ ನಾವು ಓದಿಕೊಂಡ್ರೆ ನಮ್ಮ ಭಾಷಾ ಶುದ್ಧಿ ಆಗುತ್ತೆ, ಜೊತೆಗೆ ಸಂಭಾಷಣೆಗೆ ಹೆಚ್ಚು ಒಳ್ಳೆಯ ಎರವು ಸಿಗುತ್ತೆ, ಮತ್ತು ಕಥೆ ಓದುವ ಶಕ್ತಿ ಬೆಳೆಯುತ್ತೆ. ನಿಮ್ಗೆ ಸಿಂಪಲ್ ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಗೆ ಯೋಚನಾ ಲಹರಿ ಗಟ್ಟಿ ಆಗುತ್ತೆ. ನಾವು ಕತೆ ಹೇಳುವಾಗ ಬಹಳ ಎಚ್ಚರದಲ್ಲಿದ್ದು ಕತೆ ಹೇಳಬೇಕು. ಕತೆ ಹೇಳ್ತಾ ನಾವೇ ಕಳೆದೋಗ್ಬಿಟ್ರೆ, ಎಲ್ಲಿ ಹೇಳಿದೆ ಅಂತ, ಎಲ್ಲಿ ಬಿಟ್ಟೆ ಅಂತ ಗೊತ್ತಾಗದಾಗಾದ್ರೆ ಅದು ಸೋಲು, ಒಬ್ಬ ಹೇಳುಗನ ಸೋಲದು. ಅದರದ್ದು ಆಗದಂತೆ ನಮಗೆ ಈ ಪುರಾಣಗಳ ಅಧ್ಯಯನ ನಮಗೊಂದು ಶಕ್ತಿ ಕೊಡುತ್ತೆ. ಈಗ ಉದಾಹರಣೆಗೆ ಸೂತ ಪುರಾಣಿಕರು ಶೌನಕರಿಗೆ ಮಹಾಭಾರತ, ಯಾವುದು ಭಾಗವತ ಕಥೆ ಹೇಳ್ತಾರೆ. ಅದರಲ್ಲಿ ಯಾರು ಹೇಳ್ತಾರೆ? ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳ್ತಾರೆ. ಅದರೊಳಗೆ ಮತ್ತೆ ಪ್ರವೇಶ ಮಾಡಿದ್ರೆ ಆ ಕಥೆಯಲ್ಲಿ ಒಳಗೆ ಒಂದು ಕಡೆ ಮೈತ್ರೇಯರು ವಿದುರನಿಗೆ ಹೇಳ್ತಾ ಬರ್ತಾರೆ. ಅದರೊಳಗೆ ಮತ್ತೆ ಪ್ರವೇಶ ಮಾಡಿದ್ರೆ ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ. ಅದರೊಳಗೆ ಮತ್ತೆ ಪ್ರವೇಶ ಮಾಡಿದ್ರೆ ಹಿರಣ್ಯಕಶಿಪು ಋಷದ್ಭಾನುವಿಗೆ ಹೇಳ್ತಾನೆ. ಆ ಋಷದ್ಭಾನುವಿಗೆ ಹಿರಣ್ಯಕಶಿಪು ಕಥೆ ಹೇಳುವಾಗ ಒಂದು ಯಮಧರ್ಮ ಒಬ್ಬ ಹುಡುಗನಾಗಿ ಕುಶೀನರ ದೇಶದ ರಾಜನ ಮಡದಿಯರಿಗೆ ಕಥೆ ಹೇಳ್ತಾ ಇರ್ತಾನೆ. ಆ ಯಮ ಹುಡುಗ ಅವನು ಬ್ರಹ್ಮಚಾರಿಯಾಗಿ ಒಡ್ಡುವಾಗಿ ಇನ್ನೊಂದು ಕಥೆ ಹೇಳ್ತಾನೆ, ಒಂದು ಪಾರಿವಾಳದ ಕಥೆ ಹೇಳ್ತಾನೆ. ನೀವು ಆ ಕಥೆ ಹೇಳುವಾಗ ಯಾರಿಗೆ ಎಲ್ಲೆಲ್ಲಿ ಹೇಳಿದ್ದು ಅಂತ ಮರ್ತೋದ್ರೆ ಕಥೆ ಎಲ್ಲ ಗಜಿಬಿಜಿ ಆಗ್ಬಿಡುತ್ತೆ. ತಕ್ಷಣ ಮಕ್ಕಳಿಗೆ ಪ್ರಶ್ನೆ ಮಾಡಿ, ಕೃಷ್ಣಾರ್ಜುನನ ಸಂವಾದದಲ್ಲಿ ಸಂಜಯ ಧೃತರಾಷ್ಟ್ರ ಯಾಕೆ ಬಂದ ಅಲ್ವಾ? ಪ್ರವೇಶಕ್ಕೆ ಅವಕಾಶವೇ ಇಲ್ಲ, ಯಾಕೆ ಬಂದ ತಲೆಗೆಡಿಸ್ಕೊಳ್ತಾರೆ. ಆದ್ರೆ ನೀವು ಹೇಳಬೇಕಿಲ್ಲ, ಮಹಾಭಾರತ ಯುದ್ಧ ನಡೆದು 10ನೇ ದಿವಸಕ್ಕೆ ಭೀಷ್ಮಾಚಾರ್ಯರು ಯಾವಾಗ ಬಿದ್ರೋ ಆವಾಗ ಸಂಜಯ ಓಡಿ ಬರ್ತಾನೆ ಧೃತರಾಷ್ಟ್ರನ ಹತ್ರ. ಆಗ ಅವನು ಕೇಳ್ತಾನೆ, ಏನಾಯ್ತು, ನನ್ನ ಮಕ್ಕಳಿಗೆ ರಾಜ್ಯ ಬಿಟ್ಟುಕೊಟ್ಟು ಪಾಂಡವರು ಯುದ್ಧವನ್ನು ವಿಡ್ರಾ ಮಾಡಿದ್ರಾ? ಅವನ ತಲೆಯಲ್ಲದೆ ಮಾಮಕಾಹ ಪಾಂಡವಾಶ್ಚೈವ ಕಿಂ ಅಕುರ್ವತ. ಅಲ್ಲಿ ನೋಡಿ, ಮಾಮಕಾಹ ನನ್ನವರು ಮತ್ತು ಪಾಂಡವರು ಏನ್ ಮಾಡಿದ್ರು, ಬಿಟ್ರ ಪಾಂಡವರು ಏನಾದ್ರು ಅಂತ ಅವರಿಬ್ಬರ ಸಂಭಾಷಣೆಯ ಒಳಗೆ ಸಂಜಯನಿಗೆ ತಾನು ಕಂಡ ಕೃಷ್ಣ ಮತ್ತು ಅರ್ಜುನರ ಸಂವಾದವನ್ನ ನಿರೂಪಣೆ ಮಾಡ್ತಾನೆ. ಇನ್ನೊಂದು ಪುರಾಣದ ವಿಶೇಷತೆ ಏನು ಅಂದ್ರೆ, ಈಗ ನಿಮ್ಗೊಂದು ಪ್ರಶ್ನೆ,
ಸುಮಾರು 2 ಗಂಟೆ ಬೇಕು ಪಾರಾಯಣ ಮಾಡ್ಲಿಕ್ಕೆ ಭಗವದ್ಗೀತೆಯನ್ನ, 700 ಶ್ಲೋಕ. ಅಲ್ಲಿ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಅಂತ ಕಥೆ, ಅಂದ್ರೆ ಆ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ತಯಾರಾಗಿ ಆಗಿದೆ, ಶಂಖವನ್ನು ಊದಿಯಾಗಿದೆ. ತತಶ್ವೇತೈ ಹಯೈ, ಕುದುರೆಗಳು ಎದುರುಗಡೆ ಬಂದು ನಿಂತಿವೆ, ಯುದ್ಧಕ್ಕೆಲ್ಲ ಸಿದ್ಧರಾಗಿದ್ದಾರೆ. ಆಮೇಲೆ ಇವನು ಉಪದೇಶ ಮಾಡ್ತಾ ಕೊಡ್ತಾನೆ. ಆ 2.5 ಗಂಟೆ ಏನ್ ಮಾಡ್ತಿದ್ರು? ನೀವೆಲ್ಲ ಸ್ವಲ್ಪ ಹಾಗೆ ಇರಿ ಅಂತ ಎಲ್ಲ ಕಟ್ಲೆ ಸಪ್ಲೈ ಮಾಡಿ ತಿಂತಾ ಕೊಡಿ ಅಂತ ಹೇಳಿದ್ರ? ಏನ್ ಕತೆ? ನೀವ್ ಗೊತ್ತಿದ್ದದ್ದು ಹೇಳಿ, ತಪ್ಪಾದ್ರೆ ಏನ್ ದೋಷ ಇಲ್ಲ. ನಾನು ನಿಮ್ಗೆ ಸುಮ್ನೆ ಸ್ವಲ್ಪ ತಲೆಗೆ ಕೆಲಸ ಸಿಗ್ಲಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ. ಇದು ಒಂದು ಉತ್ತರ. ಏನು ಉಪದೇಶವನ್ನ ಅದು ಎಕ್ಸ್ಪ್ಲೇನ್ ಮಾಡ್ಬೋದಾ? ಉತ್ತರ ಹೆಚ್ಚು ಕಮ್ಮಿ ಸರಿನೇ, ಎಕ್ಸ್ಪ್ಲೇನ್ ಮಾಡ್ಬೋದಾ ಹೇಗೆ ಅಂತ? 2.5 ತಾಸು ಬೇಕು ಇಡೀ ಗೀತೆಯನ್ನು ಉಪದೇಶ ಮಾಡ್ಲಿಕ್ಕೆ. ಯುದ್ಧ ಶುರು ಆದ್ಮೇಲೆ 2.5 ತಾಸು ಉಳಿದವರನ್ನು ಏನ್ ಮಾಡ್ತಿದ್ರು? ಆಗಿಲ್ಲ. ಹಾಗಾದ್ರೆ ಇದನ್ನು ಓದುವಾಗ ನಾವು ಓದುದು ನಮ್ ನಿಧಾನ ಆಗುತ್ತೆ. ಸಂಭಾಷಣೆ ನಾ ತಿಳ್ಕೊಂಡಿರೋದು ಸುಗ್ರೀವರ ಬುಕ್ ಎಲ್ಲ ಓದಿದ್ಮೇಲೆ ನಮ್ಮ ಗೋವಿಂದಾಚಾರ್ಯ ಪ್ರವಚನಗಳನ್ನು ಕೇಳಿದ್ದು, ಇವರಿಬ್ರು ಸಂಭಾಷಣೆ ಹಾಗೆ 10-15 ಮಿನಿಟ್ಸ್ ಅಷ್ಟೇ ಆಗಿದೆ. ಕರೆಕ್ಟ್. ಬಹಳ ಫ್ರಾಕ್ಷನ್ ಆಫ್ ಸೆಕೆಂಡ್ಗಳಲ್ಲೇ ನಡೆದಿದೆ. ನಿಮ್ ಸಿಂಪಲ್ ಒಂದು ಲೋಕದ ಉದಾಹರಣೆ ಕೊಡೋದಾದ್ರೆ, 1ನೇ ಕ್ಲಾಸಿನ ಮಗು ಬಂದ್ ಕೇಳುತ್ತೆ, ಅದು ಅವ್ರು ದೊಡ್ಡವ್ರು ಮಾತಾಡ್ತಿರ್ತಾರೆ, ನ್ಯೂಟನ್ನ ಥಿಯರಿ ತುಂಬಾ ಅಪೂರ್ವವಾದದ್ದು ಅಂತ. ಆವಾಗ ಈ ಮಗುವಿಗೆ ಪ್ರಶ್ನೆ, ಆ ನ್ಯೂಟನ್ನ ಥಿಯರಿ ಅಂದ್ರೆ ಏನು ಅಂತ. ಅವ್ನು ಪ್ರೊಫೆಸರ್ ಅವನು, ಆದ್ರೆ ಅವನಿಗೆ ಮಗುವಿಗೆ ಹೇಳಲಿಕ್ಕೆ ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಸಂಖ್ಯೆ ಕಲಿಸ್ಬೇಕು. ಅಂದ್ರೆ 1 2 3 4 ಬರಲ್ಲ ಅದಕ್ಕೆ, ಅದನ್ನು ಕಲಿಸ್ಬೇಕು, ಅಕ್ಷರ ಕಲಿಸ್ಬೇಕು, ಕೂಡಿಸು ಗುಣಿಸು ಭಾಗಿಸು ಎಲ್ಲ ಕಳಿಸು, ಇದೆಲ್ಲ ಆದ್ಮೇಲೆ ಅದಕ್ಕೆ ನ್ಯೂಟನ್ನ ಥಿಯರಿ ಅಂದ್ರೆ ಏನು ಅದರ. ಅವನು ಇನ್ನೊಬ್ಬ ಅಷ್ಟೊತ್ತಿಗೆ ಪೋಸ್ಟ್ ಗ್ರಾಜುಯೇಟ್ ಒಬ್ಬ ಬರ್ತಾನೆ, ಸರ್ ಈ ಸೂತ್ರದಲ್ಲಿ ಏನೋ ಪ್ರಾಬ್ಲಮ್ ಇದೆ, ಏನು ಗೊತ್ತಾಗ್ತಿಲ್ಲ ಅಂತಾನೆ. ಅವನು ಹೇಳ್ತಾನೆ, ಏನ್ ನಂಬರ್ ಚೇಂಜ್ ಮಾಡಷ್ಟೇ, ನೀನ್ ಏನೋ ತಪ್ಪಾಕೊಂಡಿದ್ದೆ ಮೈನಸ್ ಹಾಕೊಂಡಿದ್ದೆ ಪ್ಲಸ್ ಮಾಡಿ ಮುಗಿದೋದು. ಅವ್ನಿಗೆ ಇಡೀ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಆದ್ರೆ ಅದೇ ಮಗುವಿಗೆ ಅದೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅವನಿಗೆ ಒಂದು 10 ವರ್ಷ ಬೇಕಾಯ್ತು. ನಾವು ಆ 1ನೇ ಕ್ಲಾಸಿನ ಮಕ್ಕಳು, ಅದಕ್ಕೆ ವೇದವ್ಯಾಸರ 700 ಶ್ಲೋಕ ವಿಭಾಗ ಮಾಡಿದ್ರು. ಆದ್ರೆ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಅರ್ಜುನ, ಅವನು ಇಂದ್ರ, ಸ್ವತಃ ಭಗವಂತನ ಹತ್ತಿರದಲ್ಲೇ ಇದ್ದು ಅಭ್ಯಾಸ ಮಾಡಿದವ, ಹಿಂದೆಯೂ ಪಾಠ ಕೇಳಿದವನು. ಇಲ್ಲಿ ಮಾತ್ರ ಅಲ್ಲ, ಈ ವೇದಿಕೆಯಲ್ಲಿ ಮಾತ್ರ ಅಲ್ಲ. ಅದರಿಂದಾಗಿ ನಿಜವಾಗಿ ಅಲ್ಲಿ ನಡೆದ ಅಂಶ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೆದಿದೆ. ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ಪುರಾಣದಲ್ಲಿ, ಅಗ್ನಿ ಪುರಾಣದಲ್ಲಿ ಉತ್ತರ ಇದೆ. ಅಗ್ನಿ ಪುರಾಣದಲ್ಲಿ ಇಡೀ ಈ 700 ಶ್ಲೋಕದ ಕಥೆ ಅಥವಾ 700 ಶ್ಲೋಕದ ವಿಷಯ ಕೇವಲ 3 ಶ್ಲೋಕ, ಅದರಲ್ಲೂ ಒಂದು ಭಾಗವನ್ನು ಬಿಟ್ಟರೆ 2.5 ಶ್ಲೋಕದಲ್ಲಿ 18 ಅಧ್ಯಾಯಗಳಲ್ಲಿ ಬಂದ ಅಷ್ಟೂ ಸಂಗತಿಯನ್ನ ಸಂಗ್ರಹ ಮಾಡಿ ಕಂಡೆನ್ಸ್ ಪಿಲ್ಲಾಗಿ ಹೇಳಿದ್ದಾರೆ ವೇದವ್ಯಾಸರೇ. ಅನ್ನೋದು ಆಗ ಅರ್ಥ ಆಗುತ್ತೆ, ಈ ಮಾತನ್ನ ವೇದವ್ಯಾಸರು ಕೃಷ್ಣ ಅಲ್ಲಿ ಹೇಳಿದ್ದಾನೆ, ಇಲ್ಲಿ ಹೇಳಿದ್ದಾರೆ. ಭಾರತದಲ್ಲಿ ವೇದವ್ಯಾಸರು ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ನಮಗೋಸ್ಕರ ಬಿಡಿಸಿ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ನಮಗೆ ಅಗ್ನಿ ಪುರಾಣ ಕೊಡುವ ಒಂದು ಉತ್ತರ. ಮಹಾಭಾರತದ ಈ ದೀರ್ಘಾವಧಿಯ ಪ್ರಶ್ನೆಗೆ ಉತ್ತರ ಸಂಭಾಷಣೆಗೆ ಆ ಕಾಲ ಏನ್ ಮಾಡ್ತಿತ್ತು? ನಿಲ್ಲಿಸಿದ್ದಲ್ಲ. ಕಾಲವನ್ನ ದೇವರು ಅಘಟಿತ ಘಟನಾ ಸಾಮರ್ಥ್ಯ ಇರುವುದಾದ್ರೂ ಕೂಡ ಲೋಕಕ್ಕೆ ತೀರಾ ಅಸಂಗತವಾದ ಕೆಲಸವನ್ನು ಮಾಡಲ್ಲ. ಈ ಪ್ರಸಂಗ ಬಂದ್ರೆ ಈಗ ಒಂದು ಕಡೆ ಬರುತ್ತೆ, ಜಯದ್ರಥನ ಪ್ರಸಂಗ ಬಂದಾಗ, ಆಗ ಕಾಲವನ್ನು ನಿಲ್ಸಿದ್ದಲ್ಲ, ಸೂರ್ಯನನ್ನ ಮರೆಮಾಚಿದ್ದಷ್ಟೇ. ಅವನೇನ್ ಅನ್ಕೊಂಡ? ಕತ್ಲೆ ಆಯ್ತು ಅನ್ಕೊಂಡ. ಆಗ ಕತ್ಲೆ ಆದ ತಕ್ಷಣ ಇವನು ಬೆಂಕಿಗೆ ಹಾರ್ತೇನೆ ಅಂತ ಹೇಳಿದ್ದಾನಲ್ವ ಅರ್ಜುನ, ಕೊಲ್ಲದೆ ಇದ್ರೆ. ತಕ್ಷಣ ಹೊರಗೆ ಬಂದ, ವಾಪಸ್ ಚಕ್ರವನ್ನ ತೆಗೆದು ವಾಪಸ್ ಸೂರ್ಯ ಇನ್ನೂ ಮಧ್ಯದಲ್ಲೇ ಇದ್ದ, ಕಾಲವನ್ನು ನಿಲ್ಲಿಸ್ಲಿಲ್ಲ. ಕಾಲ ಹೋಗ್ತಿತ್ತು, ಆದ್ರೆ ಕಾಲದ ಗಮನವನ್ನ ಅವನಿಗೆ ಅರ್ಥ ಆಗದ ಹಾಗೆ ಮಾಡಿ ಕತ್ತಲಾಯ್ತು ಅಂತ ಅನ್ನುವ ಭ್ರಮೆ ಭರಿಸಿದ. ಅವನು ಹೊರಗೆ ಬಂದ. ಯಾಕಂದ್ರೆ ಇವರು ಅಡಗಿಸಿಟ್ಟಿದ್ದು ಮೋಸ ಅಂದ್ಮೇಲೆ ಕೃಷ್ಣ ಅದನ್ನ ಮಾಡುವುದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ, ತಪ್ಪು ಅಲ್ಲ. ಆದ್ರೆ ಅದು ಬೇರೆ ತರ. ಇಲ್ಲಿ ಕೃಷ್ಣ ಅತ್ಯಂತ ಸರಳವಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಅರ್ಜುನನಿಗೆ ಹೇಳಿ ಆದದ್ದನ್ನ ವೇದವ್ಯಾಸರು ನಮಗೆ 700 ಶ್ಲೋಕಗಳಿಗೆ ವಿಭಾಗ ಮಾಡಿ ಬಿಡಿಸಿ ತೋರಿಸಿದ್ರು ಅಂತ. ವೇದವ್ಯಾಸರು ಹೇಳಿಲ್ಲ ಅಂದ್ರೆ ಅಂದ್ರೆ ಭಗವಾನ ವಾಚ ಅಂದ್ರೆ ಕೃಷ್ಣ ಹೇಳಿದ್ದೆ 500 ಚಿಲ್ಲರೆ ಶ್ಲೋಕಗಳಿವೆ. ಆ 500 ಚಿಲ್ಲರೆ ಶ್ಲೋಕಗಳು ಅರ್ಜುನಿಗೆ ಉಪದೇಶ ಮಾಡಿದ್ದು. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟು ಉಪದೇಶ ಮಾಡಕ್ಕೆ ನಾನು ಅದನ್ನೇ ಹೇಳಿದ್ದು. ಅಲ್ಲಿ ನಮ್ಗೆ ಅರ್ಥ ಆಗ್ಲಿ ಅಂತ ಅವ್ರು ಎಲಾಬ್ರೇಟ್ ಮಾಡಿದ್ರು ವೇದವ್ಯಾಸರು. ಭಗವಾನ್ ವಾಚ ಅರ್ಜುನ ವಾಚ ಅಂತ ಅನ್ನೋದು ಅಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬಂದ ಸಂಭಾಷಣೆಯನ್ನ ವಿಸ್ತಾರವಾಗಿ ಬಿಡಿಸಿ ನಮಗೋಸ್ಕರ ಹೇಳಿದ್ದು 700 ಶ್ಲೋಕ. ಆದ್ರೆ ನಿಜವಾಗಿ ಅಲ್ಲಿ ಸಂವಾದ ಆಗಿದ್ದು 3 ಶ್ಲೋಕ.
ಅದು 700 ಶ್ಲೋಕದಲ್ಲಿ ಏನೇನಿದೆಯೋ ಅದು ಈ 3 ಶ್ಲೋಕದಲ್ಲಿ ಅಗ್ನಿ ಪುರಾಣದಲ್ಲಿ ಇದೆ. ರಾಜಧರ್ಮ ಪ್ರಪಾಲಯ ಅಂತ ಅದರ ಒಂದು ಸಾಲು. ಇಡೀ ಈ ಗೀತೆಯ ಪ್ರಧಾನ ಅಂಶ ಯಾವುದು? ರಾಜಧರ್ಮವನ್ನು ಪಾಲಿಸಬೇಕು ಅಂತ. ಅದನ್ನು ಹೇಳುವಾಗ ಬೇರೆ ಬೇರೆ ಮುಖಗಳಲ್ಲಿ ಕೃಷ್ಣ ಹೇಳಿದ್ದನ್ನ ವೇದವ್ಯಾಸರು ನಮಗೆ ಬಿಡಿಸಿ ಬಿಡಿಸಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಎಲಾಬ್ರೇಟ್ ಮಾಡಿದ್ರು. ಆದ್ರೆ ಅದೇ ಶ್ಲೋಕ ಹೇಳಿದ್ದಲ್ಲ, ಭಗವಾನ್ ವಾಚ ಅನ್ನೋದು ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದು. ಅದೇ ತರ ಶ್ಲೋಕದಲ್ಲಿ ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವತಾರ್ಜುನ ಅಂತ ಕೃಷ್ಣ ಮಾತಾಡ್ಲಿಲ್ಲ. ಅವನು ಹೇಳಿದ್ರ ಅರ್ಥ ಅವನಿಗೆ ಅರ್ಥ ಆಗಿದೆ, 2 ಸಾಲಲ್ಲಿ ಹೇಳಿ ಮುಗಿಸಿದಾನೆ ಅಷ್ಟೂ ವಿಷಯ. ಆದ್ರೆ ಅದು ನಮ್ಗೆ ಬಿಡಿ ಬಿಡಿಯಾಗಿ ಅರ್ಥ ಆಗೋದಕ್ಕೋಸ್ಕರ ವೇದವ್ಯಾಸರು ಇದು ಕೃಷ್ಣನ ಮಾತು, ಇದು ಅರ್ಜುನನ ಮಾತು ಅಂತ ಬಿಡಿಸಿ ಹೇಳಿತ್ತು ಅಂತ ಹೇಳಿ. ಇದೇ ಯಥಾವತ್ತಾದ 564 ಶ್ಲೋಕಗಳ ಸಾಲನ್ನ ಕೃಷ್ಣ ಯುದ್ಧದಲ್ಲಿ ಹೇಳಲಿಲ್ಲ, ಬೇರೆನೇ ಹೇಳಿದ್ದು. ಆದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಇದು ಕೃಷ್ಣನ ಮಾತು ಹೀಗಿದೆ. ವೇದವ್ಯಾಸರು ಕೃಷ್ಣ ಒಬ್ಬನೇ ಅಲ್ವಾ, ಹಾಗಾಗಿ ಅವ್ರಿಗೆ ಗೊತ್ತಿದೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನೆ ಅಂತ. ಅರ್ಜುನ ಕೇಳಿದವನು ತನ್ನೆದುರುಗಡೆನೆ ಕೇಳಿದ್ದು, ಹಾಗಾಗಿ ಅವನ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನು ಅವರು ತಿಳ್ಕೊಂಡಿದ್ರು. ಹಾಗಾಗಿ ಭಾರತದಲ್ಲಿ ಎಲಾಬ್ರೇಟ್ ಮಾಡಿದ್ರು. ಚತುಶ್ಲೋಕಿ ಭಾಗವತನ ಹಾಗೆ. ಹೌದು, ಚತುಶ್ಲೋಕಿ ಭಾಗವತನು ಹಾಗೆ. ಭಗವಂತ ಚತುರ್ಮುಖನಿಗೆ ಹೇಳಿದಾಗ ಅದು 4 ಶ್ಲೋಕದಲ್ಲಿ ಮುಗಿದು ಹೋಗುತ್ತೆ. ಆಮೇಲೆ ನಮಗೋಸ್ಕರ ನಾರದರು ಮತ್ತೆ ವೇದವ್ಯಾಸರನ್ನ ಕೇಳಿದಾಗ 18,000 ಶ್ಲೋಕಗಳಾಗಿ ದೀರ್ಘವಾದ ವಿವರಣೆಗಳೊಂದಿಗೆ. ಯಾಕಂದ್ರೆ ಕೆಲವೊಮ್ಮೆ ಕೆಲವು ವಿಷಯ ಹೇಳುವಾಗ ಅರ್ಥ ಆಗ್ಲಿಲ್ಲ ಅಂದಾಗ ಅದಕ್ಕೊಂದು ಉಪಕಥೆ ಸೇರಿಸ್ತಾರೆ, ಇನ್ನೇನೋ ಒಂದು ಉದಾಹರಣೆ ಕೊಡ್ತಾರೆ, ಇನ್ನೇನೋ ವರ್ಣನೆ ಮಾಡ್ತಾರೆ. ಇದೆಲ್ಲ ಮೂಲದ ಅಂಶಕ್ಕೆ ಪೂರಕವಾದ ಅಂಶಗಳು. ಪ್ರಧಾನ ಕಡೆಗೆ ಕಾನ್ಸೆಪ್ಟ್ ಏನು ಆ 4 ಶ್ಲೋಕಗಳಲ್ಲಿ ಬಂದಿದೆ. ಚತುಶ್ಲೋಕಿ ಭಾಗವತ ಅಂದ್ರೆ ಅದೇ ಪ್ರಧಾನ. ಅದಕ್ಕೆ ಬೇಕಾದ ಭಕ್ತರ ಅನೇಕ ಉಲ್ಲೇಖಗಳು, ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಬೇಕಾದ ಸ್ತೋತ್ರಗಳು ಇತ್ಯಾದಿಗಳನ್ನೆಲ್ಲ ವ್ಯಾಸರು ಅದನ್ನು ವಿಸ್ತಾರವಾಗಿ ಬಿಡಿಸಿ ನಮಗೆ ನಾರದರ ಮೂಲಕ ಲೋಕಕ್ಕೆ, ಶುಕಾಚಾರ್ಯರ ಮೂಲಕ ಲೋಕಕ್ಕೆ ಕೊಟ್ಟದ್ದು ಗೊತ್ತಾಗುತ್ತೆ. ಯಾಕೆ ಬೇಕು ಈ ಪುರಾಣ? ಮಹಾಭಾರತವು ಹೇಳುತ್ತೆ, ಪುರಾಣಗಳಲ್ಲಿ ಈ ಮಾತು ಇದೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ವೇದಗಳನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಆಚಾರ್ಯರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅವನು ಅಕಸ್ಮಾತ್ ವೇದಗಳನ್ನ ಓದಿಲ್ಲ ಅಂದ್ರೆ, ಪುರಾಣಗಳನ್ನು ಓದ್ಲಿಲ್ಲ ಅಂದ್ರೆ ಅವನು ವೇದಾಂತ ಓದಿ ಉಪಯೋಗ ಇಲ್ಲ ಅಂತ. ನೈವ ಸಸ್ಯಾತ್ ವಿಚಕ್ಷಣ. ಅವನು ವಿಚಕ್ಷಣ ಆಗಬೇಕಾ? ಸರ್ವಶಾಸ್ತ್ರಗಳ ಸರಿಯಾದ ಮಹಿಮೆಯನ್ನ, ವೇದಗಳ ಅರ್ಥವನ್ನ ತಿಳ್ಕೊಳ್ಬೇಕಾ? ಅವನು ಪುರಾಣಗಳ ಅಧ್ಯಯನವನ್ನು ಮಾಡಲೇಬೇಕು ಅಂತ. ಇಲ್ಲೇ ಆ ಮಾತಿಗೆ ಮುಂದುವರೆದ ಮಾತು, ಬಿಭೇತಿ ಅಲ್ಪಶ್ರುತಾತ್ ವೇದ ಮಾಮಯಂ ಪ್ರತರಿಷ್ಯತಿ. ಅಲ್ಪಶ್ರುತಾತ್ ವೇದ ಬಿಭೇತಿ, ಅರೆಬರೆ ತಿಳಿದ. ನಮ್ಗೇನು ಅಂದ್ರೆ ಕೋಹ್ಯೇವಾನ್ಯ ತಃಪ್ರಾಣ್ಯ ಅಂತ ಆ ಉಲ್ಲೇಖ ಮಾಡ್ತೇವೆ ವಿಷಯವಾಕ್ಯ ಅಂತ. ಆದ್ರೆ ಅದ್ರ ಹಿಂದೆ ಏನಿದೆ ಮುಂದೆ ಏನಿದೆ ಕೇಳಿದ್ರೆ ಗೊತ್ತಿಲ್ಲ. ಈಗ ಕೃಷ್ಣನ್ ಬಂದೇ ಜಗದ್ಗುರು ಅಂತ ಹೇಳ್ತೇವೆ, ಅದ್ರ ಹಿಂದೇನು ಮರ್ತೋಗ್ಬಿಡುತ್ತೆ. ಸಂಶಯಾತ್ಮ ವಿನಶ್ಯತಿ, ಅದ್ರ ಹಿಂದೇನು ಗೊತ್ತಿಲ್ಲ. ನಾವು ಎಲ್ಲವೂ ಹೀಗೇನೆ ಕೋಟ್ ಮಾಡುವ ಆ ಸಾಲು ಮಾತ್ರ ಗೊತ್ತಿರುತ್ತೆ, ಅದರ ಪೂರ್ವ ಶ್ಲೋಕಗಳು ಗೊತ್ತೇ ಇರುವುದಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳಿಬಿಡ್ತೇವೆ, ಆದ್ರೆ ಹಿಂದೆ ಏನಿದೆ ಗೊತ್ತೇ ಇಲ್ಲ ನಮ್ಗೆ. ಅದೊಂದು ಸುಭಾಷಿತದಲ್ಲಿ ರಾಮನಿಗೂ ಕೂಡ ಆ ಚಿನ್ನದ ಅದು ಜಿಂಕೆಯನ್ನು ನೋಡಿದಾಗ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಬಂತು ಇದೆ ಅದರಲ್ಲಿ. ನಾವು ಅದನ್ನು ಗಮನಿಸುವುದಿಲ್ಲ, ನಮ್ಗೆ ಕೊನೆ ಸಾಲು ಚೆನ್ನಾಗಿದೆ ಅಂತ ಹೇಳಿ ನಾವು ಅದನ್ನ ಮಾತ್ರ ಹೇಳ್ತೇವೆ. ಆದ್ರೆ ಇದು ಅಧ್ಯಯನದಲ್ಲಿ ಬರುವ ಕೊರತೆ. ವೇದಗಳಲ್ಲಿ ಹೀಗೆ ನಮಗೆ ಹಿಂದೆ ಮುಂದಿನ ಪರಿಚಯ ಇಲ್ಲದೆ ನಾವು ವೇದಗಳಿಗೆ ಅರ್ಥ ಹೇಳಲಿಕ್ಕೆ ಹೋಗ್ತೇವೆ. ಆದ್ರೆ ಅದು ಪೂರ್ಣವಾದ ಅರ್ಥ ಆಗಬೇಕು ಅಂದ್ರೆ ನಮ್ಗೆ ಪುರಾಣದ ಅಧ್ಯಯನ ಬೇಕೇ ಬೇಕು. ಹಾಗಿದ್ರೆ ಮಾತ್ರ ವೇದಗಳನ್ನ ಅಲ್ಪಶ್ರುತಾತ್ ವೇದ ಬಿಭೇತಿ ಮಾಮಯಂ ಪ್ರತರಿಷ್ಯತಿ. ನನ್ನನ್ನು ಕಡದಾಗ್ತಾನೆ, ತಿಂದು ತೇಗಿ ಜೀರ್ಣ ಮಾಡ್ಕೊಳ್ಳುವುದಲ್ಲದೆ ವಾಂತಿ ಮಾಡಿ ಎಷ್ಟು ಬಿಡ್ತಾನೆ. ಬೇರೆ ಪ್ರಾಣಿಗಳಿಗೂ ಉಪಯೋಗ ಆಗಲ್ಲ. ಆಮೇಲೆ ಈಗ ಗೊಬ್ಬರ ಆದ್ರೆ ಕನಿಷ್ಠ ಪಕ್ಷ ಹಸುಗಳಿಗೆ ಕೊಟ್ರೆ ಅದು ಗೊಬ್ಬರ ಆಗುತ್ತೆ. ಮನುಷ್ಯ ಅದನ್ನ ತಾನೂ ತಿನ್ನಲ್ಲ, ಪೂರ್ತಿ ಬೇಕು 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 ಅಂತ ಹೊಟ್ಟೆಗೆ ಪೂರ್ತಿ ಹಾಕೋತಾನೆ. ಆದ್ರೆ ಜೀರ್ಣ ಆಗಿದ್ರೆ ಮತ್ತೆ ವಾಂತಿ ಮಾಡಿ ಯಾರಿಗೂ ಇಲ್ಲ ಅಂತ ಮಾಡಿ ಬಿಡ್ತಾನೆ ಅನ್ನೋ ರೀತಿಯಲ್ಲಿ ಅದು ವೇದ ಭಯ ಪಡುತ್ತೆ ಅಂತ. ಯಸ್ಮಾತ್ ಪುರಾಹ್ಯನಕ್ತೀದಂ ಪುರಾಣಂತೇನ ತತ್ಸ್ಮೃತಂ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಬ್ರಹ್ಮಾಂಡ ಪುರಾಣದಲ್ಲಿ ಯಸ್ಮಾತ್ ಪುರಾಹಿ ಅನಕ್ತೀದಂ ಪುರಾಣಂತೇನ ತತ್ಸ್ಮೃತಂ. ಪುರಾಣ ಅಂದ್ರೆ ಒಂದು ಪುರಾಭಿನವಂ ಅಂತ ನಾನು ಹೇಳಿದೆ, ಇನ್ನೊಂದು ಎಲ್ಲ ವಿಷಯಗಳನ್ನು ಮುಟ್ಟತ್ತೆ, ಎಲ್ಲಾ ವಿಷಯಗಳ ಬಗೆಗೆ ಬೆಳಕು ಚೆಲ್ಲತ್ತೆ. ಆದ್ರಿಂದಾಗಿ ಹಳೇದು ಅಂತ ಹೇಳಿ ಯಾವುದನ್ನು ಬಿಡಲ್ಲ, ಅಥವಾ ಇದು ಮುಂದೆ ಉಪಯೋಗ ಇಲ್ಲ ಅನ್ನುವ ವಿಷಯಗಳನ್ನು ಅದು ಸ್ಪರ್ಶವೇ ಮಾಡಲ್ಲ. ಎಲ್ಲ ಕಾಲಕ್ಕೂ ಸಲ್ಲುವ ಸಂಗತಿಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ ಅನ್ನುವ ಕಾರಣಕ್ಕಾಗಿ ಇದನ್ನ ಪುರಾಣ ಅನ್ನುವ ಶಬ್ದದಿಂದ ಹೇಳ್ತಾರೆ. ಇನ್ನು ಪುರದಲ್ಲಿ ಓಡಾಡುವ ಭಗವಂತನನ್ನು ತಿಳಿಸಿಕೊಡುತ್ತೆ. ಪುರೇ ಸ್ಥಿತಂ ಅನತಿ,
ಪುರಂ ಅಂದ್ರೆ ಈ ಶರೀರವನ್ನು ತಿಳಿಸಿಕೊಡುತ್ತೆ. ಶರೀರ ಅಂದ್ರೆ ಕ್ಷೇತ್ರಮಿತ್ತ ಬಿದೀಯತೆ, ಇಡೀ ಬ್ರಹ್ಮಾಂಡವೇ ಅವನ ಕ್ಷೇತ್ರ. ಆ ಪುರದ ಬಗ್ಗೆ ಅಣತಿ, ಜಗತ್ತಿನ ಬಗ್ಗೆ ಹೇಳುತ್ತೆ, ಜಗತ್ತಿನಲ್ಲಿರುವ ಅಂತರ್ಯಾಮಿಯ ಬಗ್ಗೆ ಹೇಳುತ್ತೆ, ಈ ಶರೀರದ ಬಗ್ಗೆ ಹೇಳುತ್ತೆ, ಪುರವನ್ನು ಹೇಳುತ್ತೆ, ಈ ಶರೀರದ ಒಳಗೆ ಇರುವಂತಹ ಭಗವಂತನ ಬಗ್ಗೆ ಹೇಳುತ್ತೆ. ಹೀಗಾಗಿ ಪುರಾಣ ಅಂತ ಅನ್ನೋದು ಎಲ್ಲ ಕಾಲಕ್ಕೂ ಸಲ್ಲುತ್ತೆ. ಜಯೋಪಜೀವಿಯೋ ವಿಪ್ರಹ ಸಹ ಸಮಃ ಗುರು ರುಚ್ಯತೆ. ಒಬ್ಬ ನಿಜವಾಗಿ ಒಳ್ಳೆ ಗುರು ಆಗ್ಬೇಕು ಅಂದ್ರೆ ಅವನು ಪುರಾಣಗಳನ್ನು ಅಧ್ಯಯನ ಮಾಡಲೇಬೇಕು ಅಂತ. ಜಯೋಪಜೀವಿ ಏವ ಮಹಾಗುರು ಇತ್ಯುಚ್ಯತೆ. ಮಹಾಗುರು ಆಗ್ಬೇಕು ಅಂದ್ರೆ ಅವನು ಜಯೋಪಜೀವಿ. ಜಯ ಅಂದ್ರೆ 18 ಪುರಾಣ ಮಹಾಭಾರತ ಸೇರಿ. ಅಲ್ಲೇ ಮುಂದೆ ಹೇಳುವ ಏತ್ವೇತಾನಿ ಸಮಸ್ತಾನಿ ಪುರಾಣಾನಿ ಚ ಜಾನತೆ. ಸಮಸ್ತಾನಿ ಪುರಾಣಾನಿ ಯೇ ಜಾನತೆ ಸಹ ಮಹಾಗುರು. ಅವನೇ ಮಹಾಗುರು ಆಗ್ಲಿಕ್ಕೆ ಸಾಧ್ಯ. ಭಾರತಂಚ ಮಹಾಬಾಹೋ ಸರ್ವಜ್ಞ ಹಿ ಮತಾ ನೃಣಾಂ. ಮನುಷ್ಯರಲ್ಲಿ ತಿಳಿದವನಾಗಬೇಕು ಅಂದ್ರೆ ಪುರಾಣದ ತಿಳುವಳಿಕೆ ಬೇಕು. ಆಚಾರ್ಯರು ಕೂಡ ಏಕಂಚ ತತ್ವತೋ ಜ್ಞಾತಂ ವಿನಾ ಸರ್ವಜ್ಞತಾಂನರಃ ಸಮರ್ಥೋ ಅಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಇದು ಅದರದ್ದೇ ಇನ್ನೊಂದು ಮುಖ. ಒಂದು ವಸ್ತುವಿನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಾಗಬೇಕು ಅಂದ್ರೆ ಅದರ ಸುತ್ತ ಇರೋ ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆದ್ರಿಂದಾಗಿ ಮಹೇಂದ್ರೋಪಿ ಅಸಮರ್ಥ. ಅವನು ಇಂದ್ರನೇ ಆಗಿದ್ರು ಕೂಡ ಸಮಗ್ರ ತಿಳುವಳಿಕೆ ಇಲ್ಲ ಅಂದ್ರೆ ಒಂದು ವಸ್ತುವಿನ ಬಗ್ಗೆ ಯಥಾರ್ಥವಾದ ತಿಳುವಳಿಕೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ತಸ್ಮಾತ್, ಆ ಕಾರಣಕ್ಕಾಗಿ ಸರ್ವತ್ರ ಜಿಜ್ಞಾಸೆ, ಎಲ್ಲ ವಿಷಯದಲ್ಲೂ ಸ್ವಲ್ಪವಾದ್ರೂ ಕೂಡ ನಮಗೆ ಪ್ರವೇಶ ಇರಬೇಕು ಅಂತ. ಅದು ಪುರಾಣದ ವಿಷಯದಲ್ಲಿ ಬಹಳ ಅಗತ್ಯದ್ದು ಅಂತ ಹೇಳ್ತಾರೆ. ಪುರಾಣವನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ನೈವ ಸಸ್ಯಾದಿ ಚಕ್ಷಣ, ಅವನಿಗೆ ವೈಚಕ್ಷಣ್ಯ ಅನ್ನೋದು ಹುಟ್ಟುವುದಿಲ್ಲ. ಕ್ವಚಿತ್ ಕ್ವಚಿತ್ ಪುರಾಣೇಶು ವಿರೋಧೋ ಯದಿ ದೃಶ್ಯತೆ ಕಲ್ಪವೇದಾದಿಸ್ತತ್ರ ವ್ಯವಸ್ಥಾ ಸದ್ಭಿರಿಷ್ಯತೆ. ಕೆಲವು ಕಥೆಗಳನ್ನ ಎರಡೆರಡು ಕಡೆ ಕಂಡಾಗ ಒಂದರಲ್ಲಿ ವಿರುದ್ಧವಾಗಿರುತ್ತೆ. ಈಗ ಉದಾಹರಣೆಗೆ ಒಂದು ಹೇಳ್ತೇನೆ. ದಕ್ಷನ ಮಕ್ಕಳ ಕಥೆಯನ್ನು ಹೇಳುವಾಗ ಒಂದು ಕಡೆ 50 ಜನ ಮಕ್ಕಳು ಅಂತಿದೆ, ಇನ್ನೊಂದು ಕಡೆ 60 ಜನ ಮಕ್ಕಳು ಅಂತಿದೆ. ಸರಿಯಾದ ಯಾವುದು? ಆಗ ಅಲ್ಲೇ ಇದು ವಿಷ್ಣು ಪುರಾಣದಲ್ಲಿ ಅದರ ಒಂದು ಅಂಶವನ್ನು ಹೇಳ್ತಾ ಇದು ವೈವಸ್ವತ ಮನ್ವಂತರದ ಕಥೆ ಅಂತ ಅಲ್ಲಿ ಉಲ್ಲೇಖ ಮಾಡುತ್ತೆ. ಅಂದ್ರೆ ಅದು ಕಲ್ಪಭೇದ ಅಂತಂದ್ರೆ ಒಂದು ಮನ್ವಂತರದಲ್ಲಿ ದಕ್ಷ ಹುಟ್ಟುವಾಗ ಅವನಿಗೆ 50 ಜನ ಮಕ್ಕಳು, ಅಲ್ಲಿ ಸತಿ ಬರ್ತಾಳೆ ಆ ಕಥೆಯಲ್ಲಿ, ದಕ್ಷಾಧ್ವರ ಹುಟ್ಟುವುದು ಅಲ್ಲಿ. ಆದ್ರೆ ಎರಡನೇ ಸತಿ 60 ಮಕ್ಕಳು ಹುಟ್ಟುವಾಗ ಅಲ್ಲಿ ಸತಿ ಇಲ್ಲ. ಯಾಕೆಂದ್ರೆ ಅವಳು ಈಗಾಗಲೇ ಪರ್ವತ ಪುತ್ರಿಯಾಗಿ ಹುಟ್ಟಿ ರುದ್ರದೇವನಿಗೆ ಮಡದಿಯಾಗಿ ಪಾರ್ವತಿಯಾಗಿ ಬಂದಾಗಿದೆ. ಅಲ್ಲಿ ಕೃಷಾಶ್ವ, ಭೂತ, ಕಶ್ಯಪನಿಗೆ ಮತ್ತೆ 4 ಜನ, ಇನ್ನೊಬ್ಬ ಅಂಗಿರಸ್, ಈ 3 ಜನಕ್ಕೆ 2 ಜನ ಹೆಣ್ಮಕ್ಳನ್ನ ಕೊಟ್ಟು 4 ಜನರನ್ನ ಮತ್ತೆ ಕೊನೆಗೆ ಉಳಿದವರನ್ನ ಕಶ್ಯಪನಿಗೆ ಮತ್ತೆ ಮದುವೆ ಮಾಡಿ ಕೊಡ್ತಾರೆ. 27 ಚಂದ್ರನಿಗೆ, 10 ಧರ್ಮನಿಗೆ, 13 ಕಶ್ಯಪನಿಗೆ, ಆಮೇಲೆ 2 ಭೂತ, ಅಂಗಿರಸ್, ಕೃಷಾಶ್ವನಿಗೆ, ಇನ್ನು 4 ವಾಪಸ್ ಮತ್ತೆ ಕಶ್ಯಪನಿಗೆ ಕೊಡ್ತಾರೆ. ಅಲ್ಲಿಗೆ 17 ಜನ ಹೆಣ್ಮಕ್ಕಳ ಕಥೆಯನ್ನ ಭಾಗವತ 6ನೇ ಸ್ಕಂದದಲ್ಲಿ ಹೇಳುತ್ತೆ. ಅದರ ಪೂರ್ವದಲ್ಲಿ 50 ಜನರ ಕಥೆ ಹೇಳಿ ಅಲ್ಲಿ ಅವನಿಗೆ 13 ಜನ ಹೆಂಡಂದಿರು, ಈ 4 ಜನ ಇಲ್ಲ. ಅದರ ಮಧ್ಯದಲ್ಲಿ 4ನೇ ಸ್ಕಂದದ ಆರಂಭದಲ್ಲಿ ಈ ದಕ್ಷಾಧ್ವರದ ಕಥೆ ಬರುತ್ತೆ. ಅದು ಒಬ್ಬಳನ್ನ ಶಿವನಿಗೆ ಕೊಟ್ಟದ್ದು ದಕ್ಷ. ಅಲ್ಲಿ ಗಲಾಟೆ, ನನಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಇತ್ಯಾದಿ ಗಲಾಟೆ ಎಲ್ಲ ಅಲ್ಲಿ ಬರುತ್ತೆ. ಅಂದ್ರೆ ಈ ತರ ಕಲ್ಪಭೇದದಿಂದ ಕೆಲವೊಮ್ಮೆ ವಿರೋಧಗಳನ್ನ ನಾವು ಪರಿಹರಿಸಿಕೊಳ್ಬೇಕಾಗುತ್ತೆ. ಕೆಲವೊಮ್ಮೆ ಹೆಸರು ಬೇರೆ ಇರುತ್ತೆ, ಆದ್ರೆ ಅವನದ್ದೇ ಇನ್ನೊಂದು ಹೆಸರಾಗಿರುತ್ತೆ ಅದು. ಅಥವಾ ಕೆಲವೊಮ್ಮೆ 4 ಜನ ಮಕ್ಕಳಲ್ಲಿ ಈ ಕಥೆಗೆ ಪ್ರಧಾನ ಯಾರು ಅವ್ರ ಹೆಸರು ಮಾತ್ರ ಹೇಳುತ್ತೆ. ಇನ್ನೊಂದ್ ಕಡೆ ಇನ್ನೊಂದು ಕಥೆಗೆ ಪ್ರಧಾನವಾದ ವ್ಯಕ್ತಿ ಇದ್ದಾಗ ಅವನ ಕಥೆ ಮಾತ್ರ ಹೇಳುತ್ತೆ. ಈಗ ನೀವು ರಾಮಾಯಣದ ಭಾಗವತದಲ್ಲಿ ನೋಡಿದ್ರೆ ಅಲ್ಲಿ ಲವನ ಹೆಸರೇ ಇಲ್ಲ, ಕುಶನ ಹೆಸರು ಮಾತ್ರ ಇದೆ. ಯಾಕಂದ್ರೆ ಅವರಿಗೆ ಲವನ ಅಗತ್ಯ ಕಾಣಲಿಲ್ಲ. ಆದ್ರೆ ರಾಮಾಯಣ ರಾಮನ ಕಥೆಯೇ ಹೇಳಿ ಕೊಟ್ಟದ್ದಾದ್ರಿಂದ ಅದು ಲವಕುಶ ಇಬ್ಬರನ್ನು ಹೇಳುತ್ತೆ. ಇನ್ನೊಂದ್ ಕಡೆ ಯಾವುದೋ ಒಂದು ಪ್ರಸಂಗದಲ್ಲಿ ಅವನು ಮುಂದೆ ಒಂದು ಪಟ್ಟಣವನ್ನೇನೋ ಕಟ್ತಾನೆ ಅಂತ ಬಂದಾಗ ಅದು ಲವನಿಂದ ಮಾತ್ರ, ಲವಪುರ ಅಂತಿದೆ, ಅದೇ ಲಾಹೋರ್. ಆ ಜಾಗದ ಕಥೆ ಹೇಳುವಾಗ ಲವನ ಕಥೆ ಮಾತ್ರ ಬರ್ತದೆ, ಅಲ್ಲಿ ಕುಶನ ಕಥೆ ಇಲ್ಲ. ಅಂದ್ರೆ ಆಯಾ ಪ್ರಸಂಗದಲ್ಲಿ ಏನ್ ಬೇಕಿತ್ತೋ ಅದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಅದರ ಅರ್ಥ ಒಬ್ಬನೇ ಮಗ ಅಂತ ಅಲ್ಲ ರಾಮನಿಗೆ, ಇಬ್ರು ಅವಳಿ ಮಕ್ಕಳು ಅಂತ ರಾಮಾಯಣ ಸ್ಪಷ್ಟವಾಗಿ ಹೇಳುತ್ತೆ. ಇಂತಹ ಸೂಕ್ಷ್ಮಗಳಿಗೆ ನಾವು ಸ್ವಲ್ಪ ಕಣ್ಣು ತೆರೆದು ಕೂತಿದ್ರೆ ಮಾತ್ರ, ಪುರಾಣವನ್ನ ಓದಿದ್ರೆ ಅದರ ಆನಂದವೇ ಬೇರೆ.
ಆದ್ರೆ ಕನ್ಫ್ಯೂಸ್ ಆಗುದಕ್ಕೆ ತುಂಬಾ ಅವಕಾಶ ಇದೆ. ಅದು ಮಥನ ಮಾಡಿದ ಹಾಗೆ. ಮಥನ ಮಾಡುವಾಗ ಮೊದಲು ಬರುವುದು ವಿಷಯನೇ, ಟೆನ್ಷನ್ ಆಗ್ಬಿಡುತ್ತೆ. ಅಲ್ಲ ಅಲ್ಲಿ ಗಣಪತಿ ದೊಡ್ಡವನು ಅಂತ ಹೇಳ್ತಾರೆ, ಇಲ್ಲಿ ಸ್ಕಂದನನ್ ದೊಡ್ಡವನು ಅಂತ ಹೇಳ್ತಾರೆ, ಇಲ್ಲಿ ರುದ್ರನನ್ನೇ ದೊಡ್ಡವನು ಅಂತ ಹೇಳ್ತಾರೆ, ಅಲ್ಲಿ ಶಕ್ತಿಯೇ ದೊಡ್ಡದು ಅಂತಾರೆ, ಇನ್ನೊಂದ್ ಕಡೆ ಸೂರ್ಯನನ್ನ ದೊಡ್ಡವರು ಅಂತ ಹೇಳ್ತಾರೆ. ಯಾವುದು ದೊಡ್ಡದು ಗೊತ್ತೇ ಆಗಲ್ಲ. ಮಹಾ ಕನ್ಫ್ಯೂಷನ್. ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ ನಿರ್ಣಯ ಎರಡೂ ಕೂಡ ನಮಗೆ ಈ ವಿಷಯದಲ್ಲಿ ತುಂಬಾ ಉಪಕಾರಕ. ಎಲ್ಲಿ ನಾವು ದಾರಿ ತಪ್ಪಬಹುದು. ಇದು ಕೆಲವೊಂದ್ಸಲ ಏನ್ ಅನ್ಸುತ್ತೆ ಅಂದ್ರೆ, ಆಚಾರ್ಯರು ತಮ್ಮ ಸಿದ್ಧಾಂತವನ್ನ ಹೇಗಾದ್ರೂ ಗಟ್ಟಿ ಮಾಡಬೇಕು ಅಂತ ಒದ್ದಾಟ ಪಟ್ಟ ಹಾಗೆ ಅಂತ ಕೆಲವರ ಭಾವನೆ ಇವತ್ತಿಗೂ ಹಾಗೆ ಇದೆ. ಅದನ್ನು ಓದುವವರಿಗೂ, ಓದುವ ಸೌಭಾಗ್ಯ ಸಿಕ್ಕಿಯೂ ಇದೇ ಪ್ರಶ್ನೆಯಲ್ಲಿ ಉಳಿದು ಪ್ರಾಣ ಕಳ್ಕೊಳ್ತಾರೆ. ಆದ್ರೆ ನಿಜವಾದ ಹಿನ್ನೆಲೆಯಲ್ಲಿ ಆಚಾರ್ಯರ ಉದ್ದೇಶ ಏನು ಅಂತ ಗಮನಿಸಿದ್ರೆ, ಅದಕ್ಕೆ ಅವರು ಯಾವತ್ತೂ ಕೂಡ ತನ್ನ ಮಾತು ಕೊಡುವುದೇ ಇಲ್ಲ. ಮೊದ್ಲು ಹೇಳ್ತಾರೆ ವಿವರಣೆ ಅಂತ, ಆಮೇಲೆ ತಚ್ಚೋಕ್ತಂ ಸ್ಕಾಂದೇ, ಶುರುವಿನ ಮಾತು ಭಾಗವತಕ್ಕೆ ಸ್ಕಂದ ಪುರಾಣದ ಉಲ್ಲೇಖ. ಪುರಾಣ ಸಾರರೂಪ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ ಅನ್ನುವ ಮಾತು ಗರುಡ ಪುರಾಣದ, ಸ್ಕಾಂದ ಅಲ್ಲ, ಗರುಡ ಪುರಾಣದ ಮಾತು. ಶುರುವಿಗೆ ಹೇಳುದು ಗರುಡ ಪುರಾಣದ ಮಾತು. ಅದೆಲ್ಲ ತಾಮಸ ಪುರಾಣ ಅಂತ ದೂರ ಇಟ್ಟದ್ದು. ಆಚಾರ್ಯ ಹೇಳಿದ್ರು, ಅಲ್ಲಿಂದಲೇ ನಮ್ಗೆ ಬೇಕಿದ್ದು ಹೆಕ್ಕಿ ಕೊಡ್ತೇನೆ. ತಾಮಸ ಯಾರಿಗೆ? ವೇದವ್ಯಾಸರಿಗ? ವೇದವ್ಯಾಸರಿಗೆ ತಾಮಸ ಗುಣ ಆಗ್ಲಿ ಅಥವಾ ರಾಜಸ ಗುಣ ಆಗ್ಲಿ ಸಾತ್ವಿಕ ಗುಣ ಆಗ್ಲಿ ಯಾವುದು ಅವ್ರಿಗೆ ಕಾಡಲ್ಲ. ಅವ್ರು ನಿರ್ಗುಣ. ನಿರ್ಗುಣ ಅಂದ್ರೆ ಸತ್ವರಜಸ್ತಮಸ್ಸು ಅನ್ನೋ ಗುಣದಿಂದ ಮೀರಿದವರು. ನಿರ್ಗುಣೋ ಮಹಾನ್. ಅವನ ಗುಣಭೃತ್ ಅಂತಾನು ಹೇಳ್ತಾರೆ, ನಿರ್ಗುಣ ಅಂತಾನು ಹೇಳ್ತಾರೆ. ಗುಣಭೃತ್ ಅಂದ್ರೆ ಜ್ಞಾನಾದಿ ಗುಣಗಳು, ಆನಂದಾದಿ ಗುಣಗಳು. ನಿರ್ಗುಣ ಅಂತಂದ್ರೆ ನಮ್ಮ ಹಾಗೆ ಸತ್ವರಜಸ್ತಮಸ್ಸು ಅನ್ನುವ ಲೋಕದ ಬೇಸರಕ್ಕೆ ಅಥವಾ ಒದ್ದಾಟಕ್ಕೆ ಅಥವಾ ಕಷ್ಟತಮವಾದ ಜೀವನವನ್ನು ನಡೆಸುವುದಕ್ಕೆ ಕಾರಣವಾದ ಗುಣಗಳು ಅವನನ್ನ ಬಾಧಿಸುವುದಿಲ್ಲ ಅಂತ ಅದು ಸ್ಪಷ್ಟ ಮಾತು. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಆ ಕಥೆಯನ್ನು ನೋಡಿದ್ರೆ, ಭಗವಂತನ ಬಗ್ಗೆ ಆಚಾರ್ಯರು ಕೊಟ್ಟಂತಹ ಕಾರಣಗಳು ಪುರಾಣಗಳಲ್ಲೇ ಇರುವಂತದ್ದು. ತ್ರಿವಿಕ್ರಮಂಡಿತಾಚಾರ್ಯರು ಒಂಚೂರು ಸಲುಗೆ ತಗೊಂಡು ಹೇಳ್ತಾರೆ, ಯದ್ಯಪಿ ಆಚಾರ್ಯ ಸೋಕ್ತಾರ್ಥೆ ಸ್ವಯಮೇವ ಪ್ರಮಾಣ. ಆಚಾರ್ಯರು ಅವ್ರು ಹೇಳಿದ್ಮೇಲೆ ನಮ್ಗೆ ಮತ್ತೆ ಅವರು ಇದು ಹೌದಾ ಅಂತ ಪ್ರಶ್ನೆ ಬರುವುದಿಲ್ಲ. ಆದ್ರೂ ಮುಂದೆ ಕೆಲವರೆಲ್ಲ ಆಚಾರ್ಯ ಹೇಳಿದ್ದೇನ್ ಪ್ರಮಾಣ, ಹೆಂಗ್ ಪ್ರಮಾಣ ಅಂತ ಕೇಳ್ತಾರೆ ಅನ್ನೋದಕ್ಕೆ ಪ್ರೌಢಿವಾದ ಅಂತ ಕರೋತಿ. ಪ್ರೌಢಿವಾದ ಅಂದ್ರೆ ಸ್ವಲ್ಪ ಸ್ಟಂಟ್ ಹೊಡೆಯುವುದು. ಆಚಾರ್ಯರಿಗೆ ಗೊತ್ತಿತ್ತು ಮುಂದೆ ಕೆಲವರು ಬರ್ತಾರೆ, ಅವ್ರು ಎಲ್ಲದಕ್ಕೂ ಇದೆಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ಅವರಿಗೋಸ್ಕರ ಪುರಾಣಗಳ ಉಲ್ಲೇಖವನ್ನ, ಬೇರೆ ಬೇರೆ ಗ್ರಂಥಗಳ ಉಲ್ಲೇಖವನ್ನ ನಾನು ಮಾಡಿದ್ದೇನೆ ಅಂತ. ಈ ಎಲ್ಲ ಅಂಶಗಳ ಜೊತೆಗೆ ಇನ್ನೊಂದು ನಾನು ಆಚಾರ್ಯರ ಮನಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಪುರಾಣಗಳಲ್ಲಿ ಕೆಲವರು ಏನ್ ಹೇಳುದು ಅಂದ್ರೆ, ವೇದವ್ಯಾಸರಿಗೆ ಸಾತ್ವಿಕ ಆವೇಶ ಆದಾಗ ಸಾತ್ವಿಕ ಪುರಾಣ ಬರೆದ್ರು, ರಾಜಸಾವೇಶ ಆದಾಗ ರಾಜಸ ಪುರಾಣ ಬರೆದ್ರು, ತಾಮಸಾವೇಶ ಆದಾಗ ತಾಮಸ ಪುರಾಣ ಬರೆದ್ರು ಅಂತ ಇವತ್ತಿಗೂ ಹಾಗೆ ಹೇಳ್ಕೊಂಡು ತಿರುಗ್ತಾರೆ. ವೇದವ್ಯಾಸರು ಸಹ ನಾರಾಯಣ ಏವ, ಅವ್ರು ಬೇರೆ ಅಲ್ಲ, ಅವರು ಪುಂಡರೀಕಾಕ್ಷನದ್ದೇ ಅವತಾರ. ಆದ್ರಿಂದಾಗಿ ಅವರಿಗೆ ಲೋಕದಲ್ಲಿ ನಮ್ಮ ಹಾಗೆ ಯಾವ್ದ್ಯಾವ್ದು ಗುಣದ ಪ್ರಭಾವ ಎಲ್ಲ ಬರುವುದಿಲ್ಲ. ಏನಂದ್ರೆ ನಮ್ಮಲ್ಲೇ ಕ್ಷಣ ಕ್ಷಣಕ್ಕೆ ನಮ್ಮಲ್ಲಿ ಸಾತ್ವಿಕ ರಾಜಸ ತಾಮಸ ಗುಣಗಳು ಬದಲಾಗ್ತಾ ಇರುತ್ತೆ. ಇಲ್ಲಿಗೆ ಬರಬೇಕಾದಾಗ ಸಾತ್ವಿಕ ಗುಣ ಇರುತ್ತೆ, ಕೇಳ್ಬೇಕು ಒಳ್ಳೆ ವಿಷಯ ಸಿಗುತ್ತೆ ಅಂತ. ಆಮೇಲೆ ಮತ್ತೆ ಪ್ರಶ್ನೆ ಬರುತ್ತೆ, ಆಟ ಟೈಮಲ್ಲಿ ಬಿಟ್ಟು ಹೋಗ್ಬೇಕಾ ಅಂತ ಮಧ್ಯದಲ್ಲಿ ಒಂಚೂರು ಯೋಚನೆ ಬರುತ್ತೆ. ಆಮೇಲೆ ಅದ್ಯಾಕೋ ಕೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಆದಾಗ ತಾಮಸ ಗುಣ ಆವೇಶ ಆಗಿ ಅಲ್ಲಿಗೆ ನಿದ್ದೆ ಬಂದ್ಬಿಡುತ್ತೆ. ಅಂದ್ರೆ ಮೂರು ಗುಣ ನಮ್ಮಲ್ಲಿ ಎಟ್ ಎ ಟೈಮ್ ಒಂದೊಂದು ಚೂರು ಆಚೆ ಈಚೆಗೆ ಬದಲಾಗ್ತಾ ಇರುತ್ತೆ. ಇದನ್ನೇನು ನಾವು ಬೇಕು ಬೇಡ ಅಂತ ಹೇಳಿ ಬರುವಂತದ್ದಲ್ಲ. ಆದ್ರೆ ಈ ತರ ವೇದವ್ಯಾಸರಿಗೆ ಆಗಲ್ಲ, ಯಾವತ್ತೂ ಆಗಲ್ಲ. ಮತ್ತೆ ಹಾಗಾದ್ರೆ ಏನು, ಪುರಾಣಗಳಲ್ಲಿ ಕೆಲವೊಮ್ಮೆ ಹಾಗೆ ಹೇಳಿದ ಕಾಣುತ್ತಲ್ವಾ ಅಂದ್ರೆ, ಹೌದು. ಏನು ಅಂದ್ರೆ, ಕನ್ನಡಿ ಮುಂದೆ ನಿಂತ ಹಾಗೆ ನಾವು ಚಂದ ಅಲಂಕಾರ ಮಾಡ್ಕೊಂಡು ನಿಂತ್ರೆ ಚಂದ ಕಾಣುತ್ತೆ, ಹೇಗಿದೆಯೋ ಹಾಗೆ ನಿಂತ್ರೆ ಹಾಗೆ ಕಾಣುತ್ತೆ. ಗಲೀಜು ಮಾಡ್ಕೊಂಡು ಬಂದು ನಿಂತ್ರೆ ಗಲೀಜು ಕಾಣುತ್ತೆ. ಯಾರು ಸಾತ್ವಿಕನೋ ಅವನಿಗೆ ಅದರಲ್ಲಿ ಸಾತ್ವಿಕತೆಯೇ ಹೆಚ್ಚು ಕಾಣುತ್ತೆ, ಅಂತದ್ದು ಸಾತ್ವಿಕ ಪುರಾಣ. ಯಾರು ರಾಜಸರೋ ಅವರಿಗೆ ರಾಜಸ ಗುಣಗಳಿಗೆ ಸಂಬಂಧಪಟ್ಟ ವಿಷಯಗಳೇ ಕಾಣುತ್ತೆ, ಅದು ರಾಜಸ ಪುರಾಣ. ಯಾರು ದೇವರಿಲ್ಲ ಅದು ಇದು ಅಂತ ಹೇಳ್ಕೊಂಡೇ ಅವರಿಗೆ ಕೆಲವು ವಿಷಯಗಳು, ಈಗ ನೋಡಿ, ಓದುವಾಗ ಯಾವತ್ತೂ ಕೂಡ ನಾನೇನು ಒಂದು ನಿಶ್ಚಯ ಮಾಡಿದ್ದನ್ನ ಅಲ್ಲಿ ಹುಡುಕ್ಲಿಕ್ಕೆ ಹೋಗುದಲ್ಲ, ನನಗೆ ಗೊತ್ತಿರುವುದಕ್ಕೆ ಎವಿಡೆನ್ಸ್ ಹುಡುಕುದಲ್ಲ. ಅಲ್ಲಿ ಏನಿದೆ ಅದನ್ನ ನಾನು ಎವಿಡೆನ್ಸ್ ಆಗಿ ತಗೊಳ್ಬೇಕು. ನಮ್ದು ಸಾಮಾನ್ಯ ಅಧ್ಯಯನ ಹೇಗಾಗುತ್ತೆ ಅಂದ್ರೆ, ನನ್ಗೆ ಈಗಾಗ್ಲೇ ಏನೋ ಒಂದು ಗೊತ್ತಿದೆ ಅಲ್ವಾ, ಅದು ಎಲ್ಲಿದೆ ಅಂತ ಹುಡುಕುದು. ಹೀಗೆ ಓದಿದ್ರೆ ಅದರಲ್ಲಿ ಏನಿದೆ ಅನ್ನೋದು ನಮ್ಗೆ ಯಾವತ್ತೂ ಗೊತ್ತಾಗಲ್ಲ. ನಾವು ಹೇಗೆ ಹುಡುಕ್ಬೇಕು ಅಂದ್ರೆ, ನಾನು ಖಾಲಿ, ನನ್ನ ವಿಷಯ ಹೊತ್ತನ್ನ ಸರಿಯಾದನ್ನ ಇದ್ದ ಹಾಗೆ ತಿಳ್ಕೊಳ್ಬೇಕು ಅನ್ನೋ ಎಚ್ಚರದ ಜೊತೆಗೆ ನಾವು ಪುರಾಣ ಪ್ರವೇಶ ಮಾಡಿದ್ರೆ ಅದು ಸಾತ್ವಿಕವಾಗಿ ಕಾಣುತ್ತೆ ನಮಗೆ. ಎಲ್ಲಾ ಪುರಾಣಗಳು ಅವರು ವಿಭಾಗ ಮಾಡಿದ 3 6 6 6 3
ಮೂರು ವಿಭಾಗವೂ ಕೂಡ ಸಾತ್ವಿಕ ರಾಜಸ ತಾಮಸ ಅಂತ ಆರು ಪುರಾಣಗಳನ್ನ 3 ವಿಭಾಗ ಮಾಡಿ 18 ಏನು ಹೇಳ್ತಾರೆ, 18 ಕೂಡ ಸಾತ್ವಿಕವಾಗಿ ಕಾಣುತ್ತೆ ಸಾತ್ವಿಕನಿಗೆ. ಆದ್ರೆ ಯಾವಾಗ ನಾವು ನಮ್ದೇ ಏನೋ ಒಂದು ಆಲೋಚನೆ ಇಟ್ಕೊಂಡು ಹುಡುಕಿದಾಗ ಅದು ಮಾತ್ರ ಕಾಣ್ಲಿಕ್ಕೆ ಶುರುವಾಗುತ್ತೆ. ನೀವು ಗಮನಿಸಿ, ನಿಮ್ಗೆ ಲೆಕ್ಕದಲ್ಲಿ ತುಂಬಾ ಇಂಟ್ರೆಸ್ಟ್ ಆದ್ರೆ ನೀವು ಎಲ್ಲಿ ಹೋದ್ರೂ ಲೆಕ್ಕಕ್ಕೆ ಸಂಬಂಧಪಟ್ಟ ವಿಷಯಗಳೇ ಹೊಳೆಯುತ್ತೆ. ನಿಮ್ಗೆ ಪೌರೋಹಿತ್ಯಕ್ಕೆ ತುಂಬಾ ಇಂಟ್ರೆಸ್ಟ್ ಆದ್ರೆ ಅದಕ್ಕೆ ಸಂಬಂಧ ಸಂಗತಿಗಳೇ ಹೆಚ್ಚು ಕಾಣ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ಯಾವ ಪ್ರಾರ್ಥನೆಯಲ್ಲಿ ಬಳಸ್ಬೋದು, ಅಲ್ಲಿ ಯಾವ ವಿಷಯವನ್ನು ಹೇಳ್ಬೋದು, ಇದನ್ನು ಹೇಗೆ ಹೇಳ್ಬೋದು, ಇದು ಹೇಗೆ ಹೇಳಿದ್ರೆ ಚಂದ ಅಂತ ನಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೋ ಆ ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಗಮನ ಹೋಗ್ತಾ ಇರುತ್ತೆ. ಬೇಕದು, ನಮ್ಗೊಂದು ಆಸಕ್ತಿಯ ವಿಷಯವನ್ನು ಹುಡುಕೋದು ತಪ್ಪಲ್ಲ. ಆದ್ರೆ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಹೊರಟಾಗ ನಾವು ಮೊದಲೇ ಪೂರ್ವಾಗ್ರಹ ಪೀಡಿತರಾಗಬಾರ್ದು. ಅಲ್ಲೇನಿದೆ ಅದರ ಸತ್ಯವನ್ನು ತಿಳ್ಕೊಳ್ಳಿಕ್ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೋದಾಗ ಆಚಾರ್ಯರ ಮಾತುಗಳು ನಮಗೆ ತುಂಬಾ ದಾರಿದೀಪವಾಗುತ್ತೆ. ಮತ್ತೆ ಹಾಗಾದ್ರೆ ಈ ಶಿವನ ಪಾರಮ್ಯವನ್ನು ಹೇಳುವ ಮಾತುಗಳು ಲಿಂಗ ಪುರಾಣದಲ್ಲಿ ಪೂರ್ಣ ಶಿವನ ಪಾರಮ್ಯ ಹೇಳುತ್ತೆ. ಅದ್ರ ಆಶ್ಚರ್ಯ ಏನು ಅಂದ್ರೆ ಆಚಾರ್ಯರು ಲಿಂಗ ಪುರಾಣದಿಂದಲೇ ಅನೇಕ ಕೋಟ್ ಮಾಡಿ ಕೊಡ್ತಾರೆ. ವಿಷ್ಣು ಪಾರಮ್ಯದ ಬಗೆಗೆ ಬೇರೆ ಎಲ್ಲೂ ಸಿಗದೇ ಇದ್ದದ್ದು ಲಿಂಗ ಪುರಾಣದಲ್ಲಿ ಸಿಗುತ್ತೆ. ಅದು ಈಗ ನೀವು ಯಾರದ್ದು ಒಂದು ಗಲಾಟೆಯ ಪ್ರಸಂಗವನ್ನು ಹೇಳುವಾಗ ನೀವು ಅವ್ರು ಬೈದ ಹಾಗೆ ನೀವು ಬೈತಾ ಇರ್ತೀರಿ, ಅಲ್ಲ ಅವನು ಹೀಗೆ ಹೇಳದ ಅಂತ ಆಮೇಲೆ ಕೊನೆಗೆ ಸೇರಿಸ್ತೀವಿ. ನಿಮ್ಗೊಂದ್ಸತಿ ಅವನಿಗೆ ಬೈಬೇಕು ಅಂತಿದ್ರೆ ಎಲ್ಲ ಅವನು ಹೇಳಿದ್ದನ್ನು ಹೇಳಿದ ಹಾಗೆ ಹೇಳಿ ಆಮೇಲೆ ಕೊನೆಗೆ ಹೀಗೆ ಅವನು ಹೇಳ್ತಿದ್ದ ಅಂತ ಎಂಡ್ ಮಾಡುವುದೇನಿದೆ ಅದು ಸಿಗದೇ ಇದ್ರೆ ಬೈಸ್ಕೊಂಡ ಹಾಗಾಗುತ್ತೆ. ಈಗ ಉದಾಹರಣೆಗೆ ಉಪನಿಷತ್ತಿನಲ್ಲಿ ಸ ಆತ್ಮಾನಮವೇತ್ ಅಹಂ ಬ್ರಹ್ಮ ಇತಿ ಅಂತ ಅಲ್ಲಿದೆ. ಏನ್ ಮಾಡಿದ್ರು, ಬಹಳ ಜನ ನಾನೇ ಬ್ರಹ್ಮ ಅಂತ ತಿಳ್ಕೊಂಡ್ರು. ಅದು ಹೇಗೆ ಅಂದ್ರೆ ಲೋಕದಲ್ಲಿ ಅಕಸ್ಮಾತ್ ಒಬ್ಬ ರಾಜ ಪಕ್ಕದ ದೇಶದ ರಾಜ್ಯದ ಒಂದು ಪ್ರಧಾನ ಭಾಗವನ್ನು ಗೆದ್ದ ಮೇಲೆ ತನ್ನ ಮೆಸೆಂಜರ್ ಅನ್ನು ಕೊಟ್ಟು ಕಳಿಸಿದ. ನೀನು ಯಾವುದನ್ನ ನಿನ್ನ ವಶದಲ್ಲಿ ಇಟ್ಕೊಂಡಿದ್ದಿ, ಇನ್ನು ಮುಂದೆ ಅದರ ರಾಜ ನಾನು. ಅವನು ಸೀದಾ ಹೋಗಿ ನಿನ್ನ ಆ ಯಾವುದೋ ಒಂದು ನಗರದ ಹೆಸರು ಹೇಳಿ, ಆ ನಗರಕ್ಕೆ ಇನ್ನು ಮುಂದೆ ನಾನೇ ರಾಜ. ಸಿಟ್ಟು ಬಂದು ಒಂದು ತಪರಾಕಿ ಕೊಡ್ತಾನೆ. ಅಲ್ಲಲ್ಲ, ನಮ್ಮ ರಾಜ ಹಾಗೆ ಹೇಳಿದ ಅಂತ ಆಮೇಲೆ ಹೇಳುತ್ತಾನೆ. ನಾವು ಉಪನಿಷತ್ತನ್ನ ಅಥವಾ ಪುರಾಣಗಳನ್ನ ಅಹಂ ಬ್ರಹ್ಮಾಸ್ಮಿ ವಿದ್ಧಿತಂ ಅಂತ ಅಗ್ನಿ ಪುರಾಣದ ಮಾತು. ದೇವರನ್ನು ಸ್ತೋತ್ರ ಮಾಡುವಾಗ ಅಹಂ ಬ್ರಹ್ಮಾಸ್ಮಿ ವಿದ್ಧಿ ತಂ, ನಾನು ಬ್ರಹ್ಮ ಅಂತ ಅವನಂತಿಳಿ. ಇದೇನರ್ಥ? ಹಾಗಾದ್ರೆ ಪುರಾಣಕ್ಕೆ ವೇದವನ್ನ ಅರ್ಥೈಸುವ ಶಕ್ತಿ ಇದ್ದದ್ರಿಂದಲೇನೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಮಾತು ಕೊಟ್ಟದ್ದು. ಹಾಗಾದ್ರೆ ಏನು ಅಹಂ ಬ್ರಹ್ಮಾಸ್ಮಿ ಎನ್ನುವುದು? ಅದು ಆತ್ಮಾನಮವೇತ್, ಅವನ 3 ಹೆಸರದು. ನಾವದನ್ನ ಇನ್ನೊಂದು ರೀತಿಯಲ್ಲಿ 3 ಹೆಸರನ್ನು ಹೇಳ್ತೇವೆ. ಅದನ್ನು ಅಗ್ನಿ ಪುರಾಣವೇ ಮುಂದೆ ಒಂದು ಸರ್ವ ರೋಗಹರ ಸ್ತೋತ್ರ ಅಂತ ಒಂದಿದೆ. ಆ ಸ್ತೋತ್ರದಲ್ಲಿ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದರ ಅರ್ಥವನ್ನ ಅದು ಹೇಳ್ತಾ ಹೋಗುತ್ತೆ. ಅಹಂ ಅಂದ್ರೆ ಅಹೇಯತ್ವಾದ ಅಹಂ ನಾಮ, ಅದು ಪುರಾಣವೇ ಕೊಡುತ್ತೆ ಆ ವ್ಯಾಖ್ಯಾನವನ್ನ. ಬಿಡಲಾಗದ ವಸ್ತು ಅಹಂ ಅಂದ್ರೆ ಅದು ದೇವರ ಹೆಸರದು. ಬ್ರಹ್ಮ ಎಲ್ಲದಕ್ಕಿಂತ ದೊಡ್ಡದು, ಕೊನೆ ಇಲ್ಲದ್ದು ಅಂತ ಅರ್ಥ. ಬ್ರಹ್ಮ ಅಂದ್ರೆ ಮುಗಿದೇ ಇಲ್ಲ, ಎಷ್ಟು ಬೃಹತ್ತು ಅಂದ್ರೆ ಅದಕ್ಕಿಂತ ಆಚೆ ಬೃಹತ್ ಅದು 2ನೇದು. ಅಸ್ಮಿ ಅಂದ್ರೆ ಯಾವಾಗ್ಲೂ ಇರುವಂತಹ ವೇದದಿಂದ ತಿಳಿಯಲಾಗುವಂಥದ್ದು ಅಂತ ಅರ್ಥ. ನಮ್ಗೆ ಅಸ್ಮಿ ಅಂದ್ರೆ ಅಸ್ತಿಸ್ತಃ ಸಂತಿ ಅಸಿಸ್ತಃ ಸ ಅಸ್ಮಿ ಸ್ವಹ ಸ್ಮ. ನಾವು ಇನ್ನೂ ಅಲ್ಲೇ ಬಾಲಾದರ್ಶ ಪಾಠದಲ್ಲೇ ಇದ್ರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ದೇವರು ಅಂತ ಅರ್ಥ ಆಗುತ್ತೆ. ಅಲ್ಲಿಂದ ಮುಂದ್ಬಂದ್ರಪ್ಪ ತೃತೀಯಾದರ್ಶ ಇದೆ, ಅದಕ್ಕಿಂತ ಮೇಲೆ ದೊಡ್ಡ ಕ್ಲಾಸ್ ಇದೆ. ಅದಕ್ಕೆಲ್ಲ ಬಂದು ನೀವು ಆ ವಾಕ್ಯವನ್ನು ಉಪನಿಷತ್ ಚಂದ್ರಿಕೆಯನ್ನು ಉಪನಿಷತ್ತಿನ ವ್ಯಾಖ್ಯಾನಗಳನ್ನು ಭಾಷ್ಯಗಳನ್ನು ನೋಡಿದ್ರೆ ಆವಾಗ ಅದರ ಅಂತರ ಗೊತ್ತಾಗುತ್ತೆ, ಆಂತರ್ಯ ಏನು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಅಸ್ಮಿಯನ್ನು ಈ 3 ಶಬ್ದವನ್ನೇ ನಾವು ನಿತ್ಯದಲ್ಲಿ ನಮ್ಮ ಕರ್ಮಾಂಗಗಳನ್ನು ಮುಗಿಸಿದ ಮೇಲೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ಅಂತ ಹೇಳ್ತೇವೆ. ಅದೇ 3 ಹೆಸರದು. ಚ್ಯುತಿ ಇಲ್ಲದವನು, ದೋಷ ಇಲ್ಲದವನು. ಅಹೇಯ ಅಂದ್ರೆ ಹೇಯ ಇಲ್ಲದವನು, ಹೇಯ ಅಂದ್ರೆ ಬಿಡಬೇಕಾದ್ದು ದೋಷಗಳು. ದೋಷ ಇಲ್ಲದವನು ಅಹಂ, ಅದೇ ಅಚ್ಯುತ. ಚ್ಯುತಿ ಇಲ್ಲದವನು, ದೋಷ ಇಲ್ಲದವನು ಅಂತ ಅರ್ಥ. ಅನಂತ ಕೊನೆ ಇಲ್ಲದವನು ಅಂತ ಅರ್ಥ. ಬ್ರಹ್ಮ ಅಂದ್ರೆ ಕೊನೆ ಇಲ್ಲದ್ದು ಅಂತ ಅರ್ಥ. ಬ್ರಹ್ಮ ಅಂದ್ರೆ ಬೃಹತ್, ಅದಕ್ಕೆ ಕೊನೆ ಇಲ್ಲ. ನೀವು ಎಷ್ಟು ಯೋಚಿಸ್ತಿರೋ ಅದಕ್ಕಿಂತ ಆಚೆಗೆ ಅಂತ, ಎಲ್ಲದಕ್ಕಿಂತ ದೊಡ್ಡದು ಅಂತ, ಅದು ಅನಂತ. ಕೊನೆಯದ್ದು ಗೋವಿಂದ, ಗವಾವಿಂದತೆ, ವೇದದಿಂದಲೇ ತಿಳಿಯುವುದು. ಅಸ್ಮಿ ಎನ್ನುವ ಶಬ್ದಕ್ಕೆ ಅಸನಾನ್ ಮಿನುತೇಶ್ಚೈವ ಅಸ್ಮಿತ್ಯೇವಾಭಿಧೀಯತೆ. ಅಸನಾತ್ ಮಿನುತೆ, ಯಾವಾಗಲೂ ಇರುವ ವೇದಗಳಿಂದಲೇ ತಿಳಿಯಲ್ಪಡುವವನಾದ್ರಿಂದಾಗಿ ಅವನನ್ನ ಅಸ್ಮಿ ಅನ್ನೋ ಶಬ್ದದಿಂದ ಹೇಳುತ್ತೆ. ಅದೇ ಗೋವಿಂದ ಶಬ್ದದ ಅರ್ಥ. ನಾವು ಅದನ್ನೇ ನಿತ್ಯ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನೇ ಅದೇ ರೀತಿಯ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳುದು. ಆದ್ರೆ ನಮಗೆ ಪುರಾಣಕಾರರು ಎಷ್ಟು ಅನುಕೂಲ ಮಾಡಿಕೊಟ್ರು ಅಂದ್ರೆ ಭ್ರಮೆ ಬಾರದ ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ಚಿಂತಿಸಿ ಹಾಳಾಗ್ಬೇಡಿ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ಅಂತ ಹೇಳಿ ಇನ್ನೂ ದಾಸಭಾವದಲ್ಲಿ ಇದ್ದು ದೇವರ ಪ್ರೀತಿಯನ್ನು ಅನುಭವಿಸಿ ಅಂತ ಪುರಾಣ ಹೇಳಿದ್ ನಮ್ಗದು. ಪುರಾಣ ಅಧ್ಯಯನ ಇಲ್ಲದೆ ಇದ್ದಿದ್ರೆ ನಮ್ಗೆ
ಈ ಅರ್ಥಕ್ಕೆ ಅದು ಸಂಬಂಧ ಇದೆ ಅಂತ ಗೊತ್ತಾಗದೇ ಇದ್ರೆ ನಾವು ಕೂಡ ಇರ್ಬೋದು. ಯಾಕೆ ತಪ್ಪು? ಅಹಂ ಬ್ರಹ್ಮಾಸ್ಮಿ, ಯಾಕೆ ಮುಂದೆ ಯಾವತ್ತೋ ನಾವು ಕೂಡ ಬ್ರಹ್ಮ ಆಗ್ಬಾರ್ದು ಅಂತ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತೆಲ್ಲ ಕೇಳುವಂತಹ ಮಾತುಗಳೆಲ್ಲ ಹುಟ್ಟುತ್ತವೆ ತಲೆ ಒಳಗೆ. ಅದರಿಂದ ತುಂಬಾ ಮಾತುಗಳು ಒಂದಲ್ಲ. ಈ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯ ಅಂತ ಅನ್ನೋದಕ್ಕೆ ಎಲ್ಲ ವೇದ ವ್ಯಾಖ್ಯಾನಕಾರರು ಆಶಿನೇಭ್ಯ ಅಂದ್ರೆ ಏನು ಅಂತ ಗೊತ್ತೇ ಆಗದೆ ಏನೇನೋ ಅರ್ಥ ಬರೆದಿದ್ದಾರೆ. ಆದ್ರೆ ಇದೇ ಶ್ಲೋಕವನ್ನ ಯಥಾವತ್ತಾಗಿ ತೆಗೆದುಕೊಂಡು ರಹುಗಣ ಮತ್ತು ಜಡಭರತನ ಸಂವಾದದಲ್ಲಿ ಅವನು ನಾನು ಹೊತ್ತಿಲ್ಲ, ನನ್ನ ಹೆಗಲು ಹೊತ್ತಿದೆ, ನನ್ನ ಹೆಗಲು ಹೊತ್ತಿಲ್ಲ, ನನ್ನ ಎದೆ ಹೊತ್ತಿದೆ, ನನ್ನ ಎದೆ ಹೊತ್ತಿಲ್ಲ, ಸೊಂಟ ಹೊತ್ತಿದೆ, ಕಾಲು ಹೊತ್ತಿದೆ, ಮಂಡಿ ಹೊತ್ತಿದೆ, ಪಾದ ಹೊತ್ತಿದೆ, ಭೂಮಿ ಹೊತ್ತಿದೆ, ಶೇಷ ಹೊತ್ತಿದೆ, ನಾನ್ ನಿನ್ನನ್ನು ಹೊತ್ತೇ ಇಲ್ಲ ಅಂದ್ಬಿಟ್ಟು ತಲೆಯೆಲ್ಲ ಕೆಟ್ಟೋಯ್ತು ಅವನಿಗೆ. ಮೇನೇನು ಹೊತ್ಕೊಂಡು ಬಂದಾಗ ನೀನ್ ಸರಿಯಾಗಿ ಹೊರ್ಲಿಕ್ಕಾಗಲ್ವಾ ಅಂತ ಬೈತಾನೆ ರಹುಗಣ ರಾಜ. ಆಗ ಏನ್ ಹೇಳ್ತಾನೆ, ನಾನು ಏನು ಹೊತ್ತೇ ಇಲ್ಲ, ನೀನ್ ನನ್ಗೆ ಯಾಕೆ ಬೈತಿ ಅಂತ ಕೇಳ್ತಾನೆ. ಅವನಿಗೆ ತಲೆ ಕೆಟ್ಟೋಗಿ ಇಳಿತದೆ. ಇಳಿದು ಆಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಅವನು ಅದಕ್ಕೆ ಉತ್ತರ ಕೊಡ್ತಾ ಇರ್ತಾನೆ. ಅದರಲ್ಲಿ ಅವನು ಸಿಂಧು ಸೌವೀರ ದೇಶದ ರಾಜ 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 ಅಂತ ಆಗದಿಂದ ಹೇಳ್ಕೊಳ್ತಾ ಇದ್ದೀಯಲ್ವಾ, ನೀನು ಹುಟ್ಟುವ ಮುಂಚೆ ಸಿಂಧು ಸೌವೀರ ದೇಶ ಇರ್ಲಿಲ್ವಾ? ಇತ್ತು. ಮತ್ ನಿಂದೆ ನೀನು ಹೋದ ಮೇಲೆ ಸಿಂಧು ಸೌವೀರ ದೇಶ ಇರಲ್ವಾ? ಇರುತ್ತೆ. ಮತ್ ನೀನೇನು ಸ್ಪೆಷಲ್? ಅಲ್ಲ, ಈಗ ಅಕಸ್ಮಾತ್ ನೀನು ಕೂತ ಮೇನೆ ಅಂದ್ರೆ ಪಲ್ಲಕ್ಕಿ, ನೀನು ಕೂತ ಪಲ್ಲಕ್ಕಿಗೆ ಒಂದು ಸಿಡಿಲು ಬಿದ್ದೋಯ್ತು. ಸಿಡಿಲು ಬಿದ್ದ ಕ್ಷಣ ಮಾತ್ರದಲ್ಲಿ ಎಲ್ಲ ಬೂದಿ ಆಗೋಯ್ತು. ಅದರಲ್ಲಿ ಇದು ಮೇನೆಯ ಬೂದಿ, ಇದು ಸಿಂಧು ಸೌವೀರ ದೇಶದ ರಾಜನ ಬೂದಿ ಅಂತ ಬೈಫರ್ಕೇಟ್ ಮಾಡ್ಲಿಕ್ಕೆ ಸಿಗುತ್ತಾ? ಮತ್ ನೀನೇನ್ ಸ್ಪೆಷಲ್? ಪ್ರಕೃತಿಯಲ್ಲಿ ನೀನು ಒಂದು ಹುಳ ಅಷ್ಟೇ. ಅದ್ರಲ್ಲಿ ಹೆಮ್ಮೆ ಪಡ್ಲಿಕ್ಕೆ ಏನಿಲ್ಲ. ಚರ್ರ ಹಿಡಿದೋಗುತ್ತೆ, ಎಲ್ಲ ಅಹಂಕಾರ ಹಿಡಿದೋಗ್ಬಿಟ್ಟು ಉದ್ದ ನಮಸ್ಕಾರ ಮಾಡಿ ಈ ಶ್ಲೋಕ ಹೇಳ್ತಾನೆ. ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಃ ಆವಟುಭ್ಯ. ಅಲ್ಲಿ ಆಶಿನೇಭ್ಯ ಇದ್ದದ್ದನ್ನ ಆವಟುಭ್ಯ ಅಂತ ಹೇಳ್ತಾನೆ. ಹೇಳಿದಾಗ ಆಗ ನಮ್ಗೆ ಆ ಮಂತ್ರಕ್ಕೆ ಅರ್ಥ ಸಿಕ್ತು. ಆಶಿನೇಭ್ಯ ಅಂದ್ರೆ ಒಟುಗಳಾದವರು ನಿರಂತರ ಯಾರೇ ದೊಡ್ಡವರು ಬಂದ್ರು ಅವರಿಗೆ ಗೋತ್ರ ನಮಸ್ಕಾರ ಮಾಡಬೇಕು. ಅವರಿಗೆ ಅಧ್ಯಯನ ಆಗುವ ಸಂದರ್ಭದಲ್ಲಿ ಆ ಒಟುಗಳು ಅಂದ್ರೆ ಆಶೀರ್ವಾದ ಪಡೀಲಿಕ್ಕೆ ಯೋಗ್ಯರಾದವರು, ಆಶೀರ್ ನಮಸ್ಕಾರಗಳಿಂದ ಬದುಕನ್ನ ಕಳೆಯುವವರು. ಆಶಿನೇಭ್ಯ ಅಂದ್ರೆ ಅದು ಒಟುಗಳಿಗೆ ದಿಂಗ್ ನಮಸ್ಕಾರ, ಸೂರ್ಯ ನಮಸ್ಕಾರ, ದೊಡ್ಡವರಿಗೆ ನಮಸ್ಕಾರ. ನಿಮಗೆ ಮಾರ್ಕಂಡೇಯರ ಕಥೆ ಕೇಳಿದ್ರೆ ಗೊತ್ತಿರುತ್ತೆ. ಅದ್ರಲ್ಲಿ ಆ ಪುಟ್ಟ ಹುಡುಗ ಇನ್ನು ಸಾಯ್ತಾನೆ ಅಂತ ಹೇಳಿದಾಗ ಅವನಿಗೆ ಕೊಡುವ ಒಂದೇ ಒಂದು ಸೊಲ್ಯೂಷನ್ ಏನು ಅಂದ್ರೆ, ಯಾರೇ ದೊಡ್ಡವರು ಸಿಕ್ಕಿದ್ರು ನಿನ್ನ ಗೋತ್ರ ಹೇಳಿ ನಮಸ್ಕಾರ ಮಾಡು. ಯಾರಾದ್ರೂ ಸಿಕ್ಕಿದಾಗ ನಾನು ಯಾರು ಗೊತ್ತಾಯ್ತಾ ಹೇಳಿ ನೋಡೋಣ ಅಂತ ಹೇಳುವ ಮೂರ್ಖ ಸಂಸ್ಕೃತಿ ನಮ್ದಲ್ಲ. ನಮ್ಗೆ ಅದೊಂದು ಕೆಟ್ಟ ಚಾಳಿ. ನಾನು ಯಾರು ಹೇಳಿ ನೋಡೋಣ, ನೀನೇನ್ ಬ್ರಹ್ಮಾಂಡದಲ್ಲಿ ನಿನ್ನಂತ ಒಬ್ಬ ವ್ಯಕ್ತಿಯೇ ಹುಟ್ಟಿಲಿ ಇಲ್ಲ ತನಕ ಅನ್ನುವಂತ ದೊಡ್ಡತನ ಏನಿದೆ? ದೊಡ್ಡವರ ಹತ್ರ ಅಸಮ್ಮತಿ ತೋರಿಸಬಾರ್ದು. ಯಾವಾಗ್ಲೂ ನಾವೇ ನಮ್ಮ ಹೆಸರು ಹೇಳಿ ಇಂತಹ ಗೋತ್ರದವನು, ಇಂತಹ ವೇದಾಧ್ಯಾಯಿ, ಇಂತಹ ಪ್ರವರದಲ್ಲಿರೋನು, ಇಂತಹ ಸೂತ್ರ ನನ್ನ ಬದುಕಿಗೆ ಸಂಬಂಧಪಟ್ಟದ್ದು, ಈ ಹೆಸರಿನವನು, ಇಂಥವ್ರ ಶಿಷ್ಯ ಅಂತ ಹೇಳ್ಕೊಂಡು ನಾವೇ ನಮ್ಮ ಪರಿಚಯ ಮಾಡ್ಬೇಕು ಹೊರತು ಅದು ಒಳ್ಳೆ ಸಂಸ್ಕೃತಿ. ಅದು ಆ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಒಟುಗಳಾದವರು ನಿರಂತರ ದೊಡ್ಡವರು ಸಿಕ್ಕಿದಲ್ಲೆಲ್ಲ ಆಶೀರ್ವಾದ ಪಡ್ಕೊಂಡ್ರೆ ಮಾತ್ರ ಅವರಿಗೆ ವಿದ್ಯೆ ಒಲಿಯತ್ತೆ. ಇಲ್ಲಾಂದ್ರೆ ವಿದ್ಯೆ ನೈವೇದ್ಯ ಆಗ್ಬಿಡುತ್ತೆ. ಅದಾಗಬಾರ್ದು ಅನ್ನೋದನ್ನ ಆ ಶಬ್ದ ಒಂದು ವ್ಯಾಖ್ಯಾನ ಮಾಡಿದ್ರಿಂದ ವೇದಕ್ಕೆ ಬೇರೆನೆ ಮುಖ ಸಿಕ್ತು. ಇಂಥದ್ದು ಒಂದಲ್ಲ, ನೂರಾರು ಸಾವಿರಾರು ಪದಗಳು, ವ್ಯಾಖ್ಯಾನಗಳು, ಉಲ್ಲೇಖಗಳು ಅಥವಾ ಪ್ರತೀಕ ಗ್ರಹಣಗಳು ನಮ್ಗೆ ಪುರಾಣಗಳಲ್ಲಿ ಸಿಗುತ್ತೆ. ಯಥಾವತ್ತಾಗಿ ವಿಷ್ಣು ಸೂಕ್ತದ ವಿವರಣೆ ಇದೆ, ರುದ್ರ ಸೂಕ್ತದ ವಿವರಣೆ ಇದೆ, ಪುರುಷ ಸೂಕ್ತದ ವಿವರಣೆ ಅಂತೂ ಎಲ್ಲಾ ಪುರಾಣಗಳಲ್ಲೂ ಇದೆ. ಹಾಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲರೂ ಕೂಡ ಪುರುಷ ಏವೇದಂ ಸರ್ವಂ, ಪುರುಷನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿದ್ರೆ ಇದು ಬೇರೆನೆ ಅರ್ಥ ಹೇಳುತ್ತೆ. ಪುರುಷನಲ್ಲಿಯೇ ಎಲ್ಲವೂ ಇದೆ, ಪುರುಷನೇ ಎಲ್ಲವೂ ಅಲ್ಲ. ಸ್ವಾಮಿ ನೀವೇ ಅಲ್ಲ ಅಂದ್ರೆ ಇಲ್ಲಿ ಮೇಜು, ಕುರ್ಚಿ, ತಟ್ಟೆ, ಪಾತ್ರೆ, ಲೋಟೆ ಎಲ್ಲ ನೀವೇನ್ ತರ್ತಾನ? ಸ್ವಾಮಿ ನೀವೇ ಅಲ್ಲ ಅಂದ್ರೆ ನನಗೆ ಇಲ್ಲಿಯ ಏನೇ ಕಾರ್ಯಭಾರ ಆಗ್ಬೇಕಾದ್ರೂ ನಿಮ್ಮಿಂದಲೇ ಸಾಧ್ಯ, ನೀವೆಲ್ಲದಕ್ಕೂ ಒಡೆಯರು ಅಂತ ಅರ್ಥ. ಇದು ಕಾಮನ್ ಸೆನ್ಸ್, ಲೋಕದಲ್ಲಿ ಅರ್ಥ ಆಗುವ ಮಾತು. ಅದು ವೇದಗಳಲ್ಲಿ ಮಾತ್ರ ನಾನೇ ಪುರುಷ. ಎಲ್ಲಿಗೆ? ಪುರಾಣ ಅಷ್ಟು ಪೆದ್ದರಾಗಿ ವರ್ತಿಸಬೇಡಿ, ನಮ್ಗೆ ಅಲ್ಲಲ್ಲಿ ಎಚ್ಚರಿಕೆ ಕೊಡುತ್ತೆ. ಇಂಥ ತುಂಬಾ ಮಾತುಗಳಿವೆ. ಯಾರಾದ್ರೂ ಪುರಾಣದ ಉಲ್ಲೇಖ ಮಾಡಿ ನಮ್ಮ ಅದ್ವೈತವನ್ನ ಸಾಧನೆ ಮಾಡುತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅವರಿಗೆ ಚೆನ್ನಾಗಿ ಏಟು ಕೊಡುವಂತ, ಅವ್ರು ಒಂದು ವಾಕ್ಯ ಕೊಟ್ರೆ 1000 ವಾಕ್ಯ ಅವ್ರು ಬೆನ್ನಿ ಬಾಚುವಂತದ್ದಿದೆ. ಅದರಿಂದಾಗಿ ಪುರಾಣಗಳು ಯಾಕೆ ಅವರು ಉಳಿದವರೆಲ್ಲ ಹೆಚ್ಚು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಅವ್ರ ಬುಡಕ್ಕೆ ಭಕ್ತಿ ಬರುತ್ತದೆ. ಅವರ ಮೇನ್ ಸಿದ್ಧಾಂತ ಅಂತ ಏನ್ ಹೇಳ್ತಾರೋ ಅದಕ್ಕೆ ಕೊಡಲಿ ಏಟು ಕೊಡುತ್ತೆ. ಆ ಕಾರಣಕ್ಕಾಗಿ ಪುರಾಣ ಎಲ್ಲ ಅಡುಗುಲಚಿಕತೆ, ಪ್ರಪಂಚ ಸಾರ, ಪುರಾಣ ಸಾರ ಅಂತ ಒಂದೊಂದು ಅವರವ್ರ ಶಿಷ್ಯರು ಒಂದಿಷ್ಟು ಬರ್ದದ್ದು ಬಿಟ್ರೆ, ಅವ್ರಿಗೆ ಬೇಕಾದ ಮಾತ್ರ ತೆಗೆದು ಬರ್ದದ್ದು ಬಿಟ್ರೆ ಪುರಾಣಕ್ಕೆ ಒತ್ತೇ ಕೊಡ್ಲಿಲ್ಲ.
ರಾಮಾನುಜರಲ್ಲಿ ವಿಷ್ಣು ಪುರಾಣಕ್ಕೆ ಮತ್ತು ಭಾಗವತಕ್ಕೆ ಎರಡಕ್ಕೆ ಚೂರು ಒತ್ತು ಕೊಡ್ತಾರೆ. ಉಳಿದ 16 ಪುರಾಣಗಳನ್ನು ಅವರು ಗಮನಿಸಲ್ಲ. ಪುರಾಣಗಳಲ್ಲಿ ಎಲ್ಲದಕ್ಕೂ ಅರ್ಥ ಇದೆ ಅಂತ ಹೇಳಿದ ಒಬ್ರು ಆಚಾರ್ಯರು ಮತ್ತು ಆಚಾರ್ಯರು, ಬೇರೆ ಯಾರು ಇಷ್ಟು ಮಹತ್ವ ಕೊಡ್ಲಿಲ್ಲ. ನಮ್ ದೌರ್ಬಲ್ಯ ಏನು ಅಂದ್ರೆ, ಇಷ್ಟು ಆಚಾರ್ಯರು ಮಹತ್ವ ಕೊಟ್ಟ ಮೇಲೂ ಪುರಾಣಗಳ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೇ ಇಲ್ಲ, ಬಿಟ್ಟೆವು. ನಮ್ಗೆ ಪ್ರೋಷ್ಠಪದಿ ಒಂದಾದ್ರೆ ಸಾಕು, ಅಥವಾ ಎಲ್ಲಾದ್ರೂ ಜೋಯಿಸರು ಮನೆಯಲ್ಲಿ ಒಂದು ಸಪ್ತಾಹ ಆಗಬೇಕು ಅಂತ ಯಾವುದು ಶಾಪ ಪರಿಹಾರಕ್ಕೋಸ್ಕರ, ಪ್ರೇತ ಮುಕ್ತಿಗೋಸ್ಕರ, ಪಿತೃಶಾಪ ದೋಷ ಪರಿಹಾರಕ್ಕೋಸ್ಕರ ಅಂತ ಹೇಳಿದ್ರೆ ಭಾಗವತ ಒಂದಾಗತ್ತೆ. ಬಿಟ್ರೆ ಸತ್ತವ್ರ ಮನೆಯಲ್ಲಿ ಒಂದು ಗರುಡ ಪುರಾಣ ಆಗುತ್ತೆ. ಅದನ್ನು ಕೂಡ ಅವರಪ್ಪ ಸತ್ತ ಮೇಲೆ ಓದಿದವನೇ ಹೇಳ್ಬೇಕು. ತಂದೆ ತಾಯಿ ಬದುಕಿದ್ದವ್ರು ಹೇಳಬಾರ್ದು, ತಂದೆ ತಾಯಿ ಬದುಕಿದ್ದವ್ರು ಕೇಳಬಾರ್ದು. ಎಂತೆಂತ ದುರಂತಗಳು ಅಂದ್ರೆ ಅದು ಸತ್ತ ಮನೆಯಲ್ಲಿ ಹೇಳಲಿಕ್ಕೆ ಇರುವುದಲ್ಲ, ಸತ್ತ ಮನೆಯಲ್ಲೂ ಹೇಳಲಿಕ್ಕೆ ಉಪಯೋಗಿಸಿ ಅಂತ. ಪುರಾಣಗಳಲ್ಲೇ ನಾರದ ಪುರಾಣದಲ್ಲಿ ಯಾವ ಪುರಾಣಗಳನ್ನು ಯಾವ ಸಂದರ್ಭದಲ್ಲಿ ಹೇಳಬಹುದು ಅಂತ ಒಂದು ಚಂದದ ಲಿಸ್ಟ್ ಇದೆ. ಅಂದ್ರೆ ಅದನ್ನು ಅವರು ಕಾಲ ವಿಭಾಗ ಮಾಡಿ ಕೊಟ್ಟದ್ದೇ ಹಾಕಿದ್ರೆ, ಟೈಮ್ ಟೇಬಲ್ ಹಾಕಿದ್ರೆ ಎಲ್ಲವನ್ನು ಒಂದ್ಸಲ ಅಧ್ಯಯನ ಮಾಡ್ಲಿಕ್ಕೆ ಸಮಯ ಸಿಗುತ್ತೆ ಅಂತ ಅಷ್ಟೇ. ಕೆಲವು ಆಶ್ವಯುಜದಲ್ಲಿ, ಕೆಲವು ಭಾದ್ರಪದದಲ್ಲಿ, ಕೆಲವು ಪಿತೃಪಕ್ಷದಲ್ಲಿ. ಇದೆಲ್ಲ ಉದ್ದೇಶ ಏನು ಅಂದ್ರೆ ಆ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಓದಬಾರದು ಅಂತಲ್ಲ. ಕನಿಷ್ಠ ಪಕ್ಷ ಒಂದ್ಸೆ ಟೈಮ್ ಟೇಬಲ್ ಹಾಕೊಟ್ರೆ ಆ ಟೈಮಲ್ಲಾದ್ರೂ ಒಂಚೂರು ಓದ್ರಪ್ಪ. ನಮ್ದೇನು ಅಂದ್ರೆ ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಮುಟ್ಲೇಬಾರ್ದು. ಧೂಳು ಹಿಡಿದು ಪ್ರಾಣ ಹೋಗಿ ವಾಪಸ್ ಅದನ್ನು ಹೊಸ ಪುಸ್ತಕ ತಂದ ಮೇಲೇನೆ ಅದಕ್ಕೆ ಆರತಿ ಮಾಡಿದ್ದೇನೆ, ಗಂಧ ಹಚ್ಚಿದ್ದೇನೆ, ನಮಸ್ಕಾರ ಮಾಡಿದ್ದೇನೆ, ನಕ್ಷತ್ರ ಕಾಳು ಹಾಕಿದ್ದೇನೆ, ಮುಂದೆ ಅದರಲ್ಲಿ ಹುಳ ಹುಟ್ಟಿರುತ್ತಲ್ಲ ಅದು ಮುಂದೆ ಪುರಾಣ ಓದಿ ನೆಕ್ಸ್ಟ್ ಜನ್ಮದಲ್ಲಿ ಬರ್ಬೇಕು. ಅಲ್ಲಿ ತನಕ ನಮ್ಗೆ ಅದರ ಬಗ್ಗೆ ತಾತ್ಸಾರ. ವಸ್ತುತಃ ಪುರಾಣದ ಅಧ್ಯಯನ ಮಾಡದೇ ಇರುವುದರ ಬಗ್ಗೆ ತುಂಬಾ ಬೈತಾರೆ. ಮತ್ತು ಒಂದೇನು ಅಂದ್ರೆ, ನಮ್ಮ ಮನೆಯಲ್ಲಿ ನಿಜವಾಗಿ ಪಿತೃದೇವತೆಗಳಿಗೆ ತುಂಬಾ ತೃಪ್ತಿ ಆಗುವುದು ಎಲ್ಲಿ ಅಂದ್ರೆ ಪುರಾಣಗಳ ಅಧ್ಯಯನಗಳಲ್ಲಿ, ಅಂದ್ರೆ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ತುಂಬಾ ಪಿತೃಸೂಕ್ತಗಳು, ಪಿತೃಸ್ತೋತ್ರಗಳೆಲ್ಲ ಬರ್ತಾವೆ ಪುರಾಣದಲ್ಲಿ. ಅದು ಬಿಟ್ಟು ಪುರಾಣಂ ವರ್ತತೆ ಯತ್ರ ವೇದಶ್ರುತಿ ಸಮಾಹಿತಂ ಏತದುದ್ದೇಶ ಮಾತ್ರೇಣ ಪ್ರಾದುರ್ಭಾವಾನು ಕೀರ್ತನಂ ಅಂತ ಹೇಳಿ ಸ್ವಾಧ್ಯಾಯಂ ಶ್ರಾವಯೇತ್ ಪಿತ್ರೆ ಧರ್ಮಶಾಸ್ತ್ರಾಣಿ ಚೈವಹಿ ಆಖ್ಯಾನಾನೀತಿಹಾಸಾಂಶ್ಚ ಪುರಾಣಾನ್ ಅಖಿಲಾನಿತು ಅಂತ ಮನುಸ್ಮೃತಿಯಲ್ಲಿ ಪುರಾಣಗಳನ್ನ ಪಾರಾಯಣ ಮಾಡ್ಬೇಕಂತ. ಎಷ್ಟಾಗುತ್ತೋ ಅಷ್ಟು. ನಮ್ಗೆ ಇನ್ನೂ ಒಂದು ಮಾತು ಪುರಾಣದಲ್ಲೇ ಬಂದದ್ದು ಏನು ಅಂದ್ರೆ, ನಾವು ನಿತ್ಯದಲ್ಲಿ ಒಂದು ಬ್ರಹ್ಮಯಜ್ಞ ಅಂತ ಮಾಡ್ಲಿಕ್ಕಿದೆ ಗೊತ್ತಿದ್ರೆ. ಅದರಲ್ಲಿ ಅಲ್ಲಿ ನೀವು ನೋಡ್ತೀರಿ ಒಂದು ಸೂತ್ರದ ಭಾಗ, ವೃದ್ಧಿರಾಜೈಚ್ ಮೈರಸನಜ ಮನಲಕ ಸಂಹಿತಂ ಪಂಚ ಸಂವತ್ಸರಮೈ ಗೌಹು ಮಾಕ್ಷ ಜ್ಞಾಕ್ಷ್ಮ ಇತ್ಯಾದಿಗಳನ್ನೆಲ್ಲ. ಆಮೇಲೆ ಮಹಾಭಾರತದ ಒಂದು ಶ್ಲೋಕ, ಸೂತ್ರದ ಒಂದು ಭಾಗ, ಅದರಲ್ಲಿ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಮೀಮಾಂಸಕ್ಕೆ ಸಂಬಂಧಪಟ್ಟದ್ದು, ಉತ್ತರ ಮೀಮಾಂಸಕ್ಕೆ ಸಂಬಂಧಪಟ್ಟದ್ದು, ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥೋ ಧರ್ಮ ಜಿಜ್ಞಾಸ, ಅಥೋ ದೈವಿ ಮೀಮಾಂಸ, ಇದನ್ನೆಲ್ಲ ಹೇಳ್ತೇವೆ. ಅದು ಏನು ಅಂದ್ರೆ ಆರಂಭದ ಒಂದನ್ನ ಹೇಳುವುದರ ಉದ್ದೇಶ ಅದನ್ನು ಹೇಳಿ ದಿನ ಕಂಟಿನ್ಯೂ ಮಾಡಬೇಕು ಮುಂದಿದ್ದು ಹೇಳಲಿಕ್ಕೆ. ನಾವೇನಿದ್ರೆ ಅದನ್ನು ಹೇಳಿ ಅಲ್ಲಿಗೆ ತರ್ಪಣ ಬಿಟ್ಟು ಎಲ್ರಿಗೂ ತರ್ಪಣ ಬಿಡುತ್ತೇವೆ, ಬದುಕಿದ್ದವರಿಗೂ ಸೇರಿ. ಆದ್ರೆ ನಿಜವಾಗಿ ಅದು ಒಂದು ಹೇಳಿ ಅದರ ಮುಂದಿದ್ದು ಒಂದು ಅಧ್ಯಾಯ, ಮುಂದಿದ್ದು ಒಂದು ಸರ್ಗ, ಅಥವಾ ಮುಂದಿದ್ದು ಒಂದು ಖಂಡ, ಅಥವಾ ಮುಂದಿದ್ದೊಂದು ಭಾಗವನ್ನು ಓದಿ ಎಲ್ಲವೂ ಹಾಗೆ. ಇವತ್ತಿಗೂ ಒಂದೆರಡು ಜನ ಹಾಗಿದ್ದಾರೆ ಓದುವವರು. ಆದ್ರೆ ಸ್ವಲ್ಪ ದಿನ ಎಲ್ಲವೂ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಆದ್ರೆ ಹಂತ ಹಂತವಾಗಿ ಒಂದೊಂದನ್ನೇ ಬೆಳೆಸ್ಕೊಳ್ಬೇಕು. ಒಂದ್ಸರ್ತಿ ಬ್ರಹ್ಮಸೂತ್ರ ಭಾಷ್ಯವನ್ನು ಇಟ್ಕೊಳ್ಳೋದು, ಇನ್ನು ಅದು ಮುಗಿದ ಮೇಲೆ ಒಂದು ಪುರಾಣದ ಒಂದು ಭಾಗ ಇಟ್ಕೊಳ್ಳೋದು. ಪುರಾಣ ದಿನ 1-2 ಅಧ್ಯಾಯ, 3 ಅಧ್ಯಾಯ ಒಮ್ಮೆ ಅದನ್ನು ಅಭ್ಯಾಸ ಮಾಡಿದ್ರೆ ಜಪ ಎಷ್ಟು ಅಗತ್ಯವೋ ಆ ಜಪಕ್ಕೆ ಬಲ ಅಷ್ಟೇ. ನಮ್ಮ ಈ ಸ್ವಾಧ್ಯಾಯದಿಂದ, ಸ್ವಾಧ್ಯಾಯ ಪ್ರವಚನೇ ಏವ ನಾಕೋ ಮೌದ್ಗಲ್ಯ. ಸ್ವಾಧ್ಯಾಯ ಪ್ರವಚನ ಇಲ್ಲದೆ ಒಬ್ಬ ಋತ್ವಿಜನಿಗೆ ಬದುಕಿಗೆ ಅರ್ಥವೇ ಇಲ್ಲ. ಉಳಿದವರಿಗೆ ಇದನ್ನೆಲ್ಲ ಓದಿ ಅರ್ಥೈಸಿಕೊಳ್ಳಿಕ್ಕೆ ಕಷ್ಟ ಉಂಟು. ಬುದ್ಧಿಶಕ್ತಿಯ ದೌರ್ಬಲ್ಯವಿರ್ಬೋದು, ನಮ್ಮಂಥ ಅಂದ್ರೆ ನಮಗೆ ಸಿಕ್ಕಿದಂತಹ ಆಚಾರ್ಯರ ಪರಂಪರೆ ಇಲ್ಲದೆ ಇರಬಹುದು. ಆದ್ರೆ ನಮಗೆ ಅಂತಹ ಭಾಗ್ಯ ಸಿಕ್ಕಿದ ಮೇಲೂ ಆಚಾರ್ಯರು ಸಿಕ್ಕಿದ್ದಾರೆ, ಒಳ್ಳೆಯ ಶಾಸ್ತ್ರಜ್ಞಾನವನ್ನು ಪಡೀಲಿಕ್ಕೆ ಬೇಕಿರುವ ಒಂದು ವಾತಾವರಣ ಇದೆ, ಅಂತಹ ಒಂದು ಗುರುಗಳ ಸನ್ನಿಧಾನವೂ ಇದೆ. ಇಷ್ಟಿದ್ದು ಮೇಲೂ ನಾವು ಪುರಾಣಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ, ಆರಂಭದಲ್ಲಿ ಕನಿಷ್ಠ ಪಕ್ಷ ಭಾಗವತ ಒಂದು ಸಮಗ್ರ ಎಲ್ಲ ಶ್ಲೋಕಗಳನ್ನು ಒಂದ್ಸರ್ತಿ ಕಣ್ಣಾಡಿಸಿ ಪೂರ್ಣ ಶಬ್ದ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅದರ ಸಾರ ಅಷ್ಟಾದ್ರೂ ಕೂಡ ಶ್ಲೋಕದಿಂದ ಶ್ಲೋಕಕ್ಕೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ನಮ್ಗೆ ಸಿಗುವ ಲಾಭ ಅದು 10 ಜನ್ಮಕ್ಕೆ ಪುಣ್ಯದ ಗಂಟಾಗಿ ನಮ್ಮ ಜೊತೆಗಿರುತ್ತೆ. ನಮ್ಮ ಹಿರಿಯರೆಲ್ಲ ತುಂಬಾ ತೃಪ್ತರಾಗಿ ಸ್ವಧಾ ಅಂತ ಹೇಳುದು ಅದನ್ನು. ಸ್ವಧಾ ಅಂದ್ರೆ ಸ್ವತ್ವಂ ಧಾರಯತಿ, ತನ್ನ ವಿಶೇಷ ಸಂಪತ್ತನ್ನ
ತನ್ನ ಮಕ್ಕಳ ಪರಂಪರೆಗೆ ಅವರು ಅನುಗ್ರಹ ರೂಪದಲ್ಲಿ ಕೊಟ್ಟು ಹೋಗ್ತಾರೆ. ಭಗವಂತನೇ ಪಿತೃ. ಯೋನ ಪಿತಾ ಜನಿತ ಯೋ ವಿಧಾತ. ನಿಜವಾದ ಪಿತೃ ಅನುಗ್ರಹ ಯಾರದ್ದು ಅಂದ್ರೆ ಪಿತೃ ಸ್ವರೂಪನಾದ ಭಗವಂತನದ್ದು. ಈ ಪಿತೃಗಳಲ್ಲ. ಈ ಪಿತೃಗಳು ಎಲ್ಲೋ ಹುಟ್ಟಿ ನಮ್ಮನೆಯಲ್ಲೇ ಮೊಮ್ಮಗನಾಗಿ ಹುಟ್ಟಿ ತಟ್ಟೆಗೆ ಯಾವ ಪಿಂಡ ಬೀಳುತ್ತೆ ಅಂತ ಕಾಯ್ತಿರ್ತಾನೆ ಊಟ ಹಾಕಿ ಅಂತ. ನಾವು ಅಲ್ಲಿ ಶ್ರಾದ್ದ ಆಗ್ತಾ ಇರ್ತೇವೆ. ಈ ವ್ಯಕ್ತಿ ಎಲ್ಲೋ ಹುಟ್ಟಿರ್ಬಹುದು ಅಥವಾ ಇನ್ನು ಎಲ್ಲೋ ನರಕದಲ್ಲೋ ಸ್ವರ್ಗದಲ್ಲೋ ಇರಬಹುದು, ಗೊತ್ತಿಲ್ಲ. ನಾವು ಯಾರನ್ನ ಆರಾಧನೆ ಮಾಡುದು ಅಂದ್ರೆ ಇದನ್ನು ಪುರಾಣ ಬಹಳ ಒತ್ತು ಕೊಟ್ಟು ಹೇಳುತ್ತೆ. ಹರಿವಂಶದಲ್ಲಿಯೂ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಆರಾಧನೆ ಮಾಡುದು ನಮ್ಮ ಪೂರ್ವ ಪಿತೃಗಳನ್ನ ನೇರವಾಗಿ ಅಲ್ಲ. ಅವರಿಗೆಲ್ಲ ಶ್ರಾದ್ದ ಮಾಡುದು, ಅವರಿಗೆಲ್ಲ ಪಿಂಡ ಕೊಡುದು, ಅವರನ್ನೇ ಪ್ರತೀಕವಾಗಿಸಿ ಅಲ್ಲಿ ವಸುರುದ್ರಾದಿತ್ಯರು ಮತ್ತು ಭಗವಂತನ 3 ರೂಪಗಳನ್ನ ಸಂಕರ್ಣ ಪ್ರದ್ಯುಮ್ನ ಅನಿರುದ್ಧ ಅಂತ 3 ರೂಪಗಳಿಂದ ಭಗವಂತನ ಆರಾಧನೆ, ಪಿತೃಸ್ವರೂಪನಾದ ಭಗವಂತನ ಆರಾಧನೆ ಹೊರತು ಈ ವ್ಯಕ್ತಿಗಳ ಆರಾಧನೆ ಅಲ್ಲ. ಅದು ವ್ಯಕ್ತಿಗಳ ಪ್ರತೀಕ. ವ್ಯಕ್ತಿಗಳ ಅಂದ್ರೆ ನಮ್ಗೆ ಆಸ್ತಿ ಇರ್ಬೋದು ಅಥವಾ ಶರೀರ ಇರಬಹುದು, ಅಥವಾ ಎಲ್ಲದಕ್ಕಿಂತ ಮುಖ್ಯ ಆಸ್ತಿ ಯಾವುದು ಅಂದ್ರೆ ತಂದೆ ಆಗಿದ್ರೆ ಅವನು ಕೊಟ್ಟ ಗಾಯತ್ರಿ ಮಂತ್ರ. ಅದರಷ್ಟು ದೊಡ್ಡ ಋಣ ಇನ್ನೊಂದಿಲ್ಲ. ನಾವದನ್ನು ಋಣ ತೀರಿಸುವುದು ಯಾವಾಗ ಅಂದ್ರೆ ನಮ್ಗೆ ಒಬ್ಬ ಶಿಷ್ಯನಿಗೆ ಅಥವಾ ಮಗನಿಗೆ ನಾವು ವಿದ್ಯೆಯನ್ನ ಪಾಸ್ ಆನ್ ಮಾಡಿದಾಗ್ಲೆ. ಅಂತಹ ಒಂದು ಜವಾಬ್ದಾರಿಯಿಂದ ಕೊಟ್ಟ ಪಿತೃ ಋಣವನ್ನ ತೀರಿಸಿಕೊಳ್ಳಿಕ್ಕೆ ನಮಗೆ ನಿತ್ಯದಲ್ಲಿ ಸಾಧ್ಯ ಆಗುವುದು ಪುರಾಣಗಳ ಅಧ್ಯಯನದಿಂದ. ಅದನ್ನು ಮಾಡಿದ್ರೆ ನಾವು, ಯಾಕಂದ್ರೆ ಶರೀರದ ಋಣ ಇದೆಯಲ್ವಾ, ಅದು ಏನ್ ಮಾಡಿದ್ರು ಹೋಗಲ್ಲ. ಯಾಕಂದ್ರೆ ನಾವು ಏನ್ ಕೆಲಸ ಮಾಡಿದ್ರು ಆ ಶರೀರ ಇದ್ದದಿಂದ ಆದದ್ದು. ಆ ಶರೀರ ಇಲ್ಲದೆ ಇದ್ರೆ ನಾವು ಯಾವ ಪುಣ್ಯ ಕರ್ಮವನ್ನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅದರ ಋಣ ಒಂದು ಪಾಲು ಅದು ಪಿತೃಗಳಿಗಿದೆ. ನಮ್ಗೆ ಆ ಕೆಲಸ ಮಾಡಿ ಭಾಗ್ಯ ಕೊಟ್ಟದ್ದು ಅವರು. ಅದಕ್ಕೋಸ್ಕರ ನಮ್ಗನ್ನಿಸ್ಬೋದು ಅವರೇನು ತಾವು ಅದರಲ್ಲಿ ಏನು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ. ಅದರ ದೇಹದ ಒಂದು ಧಾತುವಿನ ಭಾಗ ಶರೀರದಲ್ಲಿ ತಾಯಿದ್ದು ಹೇಗೆ ಇದೆಯೋ, ಸುತ ಅಂದ್ರೆ ಶಬ್ದದ ಅರ್ಥ ಏನು? ಹಿಂಡಿದ್ದು ಅಂತ ಅರ್ಥ. ತಂದೆ ಮತ್ತು ತಾಯಿಯನ್ನ ಹಿಂಡಿ ಹುಟ್ಟಿದ್ದು ಸುತ. ಆದ್ರಿಂದಾಗಿ ನಮಗೆ ಅವರ ಋಣ ಇದೆ. ಅವರ ದೇಹದ ಒಂದಿಷ್ಟು ಭಾಗಗಳನ್ನ ನಮಗೆ ಕೊಟ್ಟದ್ರಿಂದಲೇನೆ ತಂದೆಯ ಹಾಗೆ ಆಲೋಚನಾ ಶಕ್ತಿ, ತಂದೆಯ ಹಾಗೆ ಮಾತಾಡುವುದು, ತಾಯಿಯ ಹಾಗೆ ನೋಡುವುದು, ತಾಯಿಯಂತೆ ಯಾವುದೋ ಧರ್ಮಗಳೆಲ್ಲ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ತಾಯಿಯನ್ನು ಅನುಸರಿಸಿರ್ತೇವೆ ಅಥವಾ ತಂದೆಯನ್ನು ಹೋಲ್ತಾ ಇರ್ತೇವೆ. ಕೆಲವೊಮ್ಮೆ ಅದೂ ಬಿಟ್ಟು ಅಜ್ಜನಿಗೆ ಹೋಗುತ್ತೆ, ಸೋದರ ಮಾವನಿಗೆ ಹೋಗುತ್ತೆ, ಇನ್ನೆಲ್ಲೋ ಹೋಗುತ್ತೆ. ಯಾರ್ಯಾರಿಗೂ ಒಂದೊಂದ್ ಕಡೆ ಅದು ತೂರಿಕೊಳ್ಳುತ್ತೆ. ಆದ್ರೆ ಇವ್ರೆಲ್ಲರ ಋಣ ನಮಗಿದೆ. ಅದಕ್ಕೋಸ್ಕರನೇ ಮಹಾಲಯದಲ್ಲಿ ತಂದೆ ತಾಯಿಗಳೂ ಸೇರಿ ಉಳಿದ ಎಲ್ಲಾ ಪರಿವಾರದ ಕೊನೆಗೆ ಇಲ್ಲಿ ಗುರುಗಳಿಗೆ, ಮನೆಯಲ್ಲಿ 16 ವರ್ಷ ನಿಷ್ಠೆಯಿಂದ ನಮಗೆ ಸೇವೆ ಮಾಡಿದಂತ ಒಬ್ಬ ಸೇವಕ ಇದ್ರೆ ಅವನಿಗೂ, ಅಥವಾ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಕಾಲದ ನಮಗೆ ಹೊಟ್ಟೆಗೆ ಊಟ ಹಾಕಿದ್ರೆ ಮಿತ್ರ, ಎಲ್ಲರಿಗೂ ಅಲ್ಲಿ ತರ್ಪಣಾದಿಗಳನ್ನು ಕೊಟ್ಟು ಕೃತಜ್ಞತೆಗಳನ್ನು ಅರ್ಪಿಸ್ಲಿಕ್ಕಿದೆ. ಅಂದ್ರೆ ಆ ಎಲ್ಲಾ ವ್ಯಕ್ತಿಗಳಲ್ಲಿ ಭಗವಂತ ಮಿತ್ರನಾಗಿ, ಭಗವಂತ ಗುರುವಾಗಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಷ್ಟ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತಂದೆಯಲ್ಲಿ, ತಾಯಿಯಲ್ಲಿ, ಗುರುಗಳಲ್ಲಿ, ಮಿತ್ರರಲ್ಲಿ, ಅತಿಥಿಗಳಲ್ಲಿ ಎಲ್ಲರಲ್ಲೂ ಭಗವಂತನೇ ಅತಿಥಿಯಾಗಿ, ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ನಮ್ಗೆ ತುಂಬಾ ಉಪಕಾರ ಮಾಡಿದ್ದನ್ನ ತೀರಿಸ್ಲಿಕ್ಕೆ ಶ್ರಾದ್ದದ ಮೂಲಕ ಭಗವಂತನನ್ನ ಕೃತಜ್ಞತಾ ರೂಪವಾಗಿ ಸ್ಮರಿಸಿಕೊಳ್ಳುವುದು ಅಂತ. ಹೀಗೆ ಪುರಾಣ ನಮಗೆ ಶ್ರಾದ್ದದ ಮಹತ್ವವನ್ನು ತುಂಬಾ ವಿಸ್ತಾರವಾಗಿ ಹೇಳುತ್ತೆ. ಹೀಗೆ ಭಗವಂತನ ಚಿಂತನೆಗೆ ಸಂಬಂಧಪಟ್ಟ ಸ್ಪಷ್ಟವಾದ ಕಲ್ಪನೆಗಳನ್ನ ಪುರಾಣ ಅನೇಕ ಮುಖಗಳಲ್ಲಿ ನಿರೂಪಣೆ ಮಾಡುತ್ತೆ. ನೀವು ಯಾವ ಸಬ್ಜೆಕ್ಟಿನ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರು, ಈಗ ಪರಿಸರದ ವಿಷಯ ಅಂತ ತೆಗೆದುಕೊಂಡ್ರೆ, ಇವತ್ತು ಪರಿಸರದ ದಿನ, ಮರಗಳನ್ನ ಹೇಗೆ ನೆಡಬೇಕು, ಎಷ್ಟು ನೆಡಬೇಕು, ಪಿಚುವಂದಮೇಕಂ ನ್ಯಗ್ರೋಧಮೇಕಂ ದಶ ತಿಂತ್ರಿಣೀಂಚ, ಯಾರು ನವಾಮ್ರವಾಪಿ ನರಕಂನ ಪಶ್ಯೇತ್, ಯಾರು ಮರಗಳನ್ನ ನೆಡ್ತಾನೋ ಅವನು ನರಕವನ್ನು ನೋಡುವುದಿಲ್ಲ. ಅಕಸ್ಮಾತ್ ತನಗೆ ಮಕ್ಕಳಿಲ್ಲದೆ ಇದ್ರೆ ಅವನೊಂದು ಚಂದ ಮಾಡಿ ಮರ ನೆಟ್ಟು ಅದಕ್ಕೆ ಅಂದ್ರೆ ಬದುಕ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಟ್ಟ ಅಂದ್ರೆ ದಶಪುತ್ರ ಸಮೋದ್ರುಮ, 10 ಮಕ್ಕಳನ್ನ ಹೆತ್ತು ಹೊತ್ತು ಹಾಕಿದಂತಹ ಪುಣ್ಯವನ್ನು ಒಂದು ಮರ ತಾನು ನೆರಳು ಕೊಟ್ಟು, ಹಣ್ಣು ಕೊಟ್ಟು, ಆಶ್ರಯ ಕೊಟ್ಟು, ಬೇಕಾದಷ್ಟು ಜನಗಳಿಗೆ ಅದರದ್ದೇ ಬೇಕಾದ ಮೆಡಿಸನ್ ಅಲ್ಲಿನ ವೈದ್ಯಕೀಯ ಚಿಕಿತ್ಸೆಗೆ ಬೇಕಿರುವಂತಹ ಹೂವು ಇನ್ನೇನೋ ಕೊಟ್ಟು ಸಾಕಿದವನಿಗೆ ಪುಣ್ಯ ಕೊಡ್ತಾ ಇರುತ್ತೆ. ಅದರಲ್ಲಿ ಸ್ವಲ್ಪವೂ ಮೈನಸ್ಸೇ ಇಲ್ಲ. ಮರದ ಜೀವನದಲ್ಲಿ ಎಲ್ಲೂ ಪ್ಲಸ್ಸೇ. ಅದಕ್ಕೆ ಮೋಸ ಮಾಡ್ಲಿಕ್ಕೆ ಬರುವುದಿಲ್ಲ ಅದರಿಂದಾಗಿ. ಆದ್ರೆ ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ ಅಂತ ಅವನಿಗೆ ಸಹಾಯ ಮಾಡಿದರೆ ಅವನು ಕೊನೆಯ ಕಾಲಕ್ಕೆ ಎಲ್ಲ ಆಸ್ತಿಯನ್ನು ಗುಳುಮು ಮಾಡಿ ಇವರನ್ನೇ ಟೊಪ್ಪಿಗೆ ಹಾಕಿ ಹರಿದ್ವಾರಕ್ಕೆ ಹೋಗಿ ಬನ್ನಿ ಅಂತ ಟಿಕೆಟ್ ಮಾಡಿ ಕೊಟ್ರೆ ಆಗ ಏನು ಮಾತಾಡ್ಲಿಕ್ಕಿಲ್ಲ ಅಂತ ಆಗುತ್ತೆ. ಆದ್ರೆ ಮರಗಳು ಹಾಗಲ್ಲ, ತುಂಬಾ ಪುಣ್ಯಕರವಾದಂತಹ ರಕ್ಷಣೆಯನ್ನು ನೀಡುವಂಥವುಗಳು ಅಂತ ನಮಗೆ ಮರದ ಬಗ್ಗೆ, ಗಿಡಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ನೀವು ಯಾವ ಶಾಸ್ತ್ರವನ್ನು ತೆಗೆದುಬೇಕಾದ್ರೂ ನೋಡಿ, ಪರಮಾಣುವಿನ ಬಗ್ಗೆ ಹೇಳುತ್ತೆ ಪುರಾಣ. ಪರಮ ಅಣು ಅಂತಂದ್ರೆ ಇನ್ನು ಒಡಿಲಿಕ್ಕೆ ಬರುವುದಿಲ್ಲ ಅಂತ ಎಲ್ರು ವ್ಯಾಖ್ಯಾನ ಮಾಡಿದ್ರು. ಆದ್ರೆ ಭಾಗವತ ಹೇಳಿಲ್ಲ, ಅವಿಭಾಗ ಪುರಾಣ ಪರಾಣುತ,
ಅಂದ್ರೆ ಒಡಿಲಿಕ್ಕೆ ಬೇಕಿರುವ ಇನ್ಸ್ಟ್ರೂಮೆಂಟ್ ನಮ್ಮ ಹತ್ರ ಇಲ್ಲ ಅಂತ ಅರ್ಥ ಅಷ್ಟೇ. ಒಡಿಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಅಲ್ಲ, ಸಿಂಪಲ್. ಆಚಾರ್ಯರಿಂದ ಅದನ್ನ ಸೂಕ್ಷ್ಮವಾಗಿ ಹೇಳಿದ್ರು. ನಿಮ್ಗೆ ಅನುವ್ಯಾಖ್ಯಾನದಲ್ಲಿ ಬರುತ್ತೆ, ದಶ ದಿಕ್ಷುಷ ಸಂಬಂಧ ಅವಿಭಾಗ ಪರಾನುತ ಅಂತ. ಒಂದು ಪರಮಾಣು ನೀವು ಆಕಾಶದಲ್ಲಿ ಇಟ್ರೆ ಅದಕ್ಕೆ ಪೂರ್ವ ಇದೆಯಾ, ಪಶ್ಚಿಮ ಇದೆಯಾ, ಉತ್ತರ ಇದೆಯಾ, ದಕ್ಷಿಣ ಇದೆಯಾ? ಆ ದಿಕ್ಕಿಗೆ ನೋಡಿದಾಗ ಇನ್ನೊಂದು ದಿಕ್ಕಿನ ಭಾಗ ಕಾಣುವುದಿಲ್ಲ ಅಂದ್ರೆ ಆ ಭಾಗ ಒಂದು ಇದೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಇನ್ನೊಂದು ಪಾರ್ಟಿಕಲ್ ಇರ್ಲೇಬೇಕಲ್ವಾ? ಹಾಗಾಗಿ ಮಿನಿಮಮ್ 10 ದಿಕ್ಕುಗಳಿದೆ ಅಂದ್ಮೇಲೆ 10 ಪಾರ್ಟಿಕಲ್ಸ್ ಇದೆ. ಆ 10 ಪಾರ್ಟ್ ಮಾಡಿದ್ಮೇಲೆ ಮತ್ತೆ ಅದನ್ನ ಆಕಾಶದಲ್ಲಿ ಮತ್ತೆ 10 ದಿಕ್ಕಿದೆ. ಅದಕ್ಕೆ ನಿಮ್ಗೆ ಹೊಡಿಲಿಕ್ಕೆ ಬರದೇ ಇರಬಹುದು. ಅದಕ್ಕೆ ಆಮೇಲೆ ಅವ್ರು ಹೇಳಿದ್ರು ಸೈಕಲಾಜಿಕಲ್ ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೆ ಆಗುತ್ತೆ ಅಂತ. ನಮ್ಮವ್ರು ಅದನ್ನೇ ತಪಸ್ಸು ಅಂದಿತ್ತು. ಅದೇ ತಪಸ್ಸಿನಿಂದ ಆ ಸೂಕ್ಷ್ಮವಾದ ಪರಮಾಣುವಿನ ಪ್ರಪಂಚವನ್ನು ಒಳಗೆ ಹೊಕ್ಕು ನೋಡ್ಲಿಕ್ಕೆ ಬರುತ್ತೆ. ಅದನ್ನೇ ಅವರು ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್, ಸೈಕ್ಲೋಟ್ರಾನ್, UPA, ಇನ್ನಷ್ಟು ಸಬ್ ಪಾರ್ಟಿಕಲ್ಸ್ಗಳು ಅಂತ ಇನ್ನಿಷ್ಟು ಉದ್ದದ ನ್ಯೂಕ್ಲಿಯಸ್ ಅಂತೆಲ್ಲ ಹೇಳುವಂಥದ್ದು. ಇದೇ ಭಾಗದಲ್ಲಿ ಒಳಗೆ ಪ್ರತಿಯೊಂದರಲ್ಲೂ ಋಣಾತ್ಮಕವಾದ ಧನಾತ್ಮಕವಾದ ಶಕ್ತಿ, ಪ್ರತಿಯೊಂದು ಪರಮಾಣುವಿನಲ್ಲೂ ಕ್ವಾಂಟಮ್ ಥಿಯರಿ ಇಷ್ಟು ದೊಡ್ಡದಾಗಿ ಜಗತ್ತಿನ ಎಲ್ಲದಕ್ಕೂ ಸಂಬಂಧ ಪಡುತ್ತೆ ಅಂತ ಹೇಳ್ತಾರೆ. ನಮ್ಮ ಶರೀರದಲ್ಲಿ ಏನಾಗುತ್ತೋ ಅದು ಜಗತ್ತಿನಲ್ಲೂ ಆಗುತ್ತೆ. ಜಗತ್ತಿನಲ್ಲಿ ಏನಾಗ್ತಾ ಇದೆಯೋ ಅದು ನಮ್ಮ ಶರೀರದೊಳಗೂ ನಡೀತಾ ಇದೆ. ಸಿಂಪಲ್. ಪುರಾಣವೇ, ಭವಿಷ್ಯ ಪುರಾಣ ಹೇಳುವ ಮಾತು, ಎಲ್ಲಿ ಗಂಗಾ, ಯಮುನಾ, ಸರಸ್ವತಿ ಅನ್ನುವುದು ಪೂರ್ತಿ ಬತ್ತಿ ಹೋಗುತ್ತೆ ಅಥವಾ ಮಲಿನವಾಗುತ್ತೋ ಆಗ ಮನುಷ್ಯನಿಗೆ ತನ್ನ ಒಳಗೆ ಇರುವಂತಹ ಇಡಾಪಿಂಗಳ, ಸುಷುಮ್ನ ಅನ್ನೋ 3 ನಾಡಿಗಳ ಶುದ್ಧಿಯನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. ಇದೆ ಅಲ್ವಾ ಕ್ವಾಂಟಮ್ ಥಿಯರಿ. ಇದು ಇನ್ನೊಂದು ರೂಪ. ಒಂದು ಪರಮಾಣು ಏನ್ ನಡೆಯುತ್ತೋ ಅದು ಜಗತ್ತಿನ ಎಲ್ಲಾ ಪರಮಾಣುವಿನ ಒಳಗೆ ನಡೆಯುತ್ತೆ ಅಂತ ಇದರ ಸೂಕ್ಷ್ಮ ಸ್ಥೂಲವಾದ ಭಾಗ. ಇದನ್ನೇ ಇನ್ನೊಂದು ಅಂಶದಲ್ಲಿ ಹೇಳಿದ್ರು, ನದಿ ಕೊಳೆಯಾದ್ರೆ ನಿನ್ ಒಳಗು ನಾಡಿಗಳು ಅದು ನದಿಯ ಜಾಗವೇ. ನದ್ಯೋಸ್ಯ ನಾಟ್ಯ ಭಾಗವತದಲ್ಲಿ ವಿಶ್ವರೂಪವನ್ನು ಹೇಳುವಾಗ ಬಂದ ಮಾತು. 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯ. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಅಂತ ಬಿಡಿಸಿ ಹೇಳುತ್ತಾ, ಪಾತಾಳದಲ್ಲಿ ಪಾದ ಹಿಡಿದು ಸತ್ಯಲೋಕದ ತನಕ ತಲೆ ಇರುವ ನಡುವಿನಲ್ಲಿ ಇರುವ ನದಿಗಳು ಭಗವಂತನ ದೇಹದ ನಾಡಿಗಳಿದ್ದ ಹಾಗೆ. ಆ ನಾಡಿಯನ್ನ ಅಶುದ್ಧಿಗೊಳಿಸಿದ್ರೆ ನದಿಗಳು ನಾಶವಾಯಿತು ಅಂದ್ರೆ ನಮ್ಮ ಶುದ್ಧಿಯೂ ಕೂಡ ಈ ಕೈಗಳಲ್ಲಿ ಒಂದು ಗುಡ್ಡ ತರ ಇದೆಯಲ್ಲ, ಇದೆಲ್ಲ ಪರ್ವತಗಳು ಅಂತ ಲೆಕ್ಕ. ಇದನ್ನ ನೋಡಿ ಹೊರಗೆ ಮೈನಿಂಗ್ ಜಾಸ್ತಿ ಆದ ಹಾಗೆ ನಿಮ್ಗೂ ಕೂಡ ದೇಹದಲ್ಲಿ ಅನಾರೋಗ್ಯಕ್ಕಾಗ್ಲಿಕ್ಕೆ ಶುರುವಾಗುತ್ತೆ, ಧಾತುಗಳು ವೀಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದೆಲ್ಲ ನಮ್ಗ ಹೇಳಿದ್ರೆ ಹೌದಾ ಇಷ್ಟೆಲ್ಲ ಇದೆಯಾ? ಪುರಾಣ ಹೇಳುವ ಮಾತುಗಳಿಗೆ ಬಹುಶಃ ಇವತ್ತಿನ ವಿಜ್ಞಾನವು ಇನ್ನು ಕಣ್ಣೇ ತೆಗೆದಿಲ್ಲ. ಅಂತಹ ಸಂಗತಿಗಳನ್ನ ಅತ್ಯಂತ ಸಂಸ್ಕೃತ ಓದ್ದವರಿಗೆ, ಹೊರಗಿನವರ ಸ್ವಲ್ಪ ಸಂಪರ್ಕ ಆಗಿ ಅವರು ಈ ಪುರಾಣಗಳಿಗೆ ಅಧ್ಯಯನಕ್ಕೆ ಸಹಕಾರ ಕೊಟ್ರೆ ವಿಜ್ಞಾನ ನೋಡದ ಸಂಗತಿಗಳನ್ನ ಇನ್ನೂ ಕೂಡ ಚೆನ್ನಾಗಿ ಬಿಡಿಸಿ ಹೇಳುವ ತಾಕತ್ತು ಪುರಾಣಿಕರಿಗೆ. ಅಂದ್ರೆ ಒಂದ್ ಕಾಲದಲ್ಲಿ ಪುರಾಣಿಕರು ಅಂದ್ರೆ ಅಲ್ಲಿ ಇದ್ದದನ್ನು ಓದು. ದೇವಸ್ಥಾನಗಳಲ್ಲೆಲ್ಲ ಹೊರಗಿನ ರಥ ಓಡುವ ಜಾಗದಲ್ಲಿ ಮೂಲೆಯಲ್ಲಿ ಒಂದು 4 ಕಂಬದ್ದು ಒಂದು ಸ್ಥಳ ಇರುತ್ತೆ. ಅದೇನ್ ಮಾಡ್ತಾರೆ ಅಂದ್ರೆ ವರ್ಷಕ್ಕೆ ಒಂದ್ಸರ್ತಿ ಉತ್ಸವ ಆಗುವಾಗ ದೇವರನ್ನ ಕಟ್ಟೆ ಪೂಜೆಗೆ ತಗೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿ ಬರ್ತಾರೆ. ವಸ್ತುತ ಅದರ ಹೆಸರೇನ್ ಗೊತ್ತಾ? ಪುರಾಣ ಮಂಟಪ ಅಂತ. ಪ್ರತಿ ದಿವಸ ಊರ್ನ ಜನ ಅಲ್ಲಿ ಸೇರಿ ಪ್ರತಿ ದಿವಸ ಪುರಾಣಗಳನ್ನು ಓದಬೇಕು. ಅದು ದೇವಸ್ಥಾನದ ಸಾನ್ನಿಧ್ಯಕ್ಕೆ ವೃದ್ಧಿಗೆ ಕಾರಣವಾದ ಸಂಗತಿ ಅಂತ. ಇವತ್ತದು ದೀಪ ಹಚ್ಲಿಕ್ಕೆ ಆಗುತ್ತಷ್ಟೇ ಒಂದು ದಿವಸ. ಅದು ಕೂಡ ಅದರ ಪರಿಚಯವೇ ಮರ್ತು ಹೋಗಿದೆ. ದೇವಸ್ಥಾನಗಳು ನಿಜವಾಗಿ ಈ ಪುರಾಣಗಳ ಜೊತೆಗೆ ತುಂಬಾ ಸಂಬಂಧ ಇತ್ತು. ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಓದ್ತಾ ಹೋದ್ರೆ. ದೇವಸ್ಥಾನ ಪುರಾಣ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಇವತ್ತು ಪುರಾಣ ಅಂದ್ರೆ ಒಂಥರ ಯಾರು ಕೇಳದೇ ಇರುವ ಸಂಗತಿಯನ್ನ ಪುರಾಣ ಹೇಳುವುದು ಅಂತ ಆಗಿದೆ. ಶುರು ಮಾಡಿದೆ ನೀನ್ ಪುರಾಣ ಅಂತ. ಆದ್ರೆ ವಸ್ತುತ ನಾವೇ ಪುರಾಣವನ್ನ ಅವಗಣನೆ ಮಾಡಿದ್ರೆ ಪುರಾಣದ ದೇವತೆ ನಮ್ಮನ್ನು ಹೇಗೆ ಸ್ವೀಕರಿಸಿಯಾಳು? ನಮ್ಮನ್ನು ಖಂಡಿತ ನಿರ್ಲಕ್ಷ್ಯ ಮಾಡಿ ದೂರಕ್ಕಿಡ್ತಾಳೆ. ಅದಕ್ಕೆ ನಮ್ಮದನ್ನೇ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಾರದ ಅಂದ್ರೆ ಸಾಮಾನ್ಯ ಎಲ್ಲರ ಕಲ್ಪನೆಯಲ್ಲಿ ಸಿಕ್ಕಿಸಿ ಹಾಕುವವನು ಅಂತ ಅನ್ನುವ ರೀತಿಯಲ್ಲೇ ಚಿತ್ರಣ ಮಾಡ್ತಾರೆ. ಆದ್ರೆ ನೀವು ಪುರಾಣಗಳನ್ನು ನೋಡಿದ್ರೆ ನಾರದರಿಗೆ ಕೊಟ್ಟ ಮಹತ್ವ, ನಾರಂ ದದಾತೀತಿ ನಾರದ. ನಾರ ಅಂದ್ರೆ ನರರಿಗೆ ಸಂಬಂಧಪಟ್ಟ ಅರಿವು. ಅದು ನರರಿಗೆ ಮಾತ್ರ ಸಂಬಂಧಪಟ್ಟ, ಪ್ರಾಣಿಗಳಿಗೆ ನಾರ ಇಲ್ಲ, ತಿಳಿವು ಇಲ್ಲ. ಅದನ್ನ ದದಾತಿ. ನಿಮ್ಗೆ ನೋಡಿ, ಚಿತ್ರಕೇತಿಗೆ ಉಪದೇಶ ಮಾಡಿದವನವನೇ, ಧ್ರುವನಿಗೆ ಉಪದೇಶ ಮಾಡಿದ್ದವನೇ, ಹೊಟ್ಟೆಯಲ್ಲಿದ್ದಾಗ್ಲೇ ಕಯಾದುವಿನ ಮೂಲಕ ಪ್ರಹ್ಲಾದನಿಗೆ ಉಪದೇಶ ಮಾಡಿದ್ದವನೇ. ನೀವು ನೋಡ್ತಾ ಹೋಗಿ, ಯುಧಿಷ್ಠನಿಗೆ ಇಡೀ ಉಪದೇಶ ಮಾಡಿದ್ದವನೇ. ಎಲ್ಲಿ ನೋಡಿದ್ರು ನಾರದರ ಉಪದೇಶ ಇಲ್ಲದೆ ಭಕ್ತಿಗೆ ಮೆಟ್ಟಿಲೇ ಇಲ್ಲ. ಅಂತಹ ನಾರದರನ್ನ ನಾವು ತಪ್ಪಾಗಿ ಚಿಂತಿಸಿದ್ರೆ, ಪುರಾಣದ ಪಾತ್ರವನ್ನಾಗಿ ಗಮನಿಸದೆ ಲೋಕದಲ್ಲಿ ನಾಟಕಗಳ ಮೂಲಕವೋ ಸಿನಿಮಾದ ಮೂಲಕವೋ ನಾರದ ವಿಜಯ ಅಂತ ಹೇಳಿ ಬರೀ ಅವನನ್ನು ಒಂದು ಜೋಕರ್ ತರ ಮಾಡ್ಕೊಂಡು ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನಮ್ಗೆ ಖಂಡಿತ ಶಾಸ್ತ್ರ ಅರಿವಾಗುವುದಕ್ಕೆ ತುಂಬಾ ತೊಡಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಯನ ಮಾಡಿದಷ್ಟು ಕಮ್ಮಿ. ಭಾಗವತ ನಮಗೆ ಆರಂಭದ ವಸ್ತುತಃ ಭಾಗವತ ತುಂಬಾ ಕಷ್ಟ.
ಕಷ್ಟ ಅಂದ್ರೆ ನಾನು ಹೇಳ್ತಾ ಇರೋದು ಅದರ ವಿವರಣೆಯ ರೀತಿ. ಕಥೆಗಳು ಚಂದ, ಆದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಲಭದ ದಾರಿ ಅಲ್ಲ. ಆಚಾರ್ಯರ ಸಹಕಾರ ಇದೆ, ಅದರಿಂದಾಗಿ ಓದ್ಬಹುದು. ಆದ್ರೆ ವಿಷ್ಣು ಪುರಾಣ ನಿಮ್ಗೆ ಸುಲಭದಲ್ಲಿ ಹೆಚ್ಚು ಕಥೆಯ ದೃಷ್ಟಿಯಿಂದ ಅರ್ಥ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗರುಡ ಪುರಾಣ ತುಂಬಾ ಒಳ್ಳೇದು. ಈ 35 ಅಧ್ಯಾಯದ ಪ್ರೇತಕಾಂಡ ಏನಿದೆ ಅದನ್ನು ನೋಡಿ ಎಲ್ಲ ಹೆದರ್ತಾರೆ. ವಸುತ ಅಲ್ಲೂ ಹೆದರುವ ಸಂಗತಿ ಏನಿಲ್ಲ. ಒಂದಲ್ಲ ಒಂದ್ ದಿವಸ ಎಕ್ಸ್ಪೈರಿ ಡೇಟ್ ಎಲ್ರಿಗೂ ಇದೆ. ಅದು ನಾವು ಮಾತ್ರೆಯಲ್ಲೇ ನೋಡಿದಾಗ ಇಲ್ಲ ಅಂದ್ರೆ ಬೈತೀವಿ, ನಮ್ದಕ್ ಮಾತ್ರ ಇಲ್ಲ ಅಂದ್ರೆ ಹೇಗೆ? ಜಾತಸ್ಸಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಸ. ಅದನ್ನು ನಾವು ಮೊದ್ಲೇ ಚೆನ್ನಾಗಿ ತಿಳ್ಕೊಂಡಿದ್ರೆ ಬದುಕು ಕ್ಷೇಮವಾಗಿರುತ್ತೆ, ಏನು ಕಷ್ಟ ಆಗುದಿಲ್ಲ. ಆದ್ರೆ ಆ ಹಂತದ ಅಧ್ಯಯನಕ್ಕೆ ಅಲ್ಲಿ ಬ್ರಹ್ಮಕಾಂಡ ಅಂತಿದೆ, ತುಂಬಾ ಸುಂದರವಾದ ಭಾಗ. ಒಟ್ಟು 3 ಭಾಗ ಹೇಳ್ತಾರೆ, ಜ್ಞಾನಕಾಂಡ, ಪ್ರೇತಕಾಂಡ ಮತ್ತು ಬ್ರಹ್ಮಕಾಂಡ ಅಂತ. ಅದರಲ್ಲಿ 2-3 ತರದ ಪಾಠಾಂತರಗಳು ಅಂದ್ರೆ ಪಬ್ಲಿಕೇಶನ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆದ್ರೆ ಅಧ್ಯಯನ ತುಂಬಾ ಸುಖರವಾದ ಒಳ್ಳೆಯ ಮಾಹಿತಿಗಳನ್ನು ನೀಡುವಂಥದ್ದು. ನೀವು ಆಲೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಅದರಲ್ಲಿ ಪ್ರತಿಮಾ ಲಕ್ಷಣ ಇದೆ, ಶಾಲಗ್ರಾಮ ಲಕ್ಷಣ ಇದೆ, ಸಸ್ಯಗಳ ಬಗ್ಗೆ ಇದೆ, ಲೋಹಶಾಸ್ತ್ರ ಇದೆ, ಮುಖ ಲಕ್ಷಣಗಳು ಅಂದ್ರೆ ದೇಹದ ಲಕ್ಷಣ ನೋಡಿ ಅವನು ಎಂಥವನು ಅಂತ ಹೇಳಲಿಕ್ಕೆ ಬರುತ್ತೆ. ಅಂದ್ರೆ ಮೈಂಡ್ ರೀಡಿಂಗ್ ಅಂತ ಎಲ್ಲ ಹೇಳ್ತೇವೆ. ಇಂಥ ಅಪರೂಪದ ಲೋಕವಿಜ್ಞಾನಗಳೆಲ್ಲ ಗರುಡ ಪುರಾಣದಲ್ಲಿ ಸಿಗುತ್ತೆ. ಆದ್ರೆ ನಾವು ಅದನ್ನು ಓದದೆ ದೂರ ಕೆಟ್ಟು ಕೂತ್ಬಿಟ್ಟಿದ್ದೇವೆ. ಅಂತಹ ಒಳ್ಳೆಯ ಸಂಪತ್ತನ್ನು ಕೊಟ್ಟ ವ್ಯಾಸರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿದೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಯಾಕೆ ಅರ್ಥ ಆಗ್ಬೇಕು ಅಂದ್ರೆ, ನೀವು ರಘುವಂಶ ನೋಡಿ ತುಂಬಾ ಖುಷಿ ಪಟ್ಟಿದ್ರೆ, ಕುಮಾರ ಸಂಭವ ಓದಿ ತುಂಬಾ ಖುಷಿ ಪಟ್ಟಿದ್ರೆ, ನೀವು ಆಗ ಆ ಸ್ಕಂದ ಪುರಾಣ ಓದ್ಲೇಬೇಕು. ನಿಮ್ಮ ಎಲ್ಲಾ ವರ್ಣನೆಗಳು ಕುಮಾರ ಸಂಭವದಲ್ಲಿ ಬಂದದ್ದು ಅಲ್ಲಿ ಯಥಾವತ್ತಾಗಿ ಸಿಗುತ್ತೆ. ಕೆಲವೆಲ್ಲ ಯಥಾವತ್ತಾಗಿ ಉದಾಹರಣೆ ಸಮೇತ, ಉಪಮೆಗಳು ಸಮೇತ. ನಾವು ಉಪಮಾ ಕಾಳಿದಾಸಸ್ಯ ಹೇಳ್ತೇವಲ್ಲ, ಉಪಮಾ ವ್ಯಾಸದೇವಸ್ಯ ಅಲ್ಲಿ ಫಸ್ಟ್, ಆಮೇಲೆ ಉಳಿದವರಿಗೆ. ಆದ್ರೆ ಆ ಉಪಮೆಗಳಲ್ಲಿ ಲೋಕದ ಬರೀ ಉದಾಹರಣೆಗಳು ಇರುವುದಿಲ್ಲ, ಅದರಲ್ಲಿ ಅಧ್ಯಾತ್ಮವೂ ಇರುತ್ತೆ. ಅದು ವಿಶೇಷ. ಅಂದ್ರೆ 2-3 ಮುಖಗಳಲ್ಲಿ ಒಂದೇ ಉಪಮೆಗಳು ತೆರೆದುಕೊಳ್ಳುತ್ತವೆ. ಇದು ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅನ್ನೋದು ಅನ್ವರ್ಥ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಕವಿಗಳು ಆಮೇಲೆ ಏನೇನು ವೈಭವಗಳನ್ನ ತಮ್ಮ ಶಬ್ದ ಜಾಲದಲ್ಲಿ ತೋರಿಸಿದ್ದಾರೆ. ಅದು ಯಾವುದು ಹೊಸ್ತಲ್ಲ, ಎಲ್ಲವೂ ವೇದವ್ಯಾಸರಿಂದಲೇ ಕದ್ದು ತಂದ ಮಾಲು ಅಂತ ನಮಗೆ ಆಗ ಗೊತ್ತಾಗುತ್ತೆ. ನಾವು ವ್ಯಾಸರಿಂದ ಕದ್ದದ್ದು ಅನ್ನೋದಕ್ಕೆ ಕಷ್ಟ ಪಡಬೇಕಾಗಿಲ್ಲ, ಬೇಸರ ಪಡಬೇಕಾಗಿಲ್ಲ. ಅಂದ್ರೆ ಅವ್ರ ಹತ್ರನೇ ನಾವು ತಗೊಳ್ಬೇಕು. ಅವ್ರು ಬಿಟ್ರೆ ಮಾತೇ ಇಲ್ಲ ನಮಗೆ, ಅವ್ರ ಮಾತಿನ ದೇವತೆ. ಆದ್ರೆ ಅವ್ರನ್ನ ನೆನಪಿಸ್ಕೊಳ್ಬೇಕು ಕನಿಷ್ಠ ಪಕ್ಷ. ಯಾರಿಂದ ಕದ್ದು ತಂದದ್ದು ಅಂತ ಹೇಳಿದ್ರೆ ಆಗ ಅವರು ಹೇಳ್ತಾರೆ, ಇಲ್ಲ ಕದ್ದದಲ್ಲ, ನಿಮ್ಗೆ ಉಪಯೋಗ ಕೊಟ್ಟದ್ದು ಅಂತ ಅವ್ರು ಅನುಗ್ರಹಿಸ್ತಾರೆ. ನಾವು ಅದನ್ನು ಹೇಳಿದ್ರೆ ಇದು ನನ್ನ ಮಾಲು ಅಂತ, ನಾನೇ ಸ್ವಂತ ದುಡಿದದ್ದು ಅಂತ ಹೇಳಿದ್ರೆ ಆಗ ಸಿಟ್ಟು ಬರುತ್ತೆ. ಆ ರೀತಿ ನಮ್ಮ ಬದುಕು ಮಾಡಿಕೊಳ್ಳದೆ ವ್ಯಾಸರ ಬದುಕಿನಿಂದ ಹೆಚ್ಚಿನ ಸ್ಫೂರ್ತಿಯನ್ನು ನಾವು ಪಡೆಯೋಣ. ಪುರಾಣದ ಅಧ್ಯಯನಕ್ಕೆ ಆಚಾರ್ಯರು ಮೊದಲ 2-3 ಅಧ್ಯಾಯಗಳಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ ಅನ್ನುವ ಅತ್ಯಂತ ಸುಂದರವಾದ ಸಂಶೋಧನೆಯ ದಾರಿಯನ್ನು ಹಾಕಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹುಶಃ ದಾಕ್ಷಿಣಾತ್ಯ ಪಾಠ ಇಲ್ಲ ಪುರಾಣಗಳದ್ದು, ಬರೀ ಔತ್ತರೆಯ ಪಾಠ ಇರುವುದು. ನಮ್ಗೊಂದು ದೊಡ್ಡ ಚಾಲೆಂಜ್ ಏನಿದೆ ಅಂದ್ರೆ, ಅಕಸ್ಮಾತ್ ನಾವೆಲ್ಲರೂ ಸೇರಿದ್ರೆ ದಕ್ಷಿಣದಲ್ಲಿ, ಕೇರಳದಲ್ಲಿ, ಕೊಟ್ಟಾಯಂನಲ್ಲಿ, ತ್ರಿಪುಣತ್ರದಲ್ಲಿ, ಸ್ವತಃ ಅಷ್ಟಮಠಗಳಲ್ಲಿ, ಇನ್ನುಳಿದಂತೆ ಕೆಲವೆಲ್ಲ ಮನೆಗಳಲ್ಲಿ ಪುರಾಣದ ಗ್ರಂಥಗಳಿವೆ ದಾಕ್ಷಿಣಾತ್ಯದ ಪಾಠದ್ದು. ಅದನ್ನು ಹುಡುಕಿ ಕೆಲಸ ಮಾಡಿದ್ರೆ ಒಂದು 15-20 ವರ್ಷಕ್ಕೆ ಸುಮಾರು 1000 ಜನಕ್ಕಾಗುವಷ್ಟು ಕೆಲಸ ಇದೆ ಪುರಾಣದ ಬಗ್ಗೆ ಮಾಡ್ಲಿಕ್ಕೆ. ಆದ್ರೆ ನಾವು ಅದರ ಬಗ್ಗೆ ಯೋಚನೆ ಮಾಡಿಲ್ಲ, ಆದ್ರಿಂದ ಅದು ನೆನೆಗುದಿಗೆ ಬಿದ್ದಿದೆ. ಇದು ಕೇವಲ ನಾನು ಪುರಾಣದ ಎಡಿಷನ್ ವಿಷಯದಲ್ಲಿ ಮಾತ್ರ ಹೇಳಿದ್ದು. ಇದು ಬಿಟ್ಟು ಅದರಲ್ಲಿರುವ ವಿಷಯದ ದೃಷ್ಟಿಯಿಂದ ನಾವು PhD ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ತಲೆಗಳಿವೆ ಅಷ್ಟು PhD ವಿಷಯಗಳು ಅದರಲ್ಲಿ ಸಿಗುತ್ತೆ. ಬರೀ ಸತ್ವರಜ ತಮಸ್ಸು ಅಂತ ಇಟ್ಕೊಂಡ್ರೆ ಮಿನಿಮಮ್ 100 PhD ಮಾಡಬಹುದು. ಅಷ್ಟು ವಿಷಯವನ್ನ ಭಾಗವತ ತಾತ್ಪರ್ಯದ 3ನೇ ಸ್ಕಂದದಲ್ಲೇ ಆಚಾರ್ಯರು ಆ ಸತ್ವರ್ಗ ತಮಸ್ಸು ಅನ್ನೋದರ ವಿಭಾಗಗಳ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಮತ್ತು ವಿಸ್ತಾರವಾಗಿ ನಮ್ಮ ಡೇ ಲೈಫಿಗೆ, ನಿತ್ಯದ ಬದುಕಿಗೆ ಅದು ಎಷ್ಟು ಉಪಕಾರಿ ಅನ್ನುವ ವಿಷಯವನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಇಂತಹ ಅಧ್ಯಯನಕ್ಕೆ ಆಚಾರ್ಯರ ಮತ್ತು ವ್ಯಾಸರ ವಿಶೇಷ ಅನುಗ್ರಹ ನಮಗೆ ದೊರಕಲಿ ಅಂತ ಹೇಳ್ತಾ, ಆಡಿದ ಮಾತುಗಳಲ್ಲಿ ಗುಣ ಇದ್ರೆ ಅದು ಗುರುಗಳ ಅನುಗ್ರಹ, ದೋಷ ಇದ್ರೆ ಆತ್ಮಪಾಪೋತ್ಥ ಅಂತ ಹೇಳ್ತಾ, ಗುರುಗಳ ಅಂತರ್ಯಾಮಿಯಾದ ಆಚಾರ್ಯ ಮಧ್ವರಲ್ಲಿ ನೆಲೆಸಿದ ವೇದವ್ಯಾಸಾದಿನ ಹಯಗ್ರೀವಾದಿನ ಗೋಪಾಲಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಿತಂ ಅಸ್ತು.